ಏರಿಸಿ ಪುರಸಭೆ ನಗರಸಭೆಗಳಾಗಿ ಮಾಡಬೇಕು ಅಂತೇಳಿ ಒಂದು ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಈ ಒಂದು ರಾಜ್ಯ ಸರ್ಕಾರದ ನೋಟಿಫಿಕೇಶನ್ ಏನಂತಂದ್ರೆ, ಈಗ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಲವಾರು ಗ್ರಾಮ ಪಂಚಾಯತಿಗಳನ್ನ ಸರಿಯಾದ ಒಂದು ಸೂಕ್ತವಾದ ಒಂದು ಸಮೀಕ್ಷೆ ಮಾಡದೇನೆ ಒಂದು ಅವೈಜ್ಞಾನಿಕವಾಗಿ ಒಂದು ಮೇಲ್ದರ್ಜೆಗೆ ಏರಿಸುವಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವಿಚಾರ ಸಂಕಿರಣ ಏರ್ಪಡಿಸಿದೆ. ಇದರಲ್ಲಿ ನಮ್ಮ ಹಲವಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ಇವರಿಗೆಲ್ಲ ಒಂದು ವೇದಿಕೆ ಮಾಡಿಕೊಟ್ಟು ಹಲವಾರು ಪತ್ರಕರ್ತರಿದ್ದಾರೆ, ಕಾನೂನು ತಜ್ಞರಿದ್ದಾರೆ. ಈ ಒಂದು ಮೇಲ್ದರ್ಜೆಗೆ ಏರಿಸುವಂತಹ ಸರ್ಕಾರದ ಕ್ರಮ ಸರಿನಾ ತಪ್ಪ, ಇದರಿಂದ ಆಗುವ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋ ಬಗ್ಗೆ ಈ ದಿನ ಚರ್ಚೆ ಮಾಡಬೇಕು ಅಂತೇಳಿ ಒಂದು ವಿಚಾರ ಸಂಕಿರಣ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಚಿನ್ಮಯ ಸಂಸ್ಥೆ ಅಧ್ಯಕ್ಷರು, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕವರನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಅವರಲ್ಲಿ ಕೋರ್ಪಡ್ತಾ ಇದ್ದಾರೆ. ಅಂತೆಯೇ ತಾಲೂಕಿನ ಒಂದು ಗ್ರಾಮ ಪಂಚಾಯತಿಗಳಿಗೆ, ನಗರಸಭೆಯ ಬಗ್ಗೆ, ಆಡಳಿತ ಬಗ್ಗೆ ಸವಿಸ್ತಾರವಾದ ಜ್ಞಾನ ಉಳ್ಳಂತಹ ತಾಲೂಕಿನ ಹಿರಿಯ ಪತ್ರಕರ್ತರು ಡಾಕ್ಟರ್ ಸಿ.ಆರ್. ವಿಜಯಕುಮಾರ್ ಅವರು, ಇವರು ಸಹ ನಮ್ಮೊಂದಿಗಿದ್ದಾರೆ. ಇವರು ಸಹ ನಮ್ಮ ಸಂಘದ ಪರವಾಗಿ ಹಾಕಿಕೊಂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅಂತೆಯೇ ಈ ಒಂದು ಸರ್ಕಾರದ ಕ್ರಮ ಏನಿದೆ, ಇದನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ನಮ್ಮೊಂದಿಗೆ ವಕೀಲರಾದ ಶ್ರೀ ಪುರುಷೋತ್ತಮ ಅವರು ಇದ್ದಾರೆ. ಇವರಿಗೂ ಸಹ ಸಂಸ್ಥೆಯ ಪರವಾಗಿ ಹಾಕಿದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಪ್ರಾಯೋಗಿಕವಾಗಿ ಇದು ಯಾವ ರೀತಿ ಜನಸಾಮಾನ್ಯರ ಪರಿಣಾಮ ಬೀರ್ಬೋದು ಅಂತೇಳಿ ಸ್ವತಃ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರಮೇಶ್ ರೆಡ್ಡಿ ಅವರು, ಮರುಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇವರು ಸಹ ನಮ್ಮೊಂದಿಗಿದ್ದಾರೆ. ಮತ್ತೆ ಅಂಗನಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಪ್ಪ ಅವರು ನಮ್ಮೊಂದಿಗಿದ್ದಾರೆ. ಇವರು ಸಹ ನಮ್ಮ ಸಂಸ್ಥೆಗೆ ಹಾಕಿದ ಸ್ವಾಗತವನ್ನು ಕೊಟ್ಟಿದ್ದೇನೆ. ಮತ್ತೆ ನಮ್ಮ ಸ್ನೇಹಿತರು ನೆಲ್ಲೂರು ಗ್ರಾಮ ಪಂಚಾಯತಿಯ ಸತೀಶ್ ಅವರು ಕೂಡ ಆಗಮಿಸಿದ್ದಾರೆ. ಇವ್ರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ಹಾಕಿದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ಜೈವಿನ್ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಲೋಕೇಶ್ ಕುಮಾರಾಚಾರ್ಯ ಅವರು ನಮ್ಮಲ್ಲಿದ್ದಾರೆ. ಇವರು ಸಹ ನನ್ನ ಹಾಕಿದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ನಮ್ಮ ಪತ್ರಿಕಾ ಬಳಗದ ಮಂಜುನಾಥ್ ಅವರು ಸಹ ವೇದಿಕೆ ನಮ್ಮಲ್ಲಿದ್ದಾರೆ. ಇವರು ಸಹ ನನ್ನ ಹಾಕಿದ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ಇರ್ತದೆ, ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಿಷಯ ತಜ್ಞರು ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಪ್ರತಿನಿಧಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು, ಇಲ್ಲಿ ಮುಕ್ತವಾಗಿ ಹಂಚ್ಕೋಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಮೊದಲಿಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಿ.ಆರ್. ವಿಜಯಕುಮಾರ್ ಅವರು ಮಾತಾಡಬೇಕಂತ ಕೇಳ್ತಿದ್ದಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಆನೇಕಲ್ ತಾಲೂಕಿನಲ್ಲಿ, ಅದರಲ್ಲೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಪಂಚಾಯಿತಿಗಳನ್ನು ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಅವೈಜ್ಞಾನಿಕ, ಎಷ್ಟರ ಮಟ್ಟಿಗೆ ಇದು ಪರ ವಿರೋಧ, ಅನುಕೂಲ ಅನಾನುಕೂಲಗಳ ಬಗ್ಗೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ವಿ. ಜೊತೆಗೆ ಒಂದು ವಿಚಾರ ಸಂಕಿರಣ ಅಂದರೆ ಪರ ಬರ್ಬೋದು, ವಿರೋಧ ಬರ್ಬೋದು. ಒಂದು ಈ ಪಂಚಾಯಿತಿ ಸದಸ್ಯರಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಯಾರಿದ್ದಾರೆ ಅವ್ರಿಗೊಂದು ಅರಿವನ್ನು ಮೂಡಿಸುವಂಥದ್ದು. ಇದರಿಂದ ನಮಗೇನು ಅನುಕೂಲಗಳಾಗ್ತವೆ, ಏನು ಅನಾನುಕೂಲ ಆಗ್ತದೆ, ನಗರಸಭೆ ಮತ್ತು ಪುರಸಭೆ ಆದರೆ ಏನು ಅನುಕೂಲ, ಅಥವಾ ಗ್ರಾಮ ಪಂಚಾಯಿತಿಗಳು ಇದ್ದರೆ ಏನು ಅನುಕೂಲ ಅನ್ನೋ ವಿಚಾರವನ್ನು ನಾವು ಇವತ್ತು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ವಿಚಾರ ಸಂಕಿರಣವನ್ನು ಏರ್ಪಡಿಸ್ತೀವಿ. ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದಿಡ್ತಾ ಇದ್ದೀವಿ. ಒಂದು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಸೆಪ್ಟೆಂಬರಲ್ಲಿ ಒಂದು ಆದೇಶವನ್ನು ಪತ್ರವನ್ನು ಹೊರಡಿಸ್ತಾರೆ. ಆನೇಕಲ್ ತಾಲೂಕಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ 20 ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಬೇಕು, ನಗರಸಭೆ ಮತ್ತು ಪುರಸಭೆಗಳನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರ ಬರೀತಾರೆ. ಆ ಒಂದು ಪತ್ರ ಜಿಲ್ಲಾ ಪಂಚಾಯತಿಗೆ ಹೋಗಿ, ಜಿಲ್ಲಾ ಪಂಚಾಯಿತಿ ನಂತರ ತಾಲೂಕು ಪಂಚಾಯಿತಿಗೆ ಜನವರಿ 30ನೇ ತಾರೀಕು ಬರ್ತದೆ. ತಾಲೂಕು ಪಂಚಾಯಿತಿಯಿಂದ ಮತ್ತೆ ಎಲ್ಲ ಆನೇಕಲ್ ತಾಲೂಕಿನಲ್ಲಿರುವಂಥ ಎಲ್ಲ 20 ಪಂಚಾಯಿತಿಗಳಿಗೂ ಇದು ತುರ್ತಾಗಿ ನಗರಸಭೆ ಮತ್ತು ಪುರಸಭೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಮೊದಲಿಗೆ ನಾವು ಕೆಲವು ವಿಚಾರಗಳನ್ನ ಹೇಳ್ತೀನಿ. ಈ ಒಂದು ವಿಚಾರದಲ್ಲಿ ದೊಮ್ಮಸಂದ್ರ, ಯಮರೆ, ಸರ್ಜಾಪುರ 3 ಪಂಚಾಯಿತಿಗಳನ್ನು ಸೇರಿಸಿ ಒಂದು ನಗರಸಭೆ ಮಾಡುವಂಥದ್ದು. ಅತ್ತೇಬೆಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆ 2 ಪಂಚಾಯಿತಿಗಳನ್ನು ಮತ್ತು 1 ಪುರಸಭೆಯನ್ನು ಸೇರಿ ನಗರಸಭೆ ಮಾಡುವಂಥದ್ದು. ಆನೇಕಲ್ ಪುರಸಭೆ, ಒಣಕನಹಳ್ಳಿ, ಸಮಂದೂರು ಇದು ಕೂಡ 2 ಪಂಚಾಯಿತಿಗಳು ಮತ್ತು 1 ಪುರಸಭೆಯನ್ನು ಸೇರಿ ನಗರಸಭೆ ಮಾಡುವಂಥದ್ದು. ಜೊತೆಗೆ ಕರ್ಪೂರು, ಬ್ಯಾಗಡನಹಳ್ಳಿ ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು.
ಮುಗಳೂರು ನೆರಿಗೆ ಪಂಚಾಯಿತಿಯನ್ನು ಸೇರಿ ಪುರಸಭೆ ಮಾಡುವಂಥದ್ದು, ಬಳ್ಳೂರು, ಮಾಯಸಂದ್ರ, ಮುರಸೂರು ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು, ಅಂದೇನಹಳ್ಳಿ, ಬಿಲ್ಲಾಪುರ, ಮುತಲ್ನೂರು 3 ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆ ಮಾಡುವಂಥದ್ದು, ಇಂದ್ರವಾಡಿ, ಆರಗದ 2 ಪಂಚಾಯಿತಿಗಳನ್ನು ಸೇರಿಸಿ ಪುರಸಭೆಯನ್ನು ಮಾಡುವಂಥದ್ದು. ಈ ಒಂದು ವಿಚಾರದಲ್ಲಿ ಯಾಕೆ ಅವೈಜ್ಞಾನಿಕ ಅಂತ ನಾವು ಮಂಡನೆ ಮಾಡಬೇಕಂದ್ರೆ, ಒಂದು ಪುರಸಭೆ ಮತ್ತು ನಗರಸಭೆ ಇರಬೇಕಂದ್ರೆ ಅಲ್ಲಿ ಜನಸಂಖ್ಯೆ ಒಂದು ಪುರಸಭೆಯ ಒಂದು ಪಟ್ಟಣ ಪಂಚಾಯತ್ ಆಗಬೇಕಾದ್ರೆ 10 ರಿಂದ 20 ಸಾವಿರ, ಪುರಸಭೆ ಆಗಬೇಕಾದ್ರಿಂದ 20,000 ದಿಂದ 50,000 ಜನಸಂಖ್ಯೆ ಇರಬೇಕು. 50,000 ಮೇಲ್ಪಟ್ಟು ಇದ್ದರೆ ಅದು ನಗರಸಭೆಯನ್ನಾಗಿ ಮಾಡಬೇಕು ಅಂತ ಒಂದು ಸರ್ಕಾರದ ಒಂದು ಕಾಯ್ದೆ ಕಾನೂನಿನಲ್ಲಿ ಉಲ್ಲೇಖ. ಆದರೆ ಇಲ್ಲಿ ಯಾವುದೋ ಒಂದು ಪುರಸಭೆ, ಆನೇಕಲ್ ಪುರಸಭೆ ಒಂದು ಪುರಸಭೆ ಆಗಿದೆ. ಅಲ್ಲಿ ಏನಾಗ್ತದೆ ಅಂದರೆ ಒಂದು ವ್ಯಾಪಾರ ಕೇಂದ್ರೀಕರಣ ಆಗಬೇಕು. ಒಂದು 60% ಹೆಚ್ಚಾಗಿ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸಬೇಕು. ಜೊತೆಗೆ ಕೃಷಿ ಚಟುವಟಿಕೆಗಳು 60% ಜಾಸ್ತಿ ಇದ್ದಾಗ ಮಾತ್ರ ಅದೊಂದು ನಗರಸಭೆ ಮತ್ತು ಪುರಸಭೆಯಾಗಿ ನಗರಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ನಗರಾಭಿವೃದ್ಧಿ ಅಂತ. ಆದರೆ ಇದುವರೆಗೂ ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯಿತಿಗಳಿವೆ. 28 ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಗ್ರಾಮೀಣ ಭಾಗದ ಗ್ರಾಮೀಣ ಸೊಗಡನ್ನು ಹೊಂದಿರುವಂಥ ಪಂಚಾಯಿತಿಗಳೇ ಹೆಚ್ಚಾಗಿ ಇದೆ. ನಾವು ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ಹೊಂದ್ಕೊಂಡಿರೋರು. ಆನೇಕಲ್ ತಾಲೂಕು ಅಂದರೆ ಮೊದಲು ಆನೆಗಳ ಬೀಡು ಅಂತ ಇದ್ದರು, ರಾಗಿಯನ್ನು ಹೆಚ್ಚಾಗಿ ಬೆಳೀತಾ ಇದ್ದರು, ಇಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದರು, ಜೊತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದರು, ಜೊತೆಗೆ ಈ ಕೃಷಿ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇದೆ. ಆದರೆ ಇಲ್ಲಿ ಒಂದು ಬೆಂಗಳೂರಿಗೆ ನಗರಕ್ಕೆ ಸಮೀಪ ಇರೋದರಿಂದ ಈ ವ್ಯಾಪಾರ ಜಾಸ್ತಿ ಆದಷ್ಟು ನಾವು ರಾಗಿ ಬೆಳೆಯೋದನ್ನು ಮಾರಾಟ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ ಈ ರಾಗಿಯನ್ನು ಜಾಸ್ತಿ ಇಲ್ಲಿ ಬೆಳೀತಾ ಇದ್ದರು, ಮಾರಾಟ ಮಾಡ್ತಾಯಿದ್ರು. ಹಾಗಾಗಿ ರಾಗಿ ನಾಡು ಅಂತಾಯಿತು. ತೋಟಗಾರಿಕೆ ಬೆಳೆಗಳು ಯಾವತ್ತು ಉತ್ಪಾದನೆ ಜಾಸ್ತಿ ಆಗ್ತದೋ ಮಾರಾಟ ಕೂಡ ಹಂಗೆ ಆಗ್ತಾ ಇರ್ತದೆ. ಈಗೇನಾಗ್ತದೆ, ಈ ಬೆಂಗಳೂರು ಭಾಗ ಏನಾಗಿದೆ, ಮಹಾನಗರ ಪಾಲಿಕೆ ಇರ್ಬೋದು, ಇದು ಮಹಾನಗರ ಪಾಲಿಕೆಯನ್ನು ಮೀರಿ ಬೃಹತ್ ಬೆಂಗಳೂರು ಆಗ್ತಾ ಇದೆ. ಇದು ಯಾಕೆ ಕಾರಣ ಎಂದರೆ ರಾಜಕಾರಣಿಗಳ ಒತ್ತಡ ಇರ್ಬೋದು, ವಲಸೆ ಜನರ ಬರುವಂಥ ಜನರ ಇರ್ಬೋದು, ದಿನೇ ದಿನ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ಏನಿದೆ, ಮೊದಲು ಪುರಸಭೆ ಆಗಿತ್ತು, ನಗರಸಭೆ ಆಗಿತ್ತು, ಮಹಾನಗರ ಪಾಲಿಕೆ ಆಗಿದೆ, ಜೊತೆಗೆ ಬೃಹತ್ ಬೆಂಗಳೂರು ಕೂಡ ಆಗಿದೆ. ಇವಾಗ ಗ್ರೇಟರ್ ಬೆಂಗಳೂರು ಅಂತ ಆಗ್ತಾ ಇದೆ. ಕಾರಣ ಏನಂದರೆ ಇದು ವಲಸೆ ಜನ ಬರ್ತಾ ಇದ್ದಾರೆ, ಉದ್ಯೋಗ ಅವಕಾಶಗಳು ಜಾಸ್ತಿ ಇದೆ, ವ್ಯವಸಾಯ ಭೂಮಿ ಕಡಿಮೆ ಇದೆ, ಇಲ್ಲಿ ಕೃಷಿ ಚಟುವಟಿಕೆಗಳು ಹಾಲು, ಹೈನುಗಾರಿಕೆ ಮತ್ತೊಂದು ಏನೂ ಇಲ್ಲ. ಆ ಕಾರಣಕ್ಕೋಸ್ಕರ ಏನಾಗ್ತದೆ ಅಂದರೆ ಇದು ನಗರ ಪ್ರದೇಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ 30-40 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಸೇರುವಂಥದ್ದು. ಆ ಕಾರಣಕ್ಕೋಸ್ಕರ ಆನೇಕಲ್ ತಾಲೂಕು, ನೆಲಮಂಗಲ, ಹೊಸಕೋಟೆ ಈ ಭಾಗಗಳಿದೆ, ಇದು ಯೋಜನಾ ಪ್ರಾಧಿಕಾರಗಳಂತ ಮಾಡಿದ್ರು. ಅಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು, ಇಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಮಾಡಬೇಕು, ವಲಸೆ ಬರುವಂತಹ ಜನರಿಗೆ ಒಂದು ವಸತಿಗಳನ್ನು ನಿರ್ಮಾಣ ಮಾಡಬೇಕು. ಇಲ್ಲಿ ಬೇರೆ ರಾಜ್ಯ ಬರೀ ನಾವು ಉತ್ತರ ಕರ್ನಾಟಕದಿಂದ ಬರುವಂಥದ್ದು, ತಮಿಳುನಾಡಿನಿಂದ ಬರುವಂಥದ್ದಲ್ಲ, ಉತ್ತರ ಭಾರತದಿಂದ ಬರುವಂಥ ಜನ ಇಲ್ಲಿ ವಲಸೆ ಇದ್ದಾರೆ. ಇವು ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಊರು ನಮ್ಮಲ್ಲಿ 500 ಮನೆ 2,000 ಜನ ಇರ್ತಾಯಿದ್ರು. ಆದರೆ ಇವತ್ತೇನಾಗಿದೆ, ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ 2,000 ಜನ ವಾಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ, ಜಿಲ್ಲಾಧಿಕಾರಿಗಳು ಏನು ಇವತ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ನಗರಸಭೆ ಮಾಡಬೇಕು, ಪುರಸಭೆಯನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಇದು ಒಂದು ರೀತಿಯಲ್ಲಿ ಅವೈಜ್ಞಾನಿಕ. ಇದು ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಕಾರಣ ಏನಂದರೆ ನಗರಸಭೆ ಒಂದು ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡ್ತಾರೆ. ಅಂದರೆ ಒಂದು ನಗರಸಭೆ ಇರಬೇಕಾದ್ರೆ 50,000 ಮೇಲ್ಪಟ್ಟು ಇರಬೇಕು. ಆದರೆ ಧ್ವಮಸಂದ್ರ, ಯಮರೆ, ಸರ್ಜಾಪುರ 3 ಸೇರಿಕೊಂಡು 36,000 ಜನಸಂಖ್ಯೆಯನ್ನು ಹೊಂದಿದೆ. ಇಲ್ಲಿ ಒಂದು ಪೌರ ಕಾಯ್ದೆ ಒಂದಿದೆ. ಪಟ್ಟಣ ಹೊರವಲಯದ ಮನೆಗಳು ಇಲ್ಲದಿರುವಂತಹ 2 ಮೈಲಿಗಿಂತ ಹೆಚ್ಚಿನ ವಿಸ್ತೀರ್ಣ ಭೂಮಿಯನ್ನು ಬೇರ್ಪಟ್ಟಿರುವ ಯಾವುದೇ ನಗರ, ಪಟ್ಟಣ ಈ ಹೊರವಲಯವನ್ನು ಕಾನೂನುಬದ್ಧವಾಗಿ ಸೇರಿಸತಕ್ಕದ್ದಲ್ಲ ಅಂತ. ಅಂದರೆ ಎಲ್ಲಿಂದನೋ ಎಲ್ಲಿಗೋ ಧ್ವಮಸಂದ್ರ ಎಲ್ಲಿದೆ, ಯಮರೆ ಎಲ್ಲಿದೆ, ಸರ್ಜಾಪುರ ಎಲ್ಲಿದೆ, ಇದು ಒಂದು ಪುರಸಭೆ ಮಾಡಬೇಕಾದ್ರೆ, ಒಂದು ನಗರಸಭೆ ಮಾಡಬೇಕಾದ್ರೆ ಒಂದು ಚೌಕಟ್ಟಿನಲ್ಲಿ, ಒಂದು ಸರ್ಕಲಲ್ಲಿ, ಒಂದು ರೇಡಿಯಸ್ನಲ್ಲಿ ಇರಬೇಕು.
ಒಂದು ದೊಮಸಂದ್ರ ನಗರಸಭೆ ಒಂದು ಪಂಚಾಯಿತಿ ಇದೆ. ಆ ಸುತ್ತಮುತ್ತ ಇರುವಂತಹ ಭೂಭಾಗಗಳನ್ನು, ಸುತ್ತಮುತ್ತ ಇರುವಂತಹ ಸಂಖ್ಯೆನ, ಸುತ್ತಮುತ್ತ ಇರುವಂತಹ ವ್ಯಾಪ್ತಿಯನ್ನು ಅಥವಾ ನಗರ ಒಂದು ಪಟ್ಟಣಗಳನ್ನು ಅಥವಾ ಪಂಚಾಯಿತಿಯನ್ನು ಸೇರಿಸ್ಕೊಂಡು ಮಾಡಿದ್ರೆ ಅದು ಅವೈಜ್ಞಾನಿಕ ಆಗೋದಿಲ್ಲ. ಅದು ವೈಜ್ಞಾನಿಕ ಆಗ್ತದೆ. ಪುರಸಭೆಯನ್ನು ಮಾಡಿದ್ರು ಸುತ್ತಮುತ್ತ 5,000-6,000 ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. ಅದರಲ್ಲಿ ಜಾಸ್ತಿ ಇದೆ. ಅದು ಮಾಡೋಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಚಂದಾಪುರ ಪಂಚಾಯಿತಿಯನ್ನು, ಇಡೀ ಚಂದಾಪುರ ಪಂಚಾಯಿತಿನ ಪುರಸಭೆಯನ್ನು ಮಾಡಿದ್ರು. ಅದು ಅದರಲ್ಲಿ ಏನು ಅವೈಜ್ಞಾನಿಕ ಅನಿಸೋದಿಲ್ಲ. ಆದರೆ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸೋದ್ರಿಂದ ತಪ್ಪೇನೂ ಇಲ್ಲ. ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತದೆ. ಆದರೆ ಅದನ್ನ ತಕ್ಕಾದಂತಹ ವ್ಯವಸ್ಥೆಗಳು ಅಭಿವೃದ್ಧಿ ಆಗ್ತದೆ. ಆದರೆ ಇಲ್ಲಿ ದೊಮ್ಮಸಂದ್ರ, ಯಮರೆ ಮತ್ತು ಸರ್ಜಾಪುರವನ್ನು ಮೂರೂ ಕೂಡ ಅದರ ವ್ಯಾಪ್ತಿ ಸುಮಾರು 15-20 ಕಿಲೋಮೀಟರ್ ವ್ಯಾಪ್ತಿ ಬರ್ತದೆ. ಇಲ್ಲಿ ಸಾಕಷ್ಟು ಯಾಕೆ ತೊಂದರೆ ಆಗ್ತದೆ ಅಂದರೆ, ಯಾವುದೋ ಒಂದು ದೊಮ್ಮಸಂದ್ರ ಒಂದು ಪಂಚಾಯಿತಿ, ಯಮರೆ ಒಂದು ಪಂಚಾಯಿತಿ, ಸರ್ಜಾಪುರ ಒಂದು ಪಂಚಾಯಿತಿ, ಇಲ್ಲಿ ಒಂದು ಸರ್ಕಾರದಿಂದ ಅನುದಾನ ಬರ್ತದೆ. ಜೊತೆಗೆ ಅಲ್ಲಿ ಒಂದು ಏನು ತೆರಿಗೆ ಬರ್ತದೆ, ಅಲ್ಲಿ ವಸೂಲಿ ಮಾಡಿ ಅಲ್ಲಿನೇ ಒಂದು ಖರ್ಚು ಮಾಡ್ತಾರೆ, ಅಲ್ಲಿನೇ ಅಭಿವೃದ್ಧಿ ಕಾಣ್ತಾರೆ. ಆದರೆ ನಗರಸಭೆ ಮತ್ತು ಪುರಸಭೆ ಮೇಲೆ ಆದರೆ ಒಂದು ಭಾಗದಲ್ಲಿ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲೇನಾಗ್ತದೆ ಅಂದರೆ, ಸರ್ಜಾಪುರದವ್ರು ನಮಗೂ ಮಾಡಬೇಕು ಅಂತಾರೆ, ದೊಮ್ಮಸಂದ್ರವ್ರು ನಮಗೂ ಮಾಡ್ಬೇಕಂತಾರೆ, ಯಮರೆಗೆ ಅಷ್ಟೇ ನಾವು ಮಾಡ್ಬೇಕಂತ. ಯಾವ ಕಡೆ ಮಾಡ್ತೀರಿ ನೀವು? ಯಾವ ಕಡೆನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇವಾಗ ಆನೇಕಲ್ ಪುರಸಭೆ, ಒಣಕನಲ್ಲಿ, ಸಮಂದೂರು ಎಲ್ಲ ಕೂಡ ಸೇರ್ಕೊಂಡ್ರೆ 60,000 ಬರ್ತದೆ. ಒಣಕನಲ್ಲಿ ಇರುವಂಥದ್ದು 6,137 ಜನಸಂಖ್ಯೆ. ಅದು ಯಾಕೆ ನಾವು ಈ ಅಂಕಿಅಂಶಗಳನ್ನು ಆಧಾರವಾಗಿ ಇಟ್ಕೋಬೇಕು ಅಂದರೆ, ಸರ್ಕಾರ ಕೂಡ ಒಂದು ಪೌರ ರಚನೆಯಲ್ಲಿ ಏನು ಮಾಡಿದೆ ಅಂದರೆ, ಇಂದಿನ ಜನಗಣತಿ ಆಧಾರದ ಮೇಲೆ ರಚನೆಗಳನ್ನು ಮಾಡಬೇಕು ಅಂತ. ಅಂದರೆ 2011ರಲ್ಲಿ ಜನಗಣತಿ ಆಗಿದೆ, ಅದರ ಆಧಾರದ ಮೇಲೆ ಮಾಡಬೇಕು ಅಂತ. ಜೊತೆಗೆ 2021ರಲ್ಲಿ ಜನಗಣತಿ ಕೊರೋನಾ ಕಾರಣಕ್ಕೋಸ್ಕರ ಜನಗಣತಿ ಆಗಿಲ್ಲ. ಮತ್ತೆ 25ರಲ್ಲಿ ಆಗ್ಬೋದು ಅಥವಾ 31ರಲ್ಲಿ ಆಗ್ಬೋದು. ಈ ಮಧ್ಯೆ ಬರುವಂಥ ಏರ್ಪೇರಿ ಜನಸಂಖ್ಯೆ ಏನಿದೆ, ಅದು ಯಾವುದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಧಿಕಾರಿಗಳು ಸುಳ್ಳು ಕೊಟ್ಟು ಸರ್ಕಾರಕ್ಕೆ ಇದನ್ನು ಅಪ್ಗ್ರೇಡೇಷನ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇದು ಮಾಡೋಕ್ಕಾಗೋದಿಲ್ಲ. ಇದು ನಿಖರವಾಗಿ ಇವು ಅತ್ತಿಬೆಲೆ ಪುರಸಭೆ 20,000 ಇದೆ, ಅದು ಒಂದು ಪುರಸಭೆಗೆ ಒಂದು ಮಾಡ್ಬೋದು, ವೈಜ್ಞಾನಿಕವಾಗಿದೆ. ನೆರಳೂರು 56,000 ಇದೆ, ಇದು 2011ರಲ್ಲೇ ಬೇಕಾದರೆ ಮಾಡ್ಬೋದಾಗಿತ್ತು. ಆದರೆ ಅದನ್ನು 63 ಸದಸ್ಯರನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ 63 ಸದಸ್ಯರನ್ನು ಹೊಂದಿರುವಂತಹ ಎರಡನೇ ಒಂದು ಗ್ರಾಮ ಪಂಚಾಯಿತಿ. ಜೊತೆಗೆ ಬಿದಿರುಗುಪ್ಪೆ 9,618, ಅದೂ ಕೂಡ ಪಟ್ಟಣ ಪಂಚಾಯಿತಿಯಾಗಿ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ 56,000 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಮೂರೂ ಸೇರಿ ಮಾಡಿದೆ. ಒಂದು ನೆರಳೂರು, ಬಿದಿರುಗುಪ್ಪೆ, ಅತ್ತಿಬೆಲೆ. ಮತ್ತು ಯಾವುದನ್ನು ಕೇಂದ್ರವಾಗಿ ಮಾಡ್ತೀರಾ? ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನೆರಳೂರಾಗಿ ಮಾಡೋಕ್ಕೆ ಹೋದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು. ಹೊಸದಾಗಿ ನಾವು 10 ಕೋಟಿ ರೂಪಾಯಿ ನಗರಸಭೆ ಪುರಸಭೆಗಳಿಗೆ ಕೊಡ್ತಾರೆ. ಬರೀ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಪ್ರತಿ ವರ್ಷ ಬರ್ತಾ ಇದ್ರೂ ಅಲ್ಲಿ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಲ್ರೆಡಿ ಇವಾಗ ನಾವು ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಆಲ್ರೆಡಿ 10 ಕೋಟಿ ರೂಪಾಯಿ ಬರ್ತಾ ಇದ್ರೆ ಅಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು ನೆರಳೂರಲ್ಲಿ ಎಲ್ಲ ಯೂಸ್ ಮಾಡ್ತೀರಾ, ಬಿದಿರುಗುಪ್ಪೆಯಲ್ಲಿ ಮಾಡ್ತೀರಾ, ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದೊಂದು ಕೂಡ ಅಭಿವೃದ್ಧಿಯಲ್ಲಿ ಏರುಪೇರಾಗ್ತದೆ, ರಾಜಕೀಯ ಏರುಪೇರಾಗ್ತದೆ, ಅಸಮಾನತೆ ಕೂಡ ಇದು ಉಂಟಾಗ್ತದೆ ಅಂತ. ಜೊತೆಗೆ ನಾವು ಇವಾಗ ಇದೆ. ಮತ್ತು ಈಗ ಕರ್ಪೂರ್ ಮತ್ತು ಬ್ಯಾಗದನಲ್ಲಿ ಕೂಡ ಹೇಳಿದೆ. ಕರ್ಪೂರು ಎಲ್ಲಿದೆ, ಬ್ಯಾಗದನಲ್ಲಿ ಎಲ್ಲಿದೆ, ಅದರ ವ್ಯಾಪ್ತಿ ಕೂಡ 10-15 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗ್ತದೆ? 6,338 ಪಾಪ್ಯುಲೇಷನ್ ಇದೆ, 8,360 ಪಾಪ್ಯುಲೇಷನ್ ಇದೆ. ಒಟ್ಟಾರೆ 15,000 ಕೂಡ ದಾಟಿದೆ. ಒಂದು ಪುರಸಭೆ ರಚನೆ ಆಗಬೇಕಾದ್ರೆ 20,000ದಿಂದ 50,000 ಆಗಬೇಕು. ಜೊತೆಗೆ ಮುಗಳೂರು ಮತ್ತು ನೆರಿಗೆ, ಅದು ಕೂಡ 8,793, 8,499, ಟೋಟಲ್ ಸೇರ್ಕೊಂಡ್ರೆ 17,592 ಪಾಪ್ಯುಲೇಷನ್ನು ಇದೆ. ಈಗ ಜಾಸ್ತಿ ಇದೆ. 2020ರಲ್ಲಿ 2 ಪಟ್ಟು ಜಾಸ್ತಿ ಆಗಿರ್ಬೋದು ನಗರಸಭೆ ಮಾಡುವಂಥದ್ದು. ಆದರೆ ಅದಕ್ಕೆ ಒಂದು ಅಂಕಿಅಂಶಗಳನ್ನು ಮಾಡೋದಿಲ್ಲ. ಇದು ಕೂಡ ಕರ್ನಾಟಕದ ಹಾಸನಲ್ಲಿರುವಂಥದ್ದು.
ಗಡಿಗೆ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ. ನಾವು ಬಂದಿದ್ದು ಈ ಎಲ್ಲ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇವು ಅಂದೇನಲ್ಲಿದ್ದು ಬಿಲ್ಲಾಪುರ ಮುತ್ತಲ್ನೂರು, ಅದು ಕೂಡ 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಿಂದ ಹೊಂದಿರುತ್ತದೆ. ಒಂದು ನಗರಸಭೆ ಮತ್ತು ಪುರಸಭೆ ಒಂದು ಇರಬೇಕಾದ್ರೆ ಒಂದು ರೇಡಿಯಸ್, ಒಂದು ಸರ್ಕಲ್ ರೀತಿಯಲ್ಲಿ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ಬೋದು, ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ಬೋದು, ಕನಿಷ್ಠ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇರ್ಬೋದು. ಅಂದರೆ ಇವಾಗ ಆನೇಕಲ್ ಪಟ್ಟಣ ಒಂದು ಸೆಂಟರ್ ಪಾಯಿಂಟ್ ಇಟ್ಕೊಂಡು 2 ಕಿಲೋಮೀಟರ್ ವ್ಯಾಪ್ತಿ ಬೇಕಾದರೆ ಅಲ್ಲಿ ಕೃಷಿ ಚಟುವಟಿಕೆ ಇರೋದಿಲ್ಲ, ವ್ಯಾಪಾರಿ ಕೇಂದ್ರೀಕರಣ ಇರ್ತದೆ, ಜೊತೆಗೆ ಅಭಿವೃದ್ಧಿ ಆಗ್ತಾ ಇರ್ತದೆ. ಅಲ್ಲಿ ಮಾತ್ರ ಸಾಧ್ಯ. ಅಕ್ಕಪಕ್ಕದಲ್ಲಿ ವಾರ್ಡ್ಗಳಿರ್ತದೆ, ಪಕ್ಕಪಕ್ಕದಲ್ಲಿ ವಾರ್ಡ್ಗಳಿರ್ತದೆ. ಆದರೆ ಈ ಪಂಚಾಯಿತಿಗಳಲ್ಲಿ ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಅಂದೇನಹಳ್ಳಿ, ಬಿಲ್ಲಾಪುರ, ಮುತ್ತಲ್ಲೂರು, ಬಟ್ ಇಂಡ್ಲವಾಡಿ ಮತ್ತು ಆರಗದ್ದೆ, ಈ ಎಲ್ಲ ಕಾರಣಕ್ಕೋಸ್ಕರ ಇದು ಒಂದು ರೀತಿಯಲ್ಲಿ ಅವೈಜ್ಞಾನಿಕ ಅಂತ. ಇನ್ನು ಎರಡನೇ ವಿಚಾರದಲ್ಲಿ ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯಿತಿಗಳು ಇದೆ. ಈ 28 ಗ್ರಾಮ ಪಂಚಾಯಿತಿಗಳಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು 21. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು 21 ಇದೆ, 28 ಪೈಕಿ. ಮತ್ತು 7 ಪಂಚಾಯಿತಿಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಆದರೆ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಲೆಕ್ಕಕ್ಕಾಗೋದಿಲ್ಲ. ಆನೇಕಲ್ ತಾಲೂಕು ಅಂದರೆ ಆನೇಕಲ್ ತಾಲೂಕು ಪಂಚಾಯಿತಿ ಅಂದರೆ ಆನೇಕಲ್ ನಗರ, ಬೆಂಗಳೂರು ನಗರ ಜಿಲ್ಲೆ ಅಂದರೆ ಆನೇಕಲ್ ತಾಲೂಕು ಅಂದರೆ ಅದೊಂದು ವ್ಯಾಪ್ತಿ ಪ್ರದೇಶ, ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು. ಆ ಕಾರಣಕ್ಕೋಸ್ಕರ ಇಲ್ಲಿ ಎಮರೆ 11,000 ಇದೆ, ನೆರಳೂರಲ್ಲಿ 26,000 ಇದೆ, ಅಂದೇನಹಳ್ಳಿಯಲ್ಲಿ 11,000 ಇದೆ, ದೊಮಸಂದ್ರದಲ್ಲಿ ಅಂದೇನಹಳ್ಳಿ ಯಾಕೆಂದರೆ ಬಿಲ್ಲಾಪುರ ಮತ್ತು ಅಂದೇನಹಳ್ಳಿ ಎರಡೂ ಸೇರಿಕೊಂಡು ಪಾಪ್ಯುಲೇಷನ್ನೇ ಬಂದು 11,000, ಜೊತೆಗೆ ದೊಮಸಂದ್ರಲ್ಲಿ 12,000 ಇದೆ. ಸೊ ದೊಮಸಂದ್ರ ಒಂದು ನಗರಸಭೆ ಮಾಡ್ಬೋದು, ಪುರಸಭೆ ಮಾಡ್ಬೋದು, ಸುತ್ತಮುತ್ತ ಗ್ರಾಮಗಳನ್ನು ಸೇರಿಸ್ಕೊಂಡು ಅಥವಾ ಭೂ ಪ್ರದೇಶವನ್ನು ಸೇರಿಸ್ಕೊಂಡು ಒಂದು ಈಗಾಗಲೇ ಸರ್ಜಾಪುರ ಸುಮಾರು 20-25 ವರ್ಷಗಳ ಹಿಂದೆ ಒಂದು ಪುರಸಭೆ ಆಗಿತ್ತು. ಅಂದರೆ ಆಗ 10 ರಿಂದ 15-20 ಸಾವಿರ ಜನಸಂಖ್ಯೆ ಇದ್ದಾಗ ಅದನ್ನು ಪುರಸಭೆಯನ್ನು ಮಾಡಿದರು. ಆಮೇಲೆ ಎರಡನೇದಾಗಿ ಇಡೀ ರಾಜ್ಯದಲ್ಲಿ ಒಂದು ಬೃಹತ್ ನಗರ ಪಾಲಿಕೆ, 10 ನಗರ ಪಾಲಿಕೆಗಳು, 61 ನಗರಸಭೆಗಳು, 126 ಪುರಸಭೆಗಳು, 114 ಪಟ್ಟಣ ಪಂಚಾಯಿತಿ. ಆ ಕರ್ನಾಟಕದಲ್ಲಿರುವಂಥದ್ದು 176 ತಾಲೂಕು ಪೈಕಿ 121 ತಾಲೂಕಿನಲ್ಲಿ ಮಾತ್ರ ಪುರಸಭೆಗಳಿದೆ. ಅಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ತಾಲೂಕು ಕೇಂದ್ರ ಎಲ್ಲಿರ್ತದೋ, ತಾಲೂಕು ಸೆಂಟ್ರ್ ಪಾಯಿಂಟ್ ಎಲ್ಲಿರ್ತದೋ ಅದು ಮಾತ್ರ ಪುರಸಭೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲೇನು ಮಾಡ್ತಾರೆ, ಇಡೀ ತಾಲೂಕನ್ನು ನಗರಸಭೆ ಪುರಸಭೆಗಳನ್ನೇ ಮಾಡ್ತದೆ. ಜೊತೆಗೆ ಅದರ ವ್ಯಾಪ್ತಿ 20,000 ಮೇಲ್ಪಟ್ಟು ಏನು ಪುರಸಭೆ ವ್ಯಾಪ್ತಿ ಇದೆ ಅಲ್ಲಿ ಮಾತ್ರ ಇಲ್ಲಿ ಮಾಡೋಕ್ಕಾಗ್ತದೆ. ಅದು ಇಲ್ಲಿ ಯಾವ ರೀತಿ ಸಾಧ್ಯ ಆಗ್ತದೆ? ಇದು ಯಾವ ರೀತಿ ನೀವು ನೆರಳೂರು, ಬಳ್ಳೂರು ಈ ರೀತಿ ಬೇರೆ ಬೇರೆ ಪಂಚಾಯತಿಗಳನ್ನು ಮಾಡೋದು ಸಾಧ್ಯ ಆಗ್ತದೆ? ಇದು ಕೂಡ ಅವೈಜ್ಞಾನಿಕ ಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ಆನೇಕಲ್ ತಾಲೂಕಿನಲ್ಲಿ 2021 ಜನಗಣತಿನೇ ಎಲ್ಲಕ್ಕೂ ಆಧಾರ, ಅಂಕಿಅಂಶಗಳು. ಆ ಕಾರಣಕ್ಕೋಸ್ಕರ 5,000ದಿಂದ 10,000 ಇರುವಂತಹ ಪಾಪ್ಯುಲೇಷನ್ ಬರೀ 23 ವಿಲೇಜ್ ಐತೆ. 230 ಗ್ರಾಮಗಳಲ್ಲಿ ಬರೀ 13 ಗ್ರಾಮಗಳು ಮಾತ್ರ 10,000 ಪಾಪ್ಯುಲೇಷನ್ ಮಾತ್ರ ಇದೆ. 2,000ದಿಂದ 5,000 ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಬರೀ 35 ಗ್ರಾಮಗಳು ಮಾತ್ರ ಇದೆ. 10,000ದಿಂದ 20,000 ಇರುವಂತಹ ಒಂದು ಗ್ರಾಮ ಅಂದರೆ ಅದು ಬರೀ ಒಂದು ಪಂಚಾಯಿತಿ ಇದೆ. ಆದರೆ ಸೆನ್ಸಸ್ನಲ್ಲಿ ಏನು ಮಾಡಿದ್ರು, ಸೆನ್ಸಸ್ ಸಿಟಿ ಅಂತ ಮಾಡಿದ್ರು. ಅಂದರೆ ಅಭಿವೃದ್ಧಿ ಒಂದೊಂದು ಪ್ರದೇಶ, ಇಲ್ಲಿ ಕೃಷಿ ಚಟುವಟಿಕೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಆನೇಕಲ್ 44,000, ಹೆಬ್ಗೋಡಿಯಲ್ಲಿ 34,000, ಅತ್ತಿಬೆಲೆ, ಜಿಗಣಿ, ದೊಮಸಂದ್ರ, ಸರ್ಜಾಪುರ ಮತ್ತು ಮಾರ್ಗೊಂಡಹಳ್ಳಿಯನ್ನು ಸೆನ್ಸಸ್ ಸಿಟಿಗಳನ್ನು ಮಾಡಿದ್ರು. ಇಲ್ಲಿ ಒತ್ತಡ 1 ಚದರ ಕಿಲೋಮೀಟರ್ಗೆ 1,500 ಜನಸಂಖ್ಯೆಯನ್ನು ಹೊಂದಿರುವಂಥ ಭೂಪ್ರದೇಶ ಇದ್ದಾಗ ಮಾತ್ರ ಅಲ್ಲಿ ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಬೇಕು. ಯಾಕೆಂದರೆ
ಇವಾಗ ಉದಾಹರಣೆ ಹೇಳ್ಬೇಕಾದ್ರೆ ಹೆಬ್ಬಗೋಡಿ ಒಂದು ನಗರಸಭೆ ಆಗಿದೆ. ಹೆಬ್ಬಗೋಡಿ ಒಂದು ಮೇಯ್ನ್ ಏನಿದೆ ಅದು ಚಿಕ್ಕಪೇಟೆಗೆ ಸಮಾನ ಆಗಿದೆ. ಅಷ್ಟು ಜನ ಒಂದು ಚದರ ಕಿಲೋಮೀಟ್ರಲ್ಲಿ ಅಷ್ಟು ಜನ ಅಲ್ಲಿ ವಾಸ ಮಾಡ್ತಾರೆ, ಅಷ್ಟೇ ವ್ಯಾಪಾರ ಆಗ್ತದೆ, ಅಷ್ಟು ಜನ ಅಲ್ಲಿ ಓಡಾಡ್ತಾರೆ, ಅಷ್ಟು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅದು ನಗರಸಭೆಯನ್ನು ಮಾಡಿದೆ. ಬೇಕಾದರೆ ಇದು ಬೇರೆ ಒಂದು ನಗರ ಚನ್ನಪುರವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆನೇಕಲ್ ಒಂದು ನಗರ ಇದುವರೆಗೂ ಒಂದು ನಗರಸಭೆಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಕ್ಕಪಕ್ಕದ ಒಂದು ಏನು ಭೂ ಪ್ರದೇಶ ಇದೆ ಅಥವಾ ನಗರಸಭೆ ಇದು ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪುರಸಭೆಗಳನ್ನು ಸೇರಿಸೋದು ಸಾಧ್ಯ ಆಗಲಿಲ್ಲ ಅವ್ರ ಕೈಯಲ್ಲಿ. ಒಂದು ಒಡಕಲ್ಲಿ ಸೇರಿಸ್ಬೋದಾಯಿತು, ಕರ್ಪೂರನ್ನು ಸೇರಿಸ್ಬೋದಾಯಿತು, ಸಂಬಂಧೂರನ್ನು ಸೇರಿಸ್ಬೋದಾಯಿತು. ಅಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ಇಲ್ಲಿ ಇದುವರೆಗೂ ಕೂಡ ಆನೇಕಲ್ನ ನಗರಸಭೆಯನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದು ಮತ್ತೆ ಯಾವ ರೀತಿ ಮಾಡೋಕ್ಕೆ ಚಂದಾಪುರವನ್ನು ಮಾಡ್ತೀರಾ, ಬಳ್ಳೂರನ್ನು ಮಾಡ್ತೀರಾ, ಅಥವಾ ಒಂದು ಮುರ್ಸೂರನ್ನು ಪಂಚಾಯಿತಿಯನ್ನು ಒಂದು ಅಪ್ಗ್ರೇಡೇಷನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಾವು ಈಗಲೂ ಕೂಡ ಗ್ರಾಮಾಂತರ ಪ್ರದೇಶವನ್ನು ಹೊಂದಿದ್ದೀವಿ, ಗ್ರಾಮೀಣ ಸೊಗಡನ್ನು ನಾವು ಹೊಂದಿದ್ದೀವಿ, ಕೃಷಿ ಭೂಮಿಯನ್ನು ಹೊಂದಿದ್ದೀವಿ. ಕೃಷಿಯೇ ನಮ್ಗೆ ಆಧಾರ. ಯಾರೋ ವಲಸೆ ಬಂದಿರುವಂತಹ ಜನ ಮಾತ್ರ ಉದ್ಯೋಗಕ್ಕೆ ಹೋಗ್ತಾರೆ ಹೊರತು ಈಗಲೂ ಕೂಡ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಹುಟ್ಟಿದ್ರು ನಾವು ಕೂಡ ಇದುವರೆಗೂ ಒಂದು ಗ್ರಾಮೀಣ ಸೊಗಡನ್ನು ಹೊಂದಿರುವಂಥದ್ದು. ಇನ್ನು ಮುಖ್ಯವಾಗಿ ಇಲ್ಲಿ ಗ್ರಾಮ ಪಂಚಾಯಿತಿಗಳು ಯಾವುದೂ ಇರೋದಿಲ್ಲ. ಆಗಲೇ ನಾನು ಹೇಳಿದ 28 ಗ್ರಾಮ ಪಂಚಾಯಿತಿಗಳಿವೆ. ಅದರಲ್ಲಿ 19 ಗ್ರಾಮ ಪಂಚಾಯಿತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಒಂದು ಗ್ರಾಮ ಪಂಚಾಯಿತಿ ಬೆಂಗಳೂರು ದಕ್ಷಿಣಕ್ಕೆ ಬರ್ತದೆ ಆರಗತ್ತೆಗೆ. ಇನ್ನು 2 ಪಂಚಾಯಿತಿಗಳನ್ನು ಶಾಂತಿಪುರ ಮತ್ತು ಉಸ್ಕೂರು ಪಂಚಾಯಿತಿಯನ್ನು ಬಿಡ್ತಾರೆ. ಅಂದರೆ ಉಸ್ಕೂರು ಪಂಚಾಯಿತಿ ಮತ್ತು ಶಾಂತಿಪುರಂ ಎರಡೂ ಸೇರಿ ಒಂದು ಪಂಚಾಯಿತಿಯನ್ನಾಗಿ ಮಾಡ್ಬೋದಾಯಿತು, ಅವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನೋಡಲ್ಲಿ ಉಸ್ಕೂರು 6000 ಇದೆ, ಶಾಂತಿಪುರ 11,000 ಇದೆ. ಎರಡೂ ಸೇರಬೇಕಾದ್ರೆ ಅಕ್ಕಪಕ್ಕದ ಒಂದು ಭೂ ಪ್ರದೇಶವನ್ನು ಸೇರ್ಕೊಂಡು ಒಂದು ಪುರಸಭೆ ಮಾಡ್ಬೋದಾಯಿತು. ಅದು ಕೂಡ ಅವರು ಮಾಡಲಿಲ್ಲ. ಜೊತೆಗೆ ಈ ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆ, ಹೆನ್ನಾಗರ 19,000 ಇದೆ, ಹುಲಮಂಗಲ ಇದೆ, ಕಲ್ಬಾಳು 14,000 ಇದೆ, ಮಂಟಪ 14,000 ಇದೆ, ಇದು ಬನ್ನೇರುಘಟ್ಟ 16,000 ಇದೆ. ಈಗ 2011 ಜನಸಂಖ್ಯೆಗೆ ನಾನು ಹೇಳ್ತಾ ಇರೋದು. ಅದು 2025ಗೆ ಅದು 2ರಷ್ಟು ಆಗಿದೆ. ಆದರೆ ಅದು ಯಾವುದೂ ಕೂಡ ಮಾಡೋಕ್ಕೆ ಸಾಧ್ಯ ಹೋಗಲಿಲ್ಲ. ಸರ್ಕಾರ ಅದರ ಮೇಲೆ ಕಣ್ಣು ಕೂಡ ಆಯಿತು. ಯಾಕೆ? ಇವೆಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಎದ್ದೊಳ್ತಾ ಇದೆ. ಇನ್ನು ಮುಖ್ಯವಾಗಿ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಈಗಾಗಲೇ ಆನೇಕಲ್ ತಾಲೂಕು ನಾವು ವಿಧಾನಸಭಾ ಕ್ಷೇತ್ರ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದೇ ಆನೇಕಲ್ ತಾಲೂಕು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂಥದ್ದು. ಜೊತೆಗೆ 1986ರಲ್ಲಿ ಇದು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ರಾಮನಗರ, ಚನ್ನಪಟ್ಟಣ, ಹೊಸಕೋಟೆ, ಮಾಗಡಿ ಇವೆಲ್ಲ ಏನಿದು 9 ತಾಲೂಕಿದೆ. ಅದರಲ್ಲಿ ಇದು ಒಂದು ಆನೇಕಲ್ ತಾಲೂಕು ಒಂದಾಗಿದೆ. ಆದರೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ಇಲ್ಲಿ ಭೂ ಪ್ರದೇಶ ಇದು ವಿಸ್ತೀರ್ಣ ಆಗ್ತಾ ಇದೆ. ಜೊತೆಗೆ ಏನು ಇಲ್ಲಿ ಒಂದು ವ್ಯಾಲ್ಯೂಯೇಷನ್ ಬೆಲೆ ಜಾಸ್ತಿ ಆಗಿದೆ, ಮೌಲ್ಯ ಜಾಸ್ತಿ ಆಗಿದೆ. ಆ ಕಾರಣಕ್ಕೋಸ್ಕರ 1986-87ರಲ್ಲಿ ಇದನ್ನು ಬೆಂಗಳೂರು ನಗರ ಜಿಲ್ಲೆಗೆ ವ್ಯಾಪ್ತಿ ಆಗ್ತದೆ. ಬೆಂಗಳೂರು ನಗರ ಜಿಲ್ಲೆಗೆ ನಾವು ಸೇರಿದ ಮೇಲೆ ಕಂದಾಯ ಬಂದು ಬೆಂಗಳೂರು ಜಿಲ್ಲಾಧಿಕಾರಿಗೆ ಬರ್ತದೆ, ಶಿಕ್ಷಣ ಕ್ಷೇತ್ರ ಬಂದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರ್ತದೆ, ಪೊಲೀಸ್ ಇಲಾಖೆ ಬಂದು ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತದೆ. ನಾವು ಒಂದು ಆನೇಕಲ್ ತಾಲೂಕು ಒಂದು ರೀತಿಯ ಅತಂತ್ರ ಇದ್ದು ನಾವು ಯಾವ ಕಡೆನೂ ಸೇರಿಲ್ಲ. ಯಾವುದೋ ಒಂದು ಮಾಲೂರಲ್ಲಿ, ಯಾವುದೋ ಒಂದು ತಾಲೂಕಲ್ಲಿ, ಯಾವುದೋ ಒಂದು ಹಳ್ಳಿಯಲ್ಲಿ, ಮಾಲೂರಿನ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ತಿರುಪತಿಯಲ್ಲಿ ಒಂದು ನಡೆದಂಥ ಘಟನೆ ಅದು ಕೋಲಾರ ಮತ್ತು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಗ್ತದೆ. ಆದರೆ ಇಲ್ಲಿ ಆನೇಕಲ್ ತಾಲೂಕಿನ ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಘಟನೆ ಬರೀ ಆನೇಕಲ್ ತಾಲೂಕಿಗೂ ಸೀಮಿತ ಆಗ್ತದೆ. ನಾವೊಂದು ಬೆಂಗಳೂರು ಜಿಲ್ಲೆ ಅಂದರೆ ನಮಗೆ ಈಗಲೂ ಕೂಡ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಕಚೇರಿಗಳು, ಕೇಂದ್ರ ಕಚೇರಿಗಳು ಎಲ್ಲಿದೆ ನಮಗೆ ಯಾರಿಗೂ ಗೊತ್ತಿಲ್ಲ. 35-40 ಕಚೇರಿಗಳಿದೆ, ಜಿಲ್ಲಾ ಕಚೇರಿಗಳು. ನಮಗೆ ಇಲ್ಲಿದೆ ಅಂತ ಗೊತ್ತಿಲ್ಲ. ಅದೇ ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ನೋಡಪ್ಪ ನಮ್ಮ ಬೆಂಗಳೂರು ಒಂದು ನಗರದ್ದು ನಮ್ಮ ಜಿಲ್ಲೆಯ ದೊಡ್ಡ ಕಚೇರಿ ಯಾವುದೋ ಒಂದು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಥವಾ ಒಂದು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಎಲ್ಲ ಕೂಡ ಇಂಥ ಕಡೆದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಆನೇಕಲ್ ತಾಲೂಕಿನ ಒಂದು ಇತಿಹಾಸ ದುರದೃಷ್ಟ ಏನೆಂದರೆ ನಮಗೆ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಇದಕ್ಕೊಂದು ದುರಂತ. ಜೊತೆಗೆ ಈ ಆನೇಕಲ್ ತಾಲೂಕು ಬೆಳೀತಾ ಇರೋದ್ರಿಂದ ವಲಸೆ ಜನ ಬರ್ತಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ
ನಿವೇಶನಗಳನ್ನು ವಿಂಗಡಣೆ ಮಾಡ್ತಾರೆ, ಲೇಔಟ್ಗಳನ್ನು ಮಾಡ್ತಾರೆ, ಅಪಾರ್ಟ್ಮೆಂಟ್ ಮಾಡ್ತಾರೆ. ಇವೆಲ್ಲ ಕೂಡ ಬಲಾಢ್ಯರು, ರಾಜಕೀಯ ವ್ಯಕ್ತಿಗಳು ಮಾಡ್ಬೋದು, ಭೂ ಮಾಫಿಯಾ ಇರ್ಬೋದು, ಹಣವಂತರು ಇರ್ಬೋದು, ಎಲ್ಲರೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಂಥ ಪ್ರದೇಶ. ನಾವು ಮೊದಲು ಬರೀ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲಿತ್ತು, ಬರೀ ಮಡಿವಾಳ ತನಕ ಇತ್ತು. ಇದು ಮಡಿವಾಳ ಮೀರಿ ಏನಾಗಿದೆ, HSR ಲೇಔಟು ಅದೊಂದು ಕೆರೆ ಆಗಿತ್ತು, ಅದು BTM ಲೇಔಟ್ ಒಂದು ಕೆರೆ ಆಗಿತ್ತು, ಅದು ಬಿಟ್ಟು ಬೊಮ್ಮನಹಳ್ಳಿ ಬಂದಿದೆ, ಇವಾಗ ಆಮೇಲೆ ಕೋನಪುರ ಆಗಿದೆ, ಇವಾಗ ಚಂದಾಪುರ ಬಂದಿದೆ, ಅತ್ತಿಬೆಲೆ ಅಂದರೆ ಇಡೀ ಒಂದು ತಾಲೂಕು, ಇಡೀ ನಗರಕ್ಕೆ ಸೇರ್ಪಟ್ಟಂಥದ್ದು. ಅಂದರೆ ಇದು ನಗರ ಅಭಿವೃದ್ಧಿ ಆಗಿರುವಂಥ ಪ್ರದೇಶ. ವಲಸೆ ಬರುವಂಥ ಜನ ಜಾಸ್ತಿ ಆದಷ್ಟು ಜನ ಏನಾಗ್ತದೆ, ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರ್ತದೆ. ಅದು ಕ್ರೈಮ್ ಆಗಿರ್ಬೋದು. ಇದರಲ್ಲಿ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಒಂದು ತಾಲೂಕಿಗೆ ಒಂದು DSP ಒಂದು ಕೊಟ್ಟಿರುವಂಥದ್ದು ಅಥವಾ ಉಪವಿಭಾಗಾಧಿಕಾರಿಗಳು ಕೊಟ್ಟಿರುವಂಥದ್ದು ಬರೀ ಆನೇಕಲ್ ತಾಲೂಕಿಗೆ ಮಾತ್ರ. ಇನ್ನು ಮತ್ತೊಂದು ವಿಚಾರ ಏನಂದರೆ, ನೀವು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಒಂದು ನಗರಸಭೆ, ಹೆಬ್ಬಗೋಡು ನಗರಸಭೆ ಇದೆ, ಜೊತೆಗೆ 5 ಪುರಸಭೆಗಳಿದೆ. ಆನೇಕಲ್ಲು, ಜಿಗಣಿ, ಬೊಮ್ಮಸಂದ್ರ, ಚಂದಾಪುರ, ಅತ್ತಿಬೆಲೆ. ಇವು ನಾವು ಮಾಡೋ ಹೊರಟಿರೋದು ಯಾವುದು, ಇನ್ನೂ 3 ನಗರಸಭೆಗಳನ್ನು ಮಾಡ್ತಾ ಇದ್ದೀವಿ. ಯಾವುದ್ಯಾವುದು, ಬೊಮ್ಮಸಂದ್ರ, ಯಮರೆ, ಸರ್ಜಾಪುರ, ಅತ್ತಿಬೆಲೆ ಪುರಸಭೆ ನೆರಳೂರು, ಆನೇಕಲ್, ಒಣಕನಹಳ್ಳಿ, ಸಮಂದೂರು. ಒಟ್ಟು 4 ನಗರಸಭೆಗಳಾಗ್ತದೆ ಅಪ್ಗ್ರೇಡೇಷನ್ ಆದಮೇಲೆ. ಜೊತೆಗೆ 10 ಪುರಸಭೆಗಳಾಗ್ತದೆ. ನೀವು ನೋಡ್ಬೋದು, ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಆನೇಕಲ್ ತಾಲೂಕು ಮಾತ್ರ 4 ನಗರಸಭೆ, 10 ಪುರಸಭೆಗಳಿವೆ. ನೀವು ನೋಡ್ಬೋದು, ಮಂಡ್ಯದಲ್ಲಿ ಒಂದೇ ಒಂದು ನಗರಸಭೆ ಇದೆ, 6 ಪುರಸಭೆ. ಮೈಸೂರಲ್ಲಿ 3 ನಗರಸಭೆ ಇದೆ, 5 ಪುರಸಭೆಗಳಿವೆ. ಆನೇಕಲ್ಲಲ್ಲಿ ಯಾಕೆ ಇಷ್ಟ ಆಗ್ತಾ ಇದೆ? ಚಿಕ್ಕಬಳ್ಳಾಪುರದಲ್ಲಿ 4 ನಗರಸಭೆ ಇದೆ, 1 ಪುರಸಭೆ. ಇನ್ನು ಚಿಕ್ಕಮಗಳೂರು ಅಂತ ದೊಡ್ಡ, ನಾವು ಹೇಳ್ತಾ ಇರೋದು ಒಂದು ಜಿಲ್ಲೆ, ಇದು ಇಲ್ಲಿರೋದು ಒಂದು ತಾಲೂಕು. ಯಾಕಿದು, ಇವೆಲ್ಲ ಏನು ಕಾರಣ ಅಂತ. ಜೊತೆಗೆ ಇವಾಗ ಹಾಸನದಲ್ಲಿ ಬರೀ ಒಂದು ರಾಜಕೀಯ ಜಿದ್ದಾಜಿದ್ದ ಕ್ಷೇತ್ರ ಅನಿಸೋ ಹಾಸನದಲ್ಲೂ ಕೂಡ ಬರೀ 2 ನಗರಸಭೆ, 4 ಪುರಸಭೆ. ನಮ್ಮಲ್ಲಿ ಎಷ್ಟಿದೆ? ಈ ರೀತಿ ನಾವು ಇಡೀ ಒಂದು ಜಿಲ್ಲೆಗಳೇನಿದೆ 31 ಜಿಲ್ಲೆಗಳಲ್ಲಿ ಇದೊಂದು ತಾಲೂಕು, ಅದೊಂದು ಜಿಲ್ಲೆ. ಅಷ್ಟು ಒಂದು ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಅಂದರೆ, ಇಲ್ಲಿ ಅಷ್ಟು ನಗರಸಭೆ ಮಾಡಬೇಕು, ಪುರಸಭೆಗಳು ಮಾಡಬೇಕು, ಪಟ್ಟಣ ಪಂಚಾಯತಿಗಳನ್ನು ಮಾಡಬೇಕು ಅಂತ ಯಾಕೆ ಮಾಡುವಂಥದ್ದು ಸರ್ಕಾರ? ನೋಡು, 10,000ದಿಂದ 20,000 ವ್ಯಾಪ್ತಿ ಜನಸಂಖ್ಯೆ ಇದ್ದರೆ ಅಲ್ಲಿ ಬರೀ ಒಂದು ಪಟ್ಟಣ ಪಂಚಾಯತಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಬೆಂಗಳೂರು ನಗರದಲ್ಲಿ ಬರೀ ಒಂದೇ ಒಂದು ಪಟ್ಟಣ ಪಂಚಾಯತಿ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದೇ ಒಂದು ಪಟ್ಟಣ ಪಂಚಾಯತಿ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 3 ನಗರಸಭೆ, 2 ಪುರಸಭೆ. ಅದೇ ಆನೇಕಲ್ನಲ್ಲಿ 10 ಪುರಸಭೆ, 4 ನಗರಸಭೆ. ಯಾಕೆ ಇವೆಲ್ಲನೂ? ಇನ್ನು ಮುಖ್ಯವಾಗಿ ಇಲ್ಲಿ ಆನೇಕಲ್ ಭಾಗ ಕೃಷಿ ಕ್ಷೇತ್ರ. ಇಲ್ಲಿ ಹೈನುಗಾರಿಕೆ ಬೆಳೀತಾಯಿದ್ರು, ರೇಷ್ಮೆ ಮಾಡ್ತಾಯಿದ್ರು, ತೋಟಗಾರಿಕೆ. ಈಗಲೂ ಕೂಡ ಇಲ್ಲಿನ ಬೆಳೆಯುವಂಥ ಸೊಪ್ಪು ಮತ್ತು ಹೈದರಾಬಾದ್ ಮತ್ತು ಚೆನ್ನೈಗೆ ಸಾಗಾಣಿಕೆ ಆಗ್ತದೆ. ಇಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದಾರೆ, ಬಯೋವಾಲ್ಟಿನ್ ಪ್ರದೇಶ ಇದು. ಅಂದರೆ ಇಡೀ ರಾಜ್ಯಕ್ಕೆ ಬಯೋವಾಲ್ಟಿನ್ ಉತ್ಪಾದನೆ ಏನು ಮಾಡ್ತಾಯಿದ್ರು, ಇಡೀ ರಾಜ್ಯಕ್ಕೆ ಸಪ್ಲೈ ಮಾಡ್ತಾಯಿದ್ರು. ಇಲ್ಲಿ ರೇಷ್ಮೆ ಬೆಳೆಯುವಂಥ ಪ್ರದೇಶ, ಇದನ್ನು ರೇಷ್ಮೆ ಸೀರೆಯನ್ನು ನೂಲುವಂಥ ಪ್ರದೇಶ ಆಗಿತ್ತು. ಅಷ್ಟು ಸಪ್ಲೈ ಮಾಡ್ತಾ ಇತ್ತು ಈ ಒಂದು ಆನೇಕಲ್ ತಾಲೂಕು. ಜೊತೆಗೆ ಇವತ್ತು ಏನು ಹೂವು ಬೆಳೀತಾರೆ, ಇದು ಹೈದರಾಬಾದ್ ದೇಶ ವಿದೇಶಗಳಿಗೂ ಕೂಡ ಹೋಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಈಗಲೂ ಕೂಡ ಮಾಯಸಂದ್ರ, ಮರ್ಸೂರು, ಮುತ್ತಲ್ನೂರು, ಸುರಗಜಕ್ನಹಳ್ಳಿ, ಇಂಡ್ಲವಾಡಿ ಮತ್ತು ಬ್ಯಾಗಡನಹಳ್ಳಿ, ಒಣಕನಹಳ್ಳಿ, ಅಂದೇನಹಳ್ಳಿ ಇವುಗಳು ಕೂಡ ಕೃಷಿ, ರೇಷ್ಮೆ, ತೋಟಗಾರಿಕೆ, ಅದಕ್ಕೆಲ್ಲ ಅಭಿವೃದ್ಧಿ ಆಗಿರ್ಬೋದು. ಬಾಲ್ಯ ಬರ್ತಾ ಇರ್ಬೋದು, ಕೈಗಾರಿಕಾ ಅಭಿವೃದ್ಧಿ ಆಗ್ತಾ ಇರ್ಬೋದು, ಎಲ್ಲ ಕೂಡ ಈ ಪುರಸಭೆ ಮತ್ತು ನಗರಸಭೆಗಳನ್ನು ಮಾಡಿದ ಮೇಲೆ ಗ್ರಾಮ ಪಂಚಾಯತಿಗಳ ಅಸ್ತಿತ್ವಕ್ಕೆ ಇರೋದಿಲ್ಲ. ನಾವೆಲ್ಲ ಕೂಡ ನಗರಸಭೆ ಪುರಸಭೆಗಳಾದ ಮೇಲೆ ಇಲ್ಲಿ ನಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಯಾರನ್ನೂ ಕೇಳೋಕ್ಕಾಗೋದು. ಇಲ್ಲಿ ಮುಖ್ಯವಾಗಿ ಒಂದು ಪಂಚಾಯಿತಿಯಲ್ಲಿ 400 ಜನಕ್ಕೆ ಒಬ್ಬ ಸದಸ್ಯರಾಗಿರ್ತಾರೆ. ಆದರೆ ಮುನ್ಸಿಪಾಲ್ಟಿ ಆದಮೇಲೆ
1000 ಜನಕ್ಕೆ ಒಬ್ಬ ಸದಸ್ಯರಾಗ್ತಾರೆ. ಜೊತೆಗೆ 5,000 ಜನಸಂಖ್ಯೆಗೆ 1 ನಗರಸಭೆ ಸದಸ್ಯರು ಆಗ್ತಾರೆ. ಆಗ ಇಡೀ ಆನೇಕಲ್ ತಾಲೂಕಿನಲ್ಲಿರುವಂತಹ 515 ಗ್ರಾಮ ಪಂಚಾಯತ್ ಸದಸ್ಯರು, 20 ತಾಲೂಕ್ ಪಂಚಾಯಿತಿ, 9 ಜಿಲ್ಲಾ ಪಂಚಾಯತಿ ಸದಸ್ಯರ ಅಸ್ತಿತ್ವ ಕೂಡ ಇಲ್ಲಿ ಹೋಗ್ತದೆ. ಇಲ್ಲಿ ನಾವು ಕುಂದುಕೊರತೆಗಳನ್ನು ಇವಾಗ ನಮ್ಮ ಚೇರ್ಮನ್ರು ಕೂಡ ಆ ಕಡೆ ನಮ್ಮ ಇದ್ದಾರೆ, ಯಾಕೆ ಅವರು ಬೇಗ ಮುಂದೆ ಹೇಳ್ತಾರೆ. ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ನಮ್ಮನ್ನ ಹತ್ತಿರಕ್ಕೆ ನಮ್ಮ ಕುಂದುಕೊರತೆಗಳನ್ನು ಏನು ಒಂದು ಗ್ರಾಮದ ಸಮಸ್ಯೆಗಳನ್ನು ನೇರವಾಗಿ ಹೇಳುವಂತಹ, ನೇರವಾಗಿ ಪರಿಹಾರ ಮಾಡುವಂತಹ ಒಂದು ಪಂಚಾಯಿತಿನ ಮೊದಲ ಮೆಟ್ಲೇ ನಮ್ಮ ಪಂಚಾಯತಿ ಸದಸ್ಯರು ಮತ್ತು ಪಂಚಾಯತಿ ಚೇರ್ಮನ್. ಅವ್ರನ್ನ ಹೋಗಿ ಕೇಳಿದ್ರೆ, ನೋಡಪ್ಪ ನಮ್ಮ ಕಡೆ ನೀರು ಬರ್ತಾ ಇಲ್ಲ, ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕು ಅಂದರೆ ತಕ್ಷಣ ಹಾಕೋ ಅಂದ. ಆದರೆ ನಗರಸಭೆ ಪುರಸಭೆಗಳನ್ನ ಆದರೆ ಯಾವುದೇ ಕಾರಣಕ್ಕೂ ನಾವು ನೇರವಾಗಿ ಹೇಳ್ಬೋದು, ಅಷ್ಟೇ ಸಜೆಷನ್ ಮಾಡ್ಬೋದು, ಈ ರೀತಿ ಮಾಡಿರಿ ನೀವು, ಈ ರೀತಿ ನಮಗೆ ಕೆಲಸ ಬೇಕು ಅಷ್ಟು ಹೇಳ್ಬೋದು ಹೊರತು ನಾವು ನೇರವಾಗಿ ಮಾಡ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಂದರೆ ಪ್ರತಿಯೊಂದು ಟೆಂಡರ್ ಆಗಬೇಕು, ಪ್ರತಿಯೊಂದಕ್ಕೂ ಇಡೀ ಒಂದು ಈಗ ಸ್ಟ್ರೀಟ್ ಲೈಟ್ ಹಾಕ್ತಾರೆ, ಸೋಲಾರ್ ದೀಪಗಳನ್ನು ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ಇಡೀ ನಗರಕ್ಕೆ, ಇಡೀ ಜಿಲ್ಲೆಗೆ ಒಬ್ಬರೊಬ್ಬರು ಕಾಂಟ್ರಾಕ್ಟ್. ನಾವು ಒಂದು ಚಂದಾಪುರ ಪಂಚಾಯತಿಲಾಗ್ಬೋದು, ಆನೇಕಲ್ಲಾಗ್ಬೋದು, ನಾವು ನಮ್ಮ ಮುನ್ಸಿಪಾಲ್ಟಿಗೆ ಹೇಳ್ಬೋದು, ನಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ ಇಲ್ಲ, ಅದು ಆಗುವಂಥದ್ದು ನಾವು ಅವ್ರಿಗೆ ಹೇಳಬೇಕು. ಅವ್ರು ಯಾರಕ್ಕೆ ಮಾಡಬೇಕು, ಅವರು ಬೇರೆ ಕಡೆ ಕೆಲಸ ಇರ್ತಾರೆ, 30 ದಿನವೂ ಯಾರು ಗುತ್ತಿಗೆದಾರರಿಗೆ ಕೆಲಸ ಇರ್ತದೆ. ಅವ್ರು ಬಂದು ನಮ್ಮ ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೆ 15 ದಿನ 20 ದಿನ, 1 ತಿಂಗಳಾಗ್ತದೆ. ಅದೇ ಒಬ್ಬ ಚೇರ್ಮನ್ರು ಹಾಕ್ತಾರೆ, ಅವ್ರ ಜೋಬಲ್ಲಿರೋ ಕಾಸನ್ನು 1000 ರೂಪಾಯಿ 5 ರೂಪಾಯಿ ಹಾಕ್ಬಿಟ್ಟು ಈಗಲೇ ಬೇಕಾದ್ರೆ ಪರಿಹಾರ ಮಾಡ್ತಾರೆ. ಒಂದು ನೀರಿನ ಕೊಳಾಯಿ ಹಾಕ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಒಂದು ನಲ್ಲಿ ಡ್ಯಾಮೇಜ್ ಆಗಿದ್ರೆ, ಒಂದು ಪೈಪ್ ನೀರಿನ ಡ್ಯಾಮೇಜ್ ಆಗಬೇಕಾದ್ರೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಟೆಂಡರ್ ಕರಿಬೇಕು. ಇನ್ನು ಕಾಮಗಾರಿಗಳ ವಿಚಾರದಲ್ಲಿ ಹೇಳ್ಬೇಕಾದ್ರೆ ನಗರಸಭೆ ಮತ್ತು ಪುರಸಭೆ ಬಂದ ಮೇಲೆ ಪ್ರತಿಯೊಂದು ಕಾಮಗಾರಿ ಕೂಡ AC DC ಅವರು ಅದಕ್ಕೆ ಏನು PD ಅಂತ ಏನಿರ್ತಾರೆ ಅದು ಅನುಮತಿ ಸಿಕ್ಕಿದ ಮೇಲೆ ಮಾತ್ರ ನಾವು ಕಾಮಗಾರಿಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲಿ ಪಂಚಾಯತಿಗಳು ಆ ರೀತಿ ಇಲ್ಲ, ಬೇಕಾದ್ರೆ ಮಾಡಿಬಿಟ್ಟು ಆಮೇಲೆ ಬಿಲ್ ಮಾಡ್ಕೊಳ್ಳೋ ಸಂದರ್ಭ ಸಾಕಷ್ಟು ಇದೆ. ಆದರೆ ನಗರಸಭೆ ಪುರಸಭೆಗಳಾದರೆ ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೂ ಸರ್ಕಾರ, ಅದು ನಗರಸಭೆ ಪುರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಇವೆಲ್ಲೂ ಕೂಡ ಅದು ಮಿನಿ ಸರ್ಕಾರಗಳು. ಇವು ನಗರ ಪಾಲಿಕೆಯಲ್ಲಿ ಏನು ಕೆಲಸ ಮಾಡ್ತಾರೋ ಅಷ್ಟೇ, ಏನು ಒಬ್ಬ ಮೆಂಬರ್ಗೆ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪುರಸಭೆ ಸದಸ್ಯರಿಗಿದೆ, ಅಷ್ಟೇ ಒಂದು ಅನುದಾನ ಸರ್ಕಾರದಿಂದ ಬರ್ತದೆ. ಆದರೆ ನಾವು ನೇರವಾಗಿ ಯಾವುದೇ ಸಮಸ್ಯೆಗಳನ್ನು ತಕ್ಷಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿ ಅಂದರೆ ಯಾವ ಗ್ರಾಮ ಪಂಚಾಯತಿನ ವರ್ಷಕ್ಕೊಂದು ಸಾರಿ ಮಾಡ್ತೀವಿ, ಜೊತೆಗೆ ವಾರ್ಡ್ ಸಭೆ ಮಾಡ್ತೀವಿ. 6 ತಿಂಗಳು ಕೂಡ ಗ್ರಾಮ ಸಭೆಯನ್ನು ಕರಿಬೋದು. ಕಾರಣ ನಮ್ಮ ಕುಂದುಕೊರತೆಗಳನ್ನು ಅಲ್ಲಿ ನಾವು ಹೇಳ್ಬೋದು ಸಾಧ್ಯ ಆಗ್ತದೆ. ವಾರ್ಡ್ನಲ್ಲಿ ನಮ್ಮ ಕುಂದುಕೊರತೆಗಳನ್ನ ಹೇಳ್ಬೋದು ಸಾಧ್ಯ ಆಗ್ತದೆ. ಪುರಸಭೆ ಏನು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನೋಡಪ್ಪ ನಮ್ಮ ಕೆಲಸ ಆಗಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಆ ರೀತಿ ಸಾಧ್ಯ ಆಗೋದಿಲ್ಲ. ಜೊತೆಗೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಏನು ಅನುಮೋದನೆ ಮಾಡ್ತೇವೆ, ಫಲಾನುಭವಿಗಳನ್ನ ಆಯ್ಕೆ ಮಾಡ್ತೇವೆ, ಅದನ್ನೇ ಪಂಚಾಯತಿಯವರು ಮಾಡಬೇಕು. ಯಾವುದೋ ನಾವು ಮನೆಗಳನ್ನ ಕೊಡಬೇಕು, ಆಶ್ರಯ ಮನೆಗಳು ಕೊಡಬೇಕು, ಯಾರಿಗೋ ಒಂದು ಕೆಲಸ ಆಗಬೇಕು, ಆದ್ರೂ ಅದೆಲ್ಲ ಕೂಡ ಗ್ರಾಮ ಸಭೆಯಲ್ಲೇ ಆಗಬೇಕು. ಗ್ರಾಮ ಸಭೆಯಲ್ಲಿ ಆಗಿ ಗ್ರಾಮ ಪಂಚಾಯತಿಯಲ್ಲಿ ಅನುಮೋದನೆ ಪಡ್ಕೊಂಡು ಅದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಆದರೆ ನಾವು ಇಲ್ಲಿ ನಗರಸಭೆ ಪುರಸಭೆಗಳು ಯಾವುದೇ ಒಂದು ವಾರ್ಡ್ ಸಭೆ ಕರೆಯೋದಿಲ್ಲ. ಅದೇ ಒಂದು ಗ್ರಾಮ ಸಭೆಗಳ ರೀತಿಯಲ್ಲಿ ಯಾವುದೋ ಒಂದು ಕುಂದುಕೊರತೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಅವೈಜ್ಞಾನಿಕ ಅಂತ ನಾವು ಹೇಳ್ಬೋದು. ಇನ್ನು ಬಹಳಷ್ಟು ತೊಂದರೆ ಆಗುವಂಥದ್ದು ಏನಂದರೆ, ಈ ಆನೇಕಲ್ ತಾಲೂಕಿನಲ್ಲಿ 28 ಪಂಚಾಯತಿಗಳಿದೆ. ಎಲ್ಲ ಸೇರಿ ಸುಮಾರು 300 ಶಾಲೆಗಳು ಬರ್ತವೆ. 300 ಇಂಟು ಒಂದು ಸಾರಿ SLC ಮತ್ತು PUC ಓದ್ತಾ ಇರುವಂಥ ಏನು ಆಧಾರವನ್ನು ಇಟ್ಕೊಂಡ್ರೂ ಕೂಡ ಸುಮಾರು 30,000 ರಿಂದ 50,000 ಏನು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಅನ್ಯಾಯ ಆಗ್ತದೆ. ಕಾರಣ ಏನಂದರೆ, ಗ್ರಾಮೀಣ ಕೃಪಾಂಕ ಅಂತ ಕೊಡ್ತೀವಲ್ಲ CET-ಗೆ, ಅದು ಯಾವುದಕ್ಕೂ ಬರೋದಿಲ್ಲ. ಇನ್ನು ಸರ್ಕಾರಿ ಹುದ್ದೆಗಳು CET ಇರ್ಬೋದು, KCET ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಈಗ ಆಲ್ರೆಡಿ ನಾವು ಚಂದಾಪುರದಲ್ಲಿ ನಾವು ವಾಸ ಇರ್ತೀವಿ, ನಾವು ಬೇರೆ ಒಂದು ಮರ್ಸೂರಿನಲ್ಲೋ ಅಥವಾ ಮುತ್ತನೂರು ಸ್ಕೂಲಲ್ಲಿ ಓದ್ತಾ ಇದ್ದರೆ ನಮಗೆ ಗ್ರಾಮೀಣ ಕೃಪಾಂಕ ಸಿಗ್ತದೆ. ಆದರೆ
ನೀವು ಮುತ್ತನೂರಲ್ಲಿ ವಾಸ ಇದ್ದು ಚಂದಾಪುರದಲ್ಲಿ ಬಂದು ನೀವು ಓದಿದ್ರೆ ನಿಮ್ಮ ಮಕ್ಕಳು ಅವರಿಗೆ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಜೊತೆಗೆ ಗ್ರಾಮೀಣ ಕೃಪಾಂಕ ಅಂದರೆ 10 ವರ್ಷಗಳ ಕಾಲ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಆಗಿರಬೇಕು. ನೀವು 9 ವರ್ಷ ಗ್ರಾಮಾಂತರದಲ್ಲಿದ್ದು 1 ವರ್ಷ ನೀವು ನಗರಸಭೆ ಪುರಸಭೆ ಆಗಿಬಿಟ್ರೆ ಅವರು ಕೂಡ ಗ್ರಾಮೀಣ ಕೃಪಾಂಕ ಸಿಗೋದಿಲ್ಲ. ಇದು ಕೂಡ ಅನ್ಯಾಯ ಆಗ್ತದೆ. ಜೊತೆಗೆ ಕೃಷಿ ಹೊಂದಿರುವಂಥ ರೈತರಿಗೆ BSc ಅಗ್ರಿಕಲ್ಚರ್ ಇದರಲ್ಲಿ ಕೋಟಾದಲ್ಲಿ ಕೂಡ ಅವರಿಗೆ 3ರಿಂದ 5% ಅಷ್ಟು ನಮ್ಮ ಮಕ್ಕಳಿಗೆ ಸಿಗ್ತದೆ. ಅದು ಕೂಡ ಸಿಗೋದಿಲ್ಲ. ಕಾರಣ ಏನಂದರೆ ನಾವು ನಗರಸಭೆ ಪುರಸಭೆ ಆದರೆ ಪ್ರತಿಯೊಂದು ಕೃಷಿ ಭೂಮಿ ಕಡಿಮೆ ಆಗ್ತಾ ಇರ್ತದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಲೇಔಟ್ಗಳಾಗಿರ್ತದೆ. ಈಗಲೂ ಲೇಔಟ್ ಆಗಿರುವಂಥ ಪ್ರದೇಶ ಯಾವುದಕ್ಕೂ ಕಾರಣಕ್ಕೂ ಒಂದು ಸಾರಿ ಆದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದದ್ದು. ಅಲ್ಲಿ ತೆರಿಗೆ ಪಾವತಿ ಮಾಡ್ತೀವಿ, ತೆರಿಗೆಗಳು ಜಾಸ್ತಿ ಬರ್ತಾ ಇರ್ತದೆ. ಆದರೆ ಎಷ್ಟೋ ಸಾರಿ ನಮ್ಮ ಪಂಚಾಯತಿ ಚೇರ್ಮನ್ ಹೇಳ್ತಾ ಇರ್ತಾರೆ, ನಾವು ಸರಿಯಾಗಿ ಇನ್ನೂ ಟ್ಯಾಕ್ಸೇ ಕಟ್ಟೋದಿಲ್ಲ ಮನೆಗಳವರು. ನನಗೆ ಅಭ್ಯಾಸ ಇಲ್ಲ. ಆದರೆ ನಗರಸಭೆ ಪುರಸಭೆಗಳಾದಮೇಲೆ ಪ್ರತಿಯೊಂದು ಮನೆಗೂ ಕಡ್ಡಾಯವಾಗಿ ನಾವು ಟ್ಯಾಕ್ಸ್ ಕಟ್ ಮಾಡ್ಕೋ. ಆ ಟ್ಯಾಕ್ಸಿಂದನೇ ಇವತ್ತು ನಾವು ನಗರಸಭೆ ಪುರಸಭೆಗಳು ಆಗ್ತದೆ. ಸರ್ಕಾರದಿಂದ ಎಷ್ಟೇ ಅನುದಾನಗಳು ಬರ್ಬೋದು, ಯಾವುದೇ ಒಂದು ಯೋಜನೆಗಳಲ್ಲಿ ಬರ್ಬೋದು, ಆದರೆ ಮುಖ್ಯವಾಗಿ ಬರುವಂಥ ಆದಾಯನೇ ಈ ತೆರಿಗೆ ಬರುವಂಥದ್ದು. ಇನ್ನು ಈ ಪುರಸಭೆಗಳಲ್ಲಿ ಈ ಸಿಬ್ಬಂದಿ ಕೊರತೆ ಅಂತ ಬರ್ತದೆ. ಹೊಸದಾಗಿ ಮಾಡುವಂತಹ ನಗರಸಭೆ ಪುರಸಭೆಗಳಲ್ಲಿ ಒಂದು ಪುರಸಭೆಗೆ 100 ಜನ, ಕನಿಷ್ಠ 100 ಜನ ಬೇಕು. ಅದು ನಗರಸಭೆಗಳಲ್ಲಿ ಫಸ್ಟ್ ಗ್ರೇಡ್ ನಗರಸಭೆಗಳಲ್ಲಿ 450 ಜನ ಬೇಕು. ಜೊತೆಗೆ 2ನೇ ಗ್ರೇಡಲ್ಲಿ ನಗರಸಭೆ ಮಾಡ್ತಾರೆ, ಅವರು 350 ಜನ ಇವ್ರು ಬೇಕು, ಸಿಬ್ಬಂದಿ ವರ್ಗ ಬೇಕು. ಆದರೆ ಸರ್ಕಾರ ಏಕಾಏಕಿ ಅವ್ರಿಗೆ ಅಷ್ಟು ಜನನ ಫಿಲಪ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅಷ್ಟು ಜನ ಬೇಕಾಗ್ತದೆ ಅಂದರೆ ಅಲ್ಲೇನಾಗ್ತದೆ ಅಂದರೆ ನೋಡ್ರಿ, ಇಲ್ಲಿ ಮುನ್ಸಿಪಾಲ್ಟಿ ಅಂದರೆ 97 ಜನ ಬೇಕು ಕನಿಷ್ಠ. CMC ಸೆಕೆಂಡ್ ಗ್ರೇಡ್ ಅವ್ರಿಗೆ 236 ಜನ ಬೇಕು. ಜೊತೆಗೆ CMC ಫಸ್ಟ್ ಗ್ರೇಡ್ನಲ್ಲಿ 418 ಜನ ಬೇಕು. ಇಲ್ಲಿ ಬರೀ ಅಧಿಕಾರಿ ಸಿಬ್ಬಂದಿ ಅಂತಲ್ಲ, ಪೌರ ಕಾರ್ಮಿಕರು 100 ಜನ ಬೇಕು, ಕಸ ಗುಡಿಸೋರು ಬೇಕು. ಅದು ಸರ್ಕಾರದ ಒಂದು ನೀತಿಗಳು, ಸರ್ಕಾರದ ಒಂದು ಕಾನೂನು. ಅಂದರೆ ಅಷ್ಟು ಜನ ಒಂದು ಪುರಸಭೆ ಆಗಬೇಕು, ಒಂದು ನಗರಸಭೆ ಆಗಬೇಕಂದ್ರೆ ಅಷ್ಟು ಜನ ಇರಬೇಕು ಅಂತ. ಅದೇ ಇದು ಗ್ರಾಮ ಪಂಚಾಯತಿಗೆ ಅಷ್ಟು ಬೇಕಾಗಿಲ್ಲ. ಇರೋ ವ್ಯವಸ್ಥೆಯಲ್ಲಿ ನಾವು ಅಷ್ಟು ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ. ಇವಾಗ 418 ಜನ ಇರ್ತಾರೆ, ನಗರಸಭೆಗೆ ಬೇಕು. ಅವರು ಅಪಾಯಿಂಟ್ಮೆಂಟ್ ಕೊಂಡು ಸಾಧ್ಯ ಆಗೋದಿಲ್ಲ. ಇವಾಗೇನು ಮಾಡ್ತಾರೆ, ಎಲ್ಲ ಗುತ್ತಿಗೆಯನ್ನು ತಗೊತಾರೆ. ಗುತ್ತಿಗೆ ಅಂದರೆ ಅವರಿಗೆ ಸರಿಯಾಗಿ ಸಂಬಳನೂ ಕೊಡೋದಿಲ್ಲ, ಕನಿಷ್ಠ ವೇತನ ಕೊಡೋದಿಲ್ಲ. ಕನಿಷ್ಠ ವೇತನ 18ರಿಂದ 20 ಸಾವಿರ ಇರ್ತದೆ. ಇವುಗಳೂ ಕೂಡ ಏನು ಅಪ್ಗ್ರೇಡೇಷನ್ ಆಗಿರುವಂತಹ ಹೆಬ್ಬಗೋಡಿ, ಚಂದಾಪುರ, ಏನು ಆನೇಕಲ್ ತಾಲೂಕಿನಿರುವಂಥ ಅಪ್ಗ್ರೇಡೇಷನ್ ಆಗಿರುವಂತಹ ನಗರಸಭೆ ಪುರಸಭೆಗಳು ಇದೆ. ಅಲ್ಲಿ ಯಾರು ಅಧಿಕಾರ ವರ್ಗ ಇರ್ತದೆ, ಹಿಂದೆ PDOಗಳಿಗೆ ತೊಂದರೆ ಆಗ್ತದೆ, ಅವ್ರು ಯಾರು ಕೂಡ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬಿಲ್ ಕಲೆಕ್ಟರ್ಗಳು ಯಾರು ನೇಮಕಾತಿ ಪತ್ರವನ್ನು ತಗೊಂಡಿರ್ತಾರೋ, ಯಾರೇ ಆಗಲಿ, ಅದು ವಾಟರ್ ಮ್ಯಾನ್ ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಅಥವಾ ಸ್ವೀಪರ್ಸ್ ಇರ್ಬೋದು, ಅವರೆಲ್ಲ ಕೂಡ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಪಡ್ಕೊಂಡ್ರೆ ಮಾತ್ರ ಅವರಿಗೆ ನಗರಸಭೆ ಪುರಸಭೆಗಳಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಯಾರು ಅನುಮೋದನೆಯನ್ನು ಪಡ್ಕೊಂಡಿರಲ್ಲೋ, ನೇಮಕಾತಿಯನ್ನು ಪಡ್ಕೊಂಡಿದ್ದೀರಲ್ಲೋ, ಅವ್ರಿಗೆ ಯಾರು ಕೂಡ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಇದು ಕೂಡ ನಮಗೆ ಭಾಳ ತೊಂದರೆ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯವರು ಕೂಡ ಒಂದು ಇದೇ ಹೇಳಿದ್ದಾರೆ. ಇಲ್ಲಿ 2011ರ ಜನಗಣತಿಯನ್ನೇ ಆಧಾರವಾಗಿ ಮಾಡಬೇಕು ಅಂತ ಕೂಡ ಅವರೇ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮದ ವಿಸ್ತೀರ್ಣ ಎಷ್ಟಿರಬೇಕು, ಗ್ರಾಮ ಒಟ್ಟು ವಿಸ್ತೀರ್ಣ ಚದುರ ಕಿಲೋಮೀಟರ್ಗಳಲ್ಲಿ ನೀವು ಮರ್ಸೂರನ್ನು, ಬಳ್ಳೂರನ್ನು ಮತ್ತು ಮಾಯಸಂದ್ರವನ್ನು ಎಲ್ಲಿ ಕೇಂದ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನಮಗೂ ಇದು ಸೆಂಟರ್ ಮಾಡಬೇಕು ಅಂತಾರೆ, ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಾಪ್ತಿ ಎಷ್ಟು ಬರ್ತದೆ, ಎಷ್ಟು ಕಿಲೋಮೀಟರ್ ಇರಬೇಕು, ಅಷ್ಟು ರೇಡಿಯಸ್ ಇರ್ತದೆ, ರೇಡಿಯಸ್ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಜನಸಾಂದ್ರತೆ 1 ಚದರ ಕಿಲೋಮೀಟ್ರಲ್ಲಿ 1500 ಜನಸಂಖ್ಯೆ ವಾಸ ಇರಬೇಕು ಅಂತ. ಆದರೆ ಆ ರೀತಿ ಇಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಒಂದು ಹಳ್ಳಿಯಲ್ಲಿ ಬೇಕಾದ್ರೆ ಮಾಡ್ಬೋದು. ಆದರೆ ಸೆಂಟ್ರಲ್ಲಿ ಭೂ ಪ್ರದೇಶ, ಇನ್ನು ಕೃಷಿ ಪ್ರದೇಶ ಇರ್ತದೆ, ಅಭಿವೃದ್ಧಿ ಹೊಂದದೇ ಇರುವಂಥ ಪ್ರದೇಶಗಳಿರ್ತದೆ. ಅವೆಲ್ಲ ಕೂಡ ನಾವು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಉದ್ಯೋಗದಾತರು 60% ಅಷ್ಟು
ಮಾಡೋಕ್ಕಾಗ ಸಾಧ್ಯ ಇಲ್ಲ. ಅವೆಲ್ಲವೂ ಕೂಡ ಕೃಷಿಗೆ ಸಂಬಂಧಪಟ್ಟದ್ದು. ನಾವು ಅದೆಲ್ಲ ಕೂಡ ಕೃಷಿಯಲ್ಲಿ ಸಾಧ್ಯ ಆಗಿಲ್ಲ. ಅವರೇ ಕೊಟ್ಟಿರುವಂತಹ ಏನು ಫಾರ್ಮೆಟ್ ಇದೆ ಅದನ್ನ ಫಿಲಪ್ ಮಾಡಿ ಸಾಧ್ಯನೇ ಆಗಿಲ್ಲ. ಮತ್ತೆ ಏನು ಮಾಡ್ತೀರ, ಮತ್ತೆ ಸುಳ್ಳು ದಾಖಲೆಗಳನ್ನು ಕೊಡೋದಕ್ಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ನು ಮುಖ್ಯವಾಗಿ ಇಲ್ಲಿ ಇನ್ನ ಇದು ನಿಮಗೆ ಹೇಳಿದೆ. ಇನ್ನ ಇಲ್ಲಿ ರಾಜಕೀಯವಾಗಿ ಹೇಳಬೇಕಂದ್ರೆ ಇಲ್ಲಿ ಪಂಚಾಯಿತಿಯಲ್ಲಿ 528 ಪಂಚಾಯಿತಿಗಳಲ್ಲಿ 20 ಪಂಚಾಯಿತಿಗಳನ್ನ ನಗರ ಆದರೆ ಇಲ್ಲಿ ಪಂಚಾಯಿತಿನಲ್ಲಿ ಯಾವುದೂ ಕೂಡ ಯಾವುದೇ ಚಿಹ್ನೆಯ ಮೇಲೆ ಯಾವುದೇ ದುಡ್ಡು ಇಲ್ಲದೆ ಇದ್ರೂ ಪ್ರಭಾವಿ ಅಲ್ಲದೇ ಇದ್ರೂ ಕೂಡ ನಾವು ಇಲ್ಲಿ ಪಂಚಾಯಿತಿ ಮೆಂಬರ್ ಆಗ್ಬೋದು. ಆದರೆ ನಗರಸಭೆ ಪುರಸಭೆಗಳಾದರೆ ಯಾರು ಬಲಾಢ್ಯರು ಇರ್ತಾರೋ, ಯಾರು ರಾಜಕೀಯವಾಗಿ ಶಕ್ತಿ ಇರ್ತಾರೋ ಅವರು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವ್ರು ಮಾತ್ರ ಪಕ್ಷದ ಚಿಹ್ನೆಯ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಆದರೆ ಈ ಮತ್ತೆ ಈ ರೀತಿ ಮೇಲ್ದರ್ಜೆಗೆ ಹೇಳಿದ ಮೇಲೆ ಅವ್ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. 515 ಜನ ಏನು ಪಂಚಾಯತಿ ಸದಸ್ಯರು ಇದ್ದಾರೆ, ಅವರು ಒಂದು 20% ಅವರಿಗೆ ಸಿಗ್ಬೋದೇ ಹೊರತು ಇನ್ನು ಶೇಕಡ 70% ಜನಕ್ಕೆ ಅಧಿಕಾರ ಸಿಗೋದಿಲ್ಲ. ಜೊತೆಗೆ ಮೀಸಲಾತಿ ಏನಿದೆ, ಇವಾಗ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಅಥವಾ ಮಹಿಳೆಯರು ಇರ್ಬೋದು, ಹಿಂದುಳಿದ ವರ್ಗ, ಅವು ಯಾರಿಗೂ ಕೂಡ ಸಿಗೋದಿಲ್ಲ. ಸಿಗ್ತದೆ 400 ಜನರಿಗೆ ಒಂದು ಪಂಚಾಯಿತಿ ಅಂದರೆ 1000 ಜನಕ್ಕೆ ಒಂದು ಪುರಸಭೆ ಸದಸ್ಯರು ಅಂದರೆ 3 ಜನ ಹೋಗ್ತಾರೆ. 3 ಪಂಚಾಯಿತಿ ಸದಸ್ಯರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಪುರಸಭೆ ಸದಸ್ಯರು ಸಿಗ್ಬೋದು. ಆವಾಗ ಏಕೈಕಿ ಪಕ್ಷಗಳ ಒಂದು ಬಲಾಟೆ ಜಾಸ್ತಿ ಆಗ್ತದೆ, ರಾಜಕೀಯ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಇಡೀ ವ್ಯವಸ್ಥೆ ಒಂದು ರೀತಿಯಲ್ಲಿ ಪಕ್ಷಗಳಿಗೆ ಸೀಮಿತ ಆಗ್ತದೆ. ನಾವು ಪಕ್ಷಾತೀತವಾಗಿ ಗೆಲ್ತಾ ಇದ್ವಿ. ಯಾರೋ ಅವರೊಬ್ಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಊರಿನಲ್ಲಿ ಕೆಲಸ ಮಾಡ್ತಾರೆ, ಊರಿನಲ್ಲಿ ಯಾರೋ ಚೆನ್ನಾಗಿ ಇದು ಮಾಡ್ತಾರೆ, ಅವ್ರನ್ನ ಚೇರ್ಮನ್ ಮಾಡ್ತಾ ಇದ್ವಿ, ಪಂಚಾಯತಿ ಸದಸ್ಯರು ಮಾಡ್ತಾ ಇದ್ವಿ. ಅದ್ಯಾವುದೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಇನ್ನು ಮುಖ್ಯವಾಗಿ ಸುಮಾರು ಯಾವುದೋ ಒಂದು ಪುರಸಭೆಯ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಸುಮಾರು ಒಂದು ವರ್ಷಕ್ಕೆ ಅಂದಾಜು ಸುಮಾರು 18 ಕೋಟಿಯಿಂದ 20 ಕೋಟಿ ರೂಪಾಯಿ ಖರ್ಚು ವೆಚ್ಚಗಳೇ ಬರೀ ಆಗ್ತದೆ. ಒಂದು ನಗರಸಭೆ ಮತ್ತು ಪುರಸಭೆ, ಬರೀ ಪುರಸಭೆ ಹೇಳ್ತೀನಿ, 18ರಿಂದ ಮತ್ತು 20-25 ಕೋಟಿ ರೂಪಾಯಿ ಬರೀ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಕಾಮಗಾರಿಗಳಿಗಲ್ಲ. ನೀವು ಇವೆಲ್ಲದೂ ಕೂಡ ಎಲ್ಲಿಂದ ಬರ್ತದೆ? ಸರ್ಕಾರದಿಂದ ಏಕೈಕಿ ಎಲ್ಲ ಬರೋದಿಲ್ಲ. ಸರ್ಕಾರದಿಂದ ದುಡ್ಡಿದ್ರೆ ಮಾತ್ರ ಬರ್ತದೆ. ಆಗ ನೀವು ಹೇಳಿದೆ 314 ನಗರಸಭೆ ಪುರಸಭೆಗಳು ಪಟ್ಟಣ ಪಂಚಾಯಿತಿ ಇದೆ, ಎಲ್ಲಕ್ಕೂ ಕೂಡ ಸಮಾನವಾಗಿ ಹಂಚ್ತಾರೆ. ಆದರೆ ಇಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು. ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ಅದು ಅಧಿಕ ಇರ್ತದೆ. ಪ್ರತಿ ವರ್ಷ ಕೂಡ 5ರಿಂದ 10% ತೆರಿಗೆ ಜಾಸ್ತಿ ಆಗ್ತದೆ. ಈಗಲೂ ಕೂಡ ಗ್ರಾಮ ಪಂಚಾಯತಿಗಳ ತೆರಿಗೆ ಎಲ್ಲಿಂದ ಬರ್ತದೆ? ಬರೀ ಕಾರ್ಖಾನೆಗಳಿಂದ ಬರ್ತದೆ, ಬಟ್ ಏನು ಅಭಿವೃದ್ಧಿ ಲೇಔಟ್ಗಳಿಂದ ಬರ್ತದೆ, ಡೆವಲಪ್ಮೆಂಟ್ ಏರಿಯಿಂದ ಬರ್ತದೆ. ಆದರೆ ಈಗಲೂ ಕೂಡ ನಾವು ಮನೆಗಳಿಗೆ ಕಂದಾಯವನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ನಮಗೊಂದು ಮೊದಲಿಂದನೂ ಅಷ್ಟೇ ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಿದ್ದೀವಿ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಇನ್ನೂ ಪುರಸಭಾ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, ಅವರೂ ಕೂಡ ಇದನ್ನು ಸಾಕಷ್ಟು ಯೋಚನೆ ಮಾಡಿ ನಮ್ಮ ಒಂದು ಪಂಚಾಯಿತಿ ಇದು ನಗರಸಭೆ ಆಗಬೇಕೋ ಅಥವಾ ಪುರಸಭೆ ಆಗಬೇಕೋ ಅಥವಾ ಗ್ರಾಮ ಪಂಚಾಯತಿ ಉಳ್ಕೋಬೇಕೋ, ನಮ್ಮ ಅಧಿಕಾರ ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನ ಯೋಚನೆ ಮಾಡಿ ಒಂದು ನಿರ್ಣಯವನ್ನು ಕೈಗೊಂಡ್ರೆ ಭಾಳ ಅನುಕೂಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಗ್ರಾಮ ಪಂಚಾಯತಿಗಳ ಹಿನ್ನೆಲೆ ನಗರಸಭೆ
ನಗರಸಭೆ ಪುರಸಭೆ ಆಡಳಿತ ವ್ಯವಸ್ಥೆ ಬಗ್ಗೆ ಸಲ್ಲಿಸತಕ್ಕಂಥ ರಜೆಕುಮಾರ್ ಎಲ್ಲ ಈಗ ಈ ಕಾನೂನಾತ್ಮಕವಾಗಿ ಅಂಶಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತೇಳಿ ನಮ್ಮ ವಕೀಲರಾದ ಪ್ರಸಾದ ಅವರನ್ನು ಕೇಳ್ಕೊಳ್ತಾರೆ. ಓಕೆ ಸ್ನೇಹಿತರೆ, ಇಡೀ ಅನೇಕ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದೆ ಗೌರ್ಮೆಂಟು ಅಥವಾ ಪೊಲಿಟಿಕಲ್ ಅಜೆಂಡಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇಡೀ ರಾಜ್ಯದಲ್ಲಿ ಇಲ್ಲದೆ ಇರೋಂಥ ಕಾಳಜಿ ಆನೇಕಲ್ಗೆ ಯಾಕೆ ಇಷ್ಟೊಂದು ಕಾಳಜಿ ರಾಜಕೀಯ ವ್ಯಕ್ತಿಗಳಿಗೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಈ ಥರದ್ದೊಂದು ಅಜೆಂಡಾ ಇಟ್ಕೊಂಡಿದ್ದಾರೆ? ಒಂದೇ ಉದ್ದೇಶ, ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಈಸಿಯಾಗಿ ಮಾಡ್ಬೋದು ಅಂತ. ಸರ್ ವಿಜಯಕುಮಾರ್ ಸರ್ ಆಗಲೇ ಹೇಳಿದ್ರು, ಮಂಡ್ಯ, ಮೈಸೂರು, ಹಾಸನ ಇಲ್ಲೆಲ್ಲ ಕೂಡ ಬೆರಳೆಣಿಕೆ ಇರುವಂಥ ಪುರಸಭೆಗಳಲ್ಲಿ ಆನೇಕಲ್ಲಲ್ಲಿ ಒಂದು 10 ಜಿಲ್ಲೆಗಳಲ್ಲಿರೋ ಪುರಸಭೆ ಆನೇಕಲ್ ಒಂದರಲ್ಲೇ ಇದೆ ಪುರಸಭೆಗಳು. ನಗರಸಭೆಗಳು ಒಂದು 2-3 ಜಿಲ್ಲೆಗಳಲ್ಲಿ ಇರುವಂಥದ್ದು ಆನೇಕಲ್ ಒಂದರಲ್ಲೇ ಇದೆ ನಗರಸಭೆಗಳು. ಯಾಕೆ ಇದರ ಹಿನ್ನೆಲೆ ಏನು ಅಂತ ಗಮನಿಸಿದ್ರೆ, ನಾವು ಕಾನ್ಸ್ಟಿಟ್ಯೂಷನ್ನ 73-74 ಅಮೆಂಡ್ಮೆಂಟು 1992ರಲ್ಲಿ ಬರುತ್ತೆ. ಯಾಕೆ ಈ ಆ್ಯಕ್ಟನ್ನ ತಿದ್ದುಪಡಿ ಮಾಡಿ ತಂದ್ರು ಅನ್ನುವಂಥದ್ದು 1964ರಲ್ಲೇನೆ ಒಂದು ಆ್ಯಕ್ಟ್ ಬರುತ್ತೆ, ಪುರಸಭಾ ಮುನ್ಸಿಪಲ್ ಆ್ಯಕ್ಟ್ 1964 ಅಂತ. ಅದನ್ನು ತಿದ್ದುಪಡಿ ಮಾಡಿ 1992ರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಆ್ಯಕ್ಟನ್ನು ತರ್ತಾರೆ. 1 ಜೂನು 1992ರಲ್ಲಿ ಆ್ಯಕ್ಟನ್ನು ತರ್ತಾರೆ, ಪಂಚಾಯತ್ ರಾಜ್ ಆ್ಯಕ್ಟನ್ನು. ಮತ್ತು ಕಾನ್ಸ್ಟಿಟ್ಯೂಷನ್ಗೆ 92 ತಿದ್ದುಪಡಿಯನ್ನು ತಂದು ಅಧಿಕಾರನ ವಿಕೇಂದ್ರೀಕರಣ ಆಗಬೇಕು ಅಂತ. ಈಗ ನೀವು ಬಳ್ಳೂರು ಮೂಲೆ TVS ಫ್ಯಾಕ್ಟ್ರಿಯಿಂದ ಇಲ್ಲಿ ಸೊಪ್ಪಳ್ಳಿ ಬಾರ್ಡ್ರ್ವರೆಗೂ ಕೂಡ ಒಂದು ಪುರಸಭೆ ಅಂತ ಹೇಳ್ತಾರೆ. ಅಂದರೆ 17 ಕಿಲೋಮೀಟರ್ ಇದೆ ನನ್ನ ಅಂದಾಜು ಪ್ರಕಾರ. ಈ ಅಧಿಕಾರ ವಿಕೇಂದ್ರೀಕರಣ ಹಂಗಾದ್ರೆ ಒಂದು ಈಗ ಸೆಂಟರು ಎಲ್ಲಿ ಮಾಡ್ಬೋದು? ಬಳ್ಳೂರಲ್ಲಿ ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ನಾವು ಸೊಪ್ಪಳ್ಳಿ ಬಾರ್ಡ್ರಲ್ಲಿ ಇರೋಂಥ ಒಬ್ಬ ಪರ್ಸನ್ನು ಅಲ್ಲಿಗೆ ಹೋಗ್ಬೇಕು, ಎಷ್ಟು ಬಸ್ ಮಾತಬೇಕಾಗುತ್ತೆ? ಅಲ್ಲಿಂದ ಮರ್ಸೂರ್ಗೆ ಬರಬೇಕಾಗುತ್ತೆ, ಅಥವಾ ಸುರ್ಜಕ್ನಹಳ್ಳಿಗೆ ಹೋಗ್ಬೇಕಾಗುತ್ತೆ, ಅಲ್ಲಿಂದ ಆನೇಕಲ್ಗೆ ಬರಬೇಕಾಗುತ್ತೆ, ಆನೇಕಲ್ಲಿಂದ ಅತ್ತಿಬೆಲೆಗೆ ಹೋಗ್ಬೇಕಾಗುತ್ತೆ, ಅತ್ತಿಬೆಲೆಯಿಂದ ಬಳ್ಳೂರಿಗೆ ಹೋಗ್ಬೇಕಾಗುತ್ತೆ. ಅದೂ ಕೂಡ ಮೇನ್ ರೋಡಲ್ಲಿ ಇಲ್ಲ, ಒಳಕ್ಕೆ ಹೋಗ್ಬೇಕಾಗುತ್ತೆ. ಸರ್ಕಾರದ ಉದ್ದೇಶ ಏನಿತ್ತು? ಅಧಿಕಾರ ವಿಕೇಂದ್ರೀಕರಣ ಅಂತ ಇತ್ತು. ಏನು ಕಾನ್ಸ್ಟಿಟ್ಯೂಷನ್ನಲ್ಲಿ 92 ಅಮೆಂಡ್ಮೆಂಟ್ ಏನು ಮಾಡ್ತಾರೆ, ಪಂಚಾಯತ್ ರಾಜ್ ಆಕ್ಟ್ ಅಂತ ಮಾಡೋವಂಥದ್ದನ್ನ ಅಧಿಕಾರ ವಿಕೇಂದ್ರೀಕರಣ ಪಂಚಾಯತಿ ಮತ್ತು ನಗರಸಭೆಗಳನ್ನು ವಿಕೇಂದ್ರೀಕರಣ ಮಾಡಿ ಸ್ಥಳೀಯವಾಗಿ ಹಳ್ಳಿಗಳಲ್ಲೇ ಸಿಗಬೇಕು ಅಂತ ಇರುವಂಥ ಒಂದು ಕಾನೂನನ್ನು ಇವರು ಈಗ ಕೊಲಾಪ್ಸ್ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇರೋವಂಥ ಹುನ್ನಾರ ಇದು, ನೇರ ಆರೋಪ ರಾಜಕೀಯ ವ್ಯಕ್ತಿಗಳಲ್ಲಿ. ಭಾಳ ಮುಖ್ಯವಾಗಿ
ನಮಗೆ ಇದು ವಿಜಯಕುಮಾರ್ ಸರ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೆಲವು ಈಗ ಎಷ್ಟು ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಒಂದು ಪುರಸಭೆ ಮಾಡ್ತಾ ಇದ್ದಾರೆ ಅನ್ನೋದು ಸಾರು ಹೇಳಿದ್ದಾರೆ, ಮತ್ತು ಚಿನ್ನಪ್ಪಣ್ಣನು ಹೇಳ್ತಾರೆ. ನಾನೊಂದು 2 ಮಾತ್ರ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಕರ್ಪೂರು ಬ್ಯಾಗಡದನಹಳ್ಳಿ ಪಂಚಾಯತಿಗಳು, ಕರ್ಪೂರು ಪಂಚಾಯತಿ ಅಲ್ಲಿ ಅಪ್ಟು ಏನೋ ಬೆಸ್ಮನಹಳ್ಳಿಯಿಂದ ಹಿಡ್ಕೊಂಡು ಸಿರೋಸ್ಕೋಟೆ ಮೂಲೆ ಅಲ್ಲಿವರೆಗೂ ಇದೆ. ಈಗ ಕರ್ಪೂರ್ ಪಂಚಾಯತಿನ ಸೆಂಟ್ರ್ ಮಾಡ್ತಾರೆ ಅಂತಂದರೆ ಅಲ್ಲಿಂದ ನಾವು ಟ್ರಾವೆಲ್ ಮಾಡೋದಕ್ಕೆ 2-3 ಬಸ್ ಮಾತಬೇಕು. ಅಥವಾ ಬ್ಯಾಗಡದಹಳ್ಳಿ ಪಂಚಾಯತಿ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕರ್ಪೂರ್ ಪಂಚಾಯತಿ ಹೋಗ್ಬಿಡ್ತು. ಈಗ ಕರ್ಪೂರ್ ಪಂಚಾಯತಿ ಬಿದ್ರಗೇರಿ ಜನ ಇದ್ದಾರೆ, ಬಿದ್ರಗೇರಿಯಿಂದ ಬ್ಯಾಗಡದಹಳ್ಳಿ ಪಂಚಾಯತಿಗೆ ಬರೋಷ್ಟೊಳಗಡೆ ನಾವು ಹೋಗೋದೇ ಇಲ್ಲ. ನಾವು ಆನೇಕಲ್ಗೆ ಬಂದೇ ನಮ್ಮ ಫೆಸಿಲಿಟೀಸ್ಗಳನ್ನ ತಗೊಳ್ಳಲ್ಲ. ರಿಸರ್ವ್ ಅಮೌಂಟು ನಾವು ಗ್ರಾಮ ಪಂಚಾಯತಿಗಳಲ್ಲಿ ಖರ್ಚು ಮಾಡಿರುವಂಥದ್ದು ಮತ್ತು ಪುರಸಭೆ ಪಂಚಾಯತಿ ಖರ್ಚು ಮಾಡಿರುವಂಥದ್ದು ತುಂಬ ಲೆಸ್ ಅಮೌಂಟು. ಅವರು ಬೋರಿಗಳು ಮಾಡ್ತಾ ಇದ್ದಾರೆ, ರೋಡ್ಗಳು ಮಾಡ್ತಾ ಇದ್ದಾರೆ, ಜನರ ಅಭಿವೃದ್ಧಿನೇ ಮಾಡ್ತಾ ಇಲ್ಲ. ಅಂದರೆ ಅವರ ಉದ್ದೇಶ ಭಾಳ ಸ್ಪಷ್ಟ, ಅವರು ದೊಡ್ಡವರಾಗಬೇಕು, ಅವ್ರು ದುಡ್ಡು ಹೊಡಿಬೇಕು ಅನ್ನುವಂಥದ್ದು ಇದರ ಮೂಲ ಸ್ಪಷ್ಟವಾದಂಥ ಉದ್ದೇಶ. ಇಲ್ಲಿ ಇನ್ನೊಂದು ಜನಸಂಖ್ಯೆನೂ ಕೂಡ ಅವ್ರು ಹೇಳಿದ್ರು ಅಣ್ಣ, ಕರ್ಪೂರಲ್ಲಿ 6,000 ಚಿಲ್ಲರೆ ಇದೆ, ಬ್ಯಾಗಡದನಹಳ್ಳಿನಲ್ಲಿ 8,000 ಇದೆ. ಎರಡೂ ಸೇರಿಸಿದ್ರೆ 14,000ನೇ ಆಗೋದು. ಆ್ಯಕ್ಟಲ್ಲಿ ಏನು ಹೇಳುತ್ತೆ, ಮುನ್ಸಿಪಲ್ ಆ್ಯಕ್ಟ್ 1964 ಏನು ಹೇಳುತ್ತೆ ಅಂದರೆ 20,000ಕ್ಕಿಂತ ಜಾಸ್ತಿ ಇರಬೇಕು ಸ್ಪಷ್ಟವಾಗಿ. ಮತ್ತು ಅವರೇ ಗೈಡೆನ್ಸು ಕೊಟ್ಟಿದ್ದಾರೆ, ಗೈಡೆನ್ಸಲ್ಲೂ ಅದೇ ಇದೆ, ಆ್ಯಕ್ಟಲ್ಲೂ ಅದೇ ಇದೆ. ಮತ್ತು ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ವಿರುದ್ಧ. ಇದು ಅಂದರೆ ಇವರು ಸಂವಿಧಾನಕ್ಕೆ ವಿರುದ್ಧ, ಇದು ಸ್ಪಷ್ಟ. ಇನ್ನೊಂದು ಭಾಳ ಮುಖ್ಯವಾಗಿ ಇಲ್ಲಿ ಅಂದೇನಹಳ್ಳಿ ಬಿಲ್ಲಾಪುರ ಅಂತ ಕೊಟ್ಟಿದ್ದಾರೆ. ಅಂದೇನಹಳ್ಳಿನಲ್ಲಿ 11,000, ಇದು 6,000 ಚಿಲ್ಲರೆ, ಒಟ್ಟು 17,000 ಚಿಲ್ಲರೆವರೆಗೂ ಇರುವಂಥದ್ದು. ನಮ್ಮ ತಾಲೂಕಲ್ಲಿ ರಾಗಿನಾಡು ಅಂತ ಇದೆ. ಜಯಚಾಮರಾಜ ಒಡೆಯರು ಈ ಇನ್ನೆಕ್ಕಿನಲ್ಲಿ ಆ್ಯಕ್ಚುಲಿ ಬೀಜಗಳನ್ನು ಕೇಂದ್ರವಾಗಿ ಇಡೀ ರಾಜ್ಯದಲ್ಲಿ 2 ಕೇಂದ್ರ ಆಗ್ತಾ ಇದ್ದಿದ್ದು. ಅದು ಆನೇಕಲ್ ತಾಲೂಕಲ್ಲೂ ಕೂಡ ಒಂದಾಗಿತ್ತು. ಅದನ್ನ ನಾವು ಉಳಿಸೋದಕ್ಕೆ ಬೆಳೆಸೋದಕ್ಕೆ ನಾವು ಯಾರು ಕೂಡ ಮಾಡ್ತಾನೆ ಇಲ್ಲ. ಇಲ್ಲಿ ರಾಗಿನಾಡು ಅಂತ ಮತ್ತೆ ಯಾವುದನ್ನ ಮತ್ತೆ ಕ್ಯಾನ್ಸಲ್ ಮಾಡಿ ರಿಯಲ್ ಎಸ್ಟೇಟ್ ನಾಡು ಅಂತ ಮಾಡಬೇಡಲ್ವಾ? ಬಹಳ ದೊಡ್ಡ ಪ್ರಶ್ನೆ ಇರುವಂತದ್ದು. ಇಲ್ಲಿ ಆನೇಕಲ್ ತಾಲೂಕಲ್ಲಿ 8ರಿಂದ 9 ಇಲಾಖೆಗಳು ಬಾಡಿಗೆಗಳಲ್ಲಿ ಇದ್ದಾವೆ. ಇವತ್ತಿಗೂ ಕೂಡ ಬಾಡಿಗೆಗಳು. ನಿಮ್ಗೆ ಯಾರಿಗೂ ಪ್ರಶ್ನೆ ಇರಲ್ವಾ? ಯಾಕೆ ನೀವು ಅಭಿವೃದ್ಧಿ ಮಾಡೋದಾದ್ರೆ ನೀವು ಬಾಡಿಗೆ ಮನೆಗಳಿಗೆ ಯಾಕೆ ಕಟ್ತೀರಾ? 70,000ರಿಂದ 80,000 ಜನ ಒಬ್ಬ ಸಬ್ ರಿಜಿಸ್ಟರ್ಗೆ ನೀವು ಬಾಡಿಗೆ ಕಟ್ತೀರಾ? ಅಧಿಕಾರ ಕೇಂದ್ರೀಕರಣ ಅಂತೇಳಿ ಇಲ್ಲಿ ಕೋರ್ಟ್ ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಿ 2009ರಿಂದ ಹಂಗೆ ಬಿದ್ದಿದೆ. ನೀವು 20 ಕೋಟಿ 50 ಕೋಟಿ ಕೊಟ್ಟು ಪುರಸಭೆ ಮಾಡಿದ್ರು ಕೂಡ ನೀವು ದುಡ್ಡು ಹೊಡಿತೀರ ಹೊರತು ಜನರಿಗೆ ಅನುಕೂಲ ಮಾಡೋದಕ್ಕೆ ಈ ಏನೋ ಡೆವಲಪ್ಮೆಂಟು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಆನೇಕಲ್ ತಾಲೂಕಲ್ಲಿ 8ರಿಂದ 9 ಇಲಾಖೆಗಳು ಬಾಡಿಗೆ ಮನೆಗಳಿದ್ದಾವೆ. ಯಾಕೆ ನಿಮ್ಗೆ ಪ್ರಶ್ನೆಗಳಿಲ್ಲ ಇದುವರೆಗೂ? ನಿಮಗೆ ಪುರಸಭೆ ಮಾಡೋಕ್ಕೆ, ನಗರಸಭೆ ಮಾಡೋಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ರಿಯಲ್ ಎಸ್ಟೇಟು ತುಂಬ ಈಸಿಯಾಗಿ ಮಾಡ್ಬೋದು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು. ಒಂದು ಆ್ಯಕ್ಟಲ್ಲಿ ನೀವು ಇಷ್ಟು ದಿವಸ 10 ರೂಪಾಯಿ ಕಟ್ತಾ ಇದ್ರಿ, ಒಂದು ಅಂಗಡಿಗಳಲ್ಲಿ 20 ರೂಪಾಯಿ ಇತ್ತು. ನೀವು ಪುರಸಭೆ ನಗರಸಭೆ ಅಂದ್ರೆ ಮಿನಿಮಮ್ 100 ರೂಪಾಯಿ ಇರುತ್ತೆ. ಜಾತ್ರೆ ಆದರೆ ನೀವು ಅಲ್ಲೇನಾದರೂ ಅಂಗಡಿ ಇಟ್ಕೋಬೇಕಂದ್ರೆ ನಿಮ್ಗೆ 100 ರೂಪಾಯಿ ಕಟ್ಟಬೇಕು, 200 ರೂಪಾಯಿ ಕಟ್ಟಬೇಕು. ಅಂಗಡಿಗಳಿಗೆ, ಹೋಟ್ಲ್ಗಳಿಗೆ ಟ್ಯಾಕ್ಸ್ನ ಜಾಸ್ತಿ ಇರುತ್ತೆ. ಆ್ಯಕ್ಟಲ್ಲೇ ಜಾಸ್ತಿ ಇದೆ. ವಿಜಯಕುಮಾರ್ ಸರ್ ಎಲ್ಲ ಮೆನ್ಷನ್ ಮಾಡಿದ್ರಲ್ಲ, ಈ ಕೃಷಿ, ಉದ್ಯೋಗ ಮತ್ತು ಭೂಪ್ರದೇಶ ಸೆಕ್ಷನ್ 3ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ. ಅದೇ ಗೈಡೆನ್ಸ್ ಕೊಡೋದು ಅವರು. ಸೆಕ್ಷನ್ 3ನಲ್ಲಿ ಏನು ಹೇಳ್ತಾರೆ? 50%ಗಿಂತ ಜಾಸ್ತಿ ಉದ್ಯೋಗ ಇರಬೇಕು, ಉದ್ಯೋಗ ಮಾಡ್ಕೊಂಡಿರಬೇಕು. 50%ಗಿಂತ ಕಡಿಮೆ ಕೃಷಿ ಇರಬೇಕಲ್ಲಿ. ಅಂದರೆ ಈಗ ಇಲ್ಲಿ ಎಷ್ಟು ಹಂಗಾದ್ರೆ ಕೃಷಿ, ಇಡೀ ತಾಲೂಕಲ್ಲಿ ಕೃಷಿ ತಾನೇ ಇರೋದು. ಬಹಿರಂಗ ಸತ್ಯ ಇದು. ಇಲ್ಲಿ ನೀವು ಅಕ್ವೈರ್ ಇದು ಗೌರ್ಮೆಂಟ್ ನೋಟಿಫಿಕೇಶನ್ ಸರ್ಜಾಪುರದಲ್ಲಿ ಅಥವಾ ಕರ್ಪೂರು ಈಗ ಕೃಷಿ ರೈತರು ಹೋರಾಟ ಮಾಡ್ತಿದ್ರಲ್ಲ, 600ರಿಂದ 800 ಎಕರೆ ಕೃಷಿನೇ ಇದೆ.
ಹೆಂಗ್ ವೈರುಧ್ಯ ಇದೆ ಅಂತಂದ್ರೆ ಈ ಕಡೆ ಪುರಸಭೆ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಇದ್ದಾರೆ, ಮತ್ತೆ ಕೃಷಿ ಇದೆ ಅಂತ ಇದ್ದಾರೆ. ಕೃಷಿ ಇಲಾಖೆಗಳಲ್ಲಿ ಜುವಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಏನು ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ತುಂಬಾ ಜನರಿಗೆ ಅನುಕೂಲ ಆಗಂತ ದುಡ್ಡಿದೆ, ಬಳಸ್ತಾ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋಂಥದ್ದು, ಅಧಿಕಾರ ವಿಕೇಂದ್ರೀಕರಣ ಆಗೋದಾದ್ರೆ, ಅಧಿಕಾರ ಕೇಂದ್ರೀಕರಣ ಆಗೋದಾದ್ರೆ ನೀವು ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಆನೇಕಲ್ ತಾಲೂಕಲ್ಲಿ ಇನ್ಮೇಲೆ ಗ್ರಾಮ ಪಂಚಾಯತಿಗಳು ಇರಲ್ಲ, ಇನ್ನೇನಿದ್ರು ನಗರಸಭೆ ಪುರಸಭೆಗಳಿರುತ್ತೆ. ಹಂಗಿದ್ದಾಗ ಇಲ್ಲಿ ಪೊಲಿಟಿಕಲ್ ಅಷ್ಟೇ ಕೆಲಸ ಮಾಡುತ್ತೆ. ಇಲ್ಲಿ ಯಾವ ರೈತರು ಇರೋದಿಲ್ಲ, ಯಾವ ವಿದ್ಯಾರ್ಥಿಗಳು ಇರೋದಿಲ್ಲ. ಒಬ್ಬ ವಿದ್ಯಾರ್ಥಿ ಹೋಗ್ಬಿಟ್ಟು ನನಗೆ ಇದು ಬೇಕು ಅಂತ ಕೇಳಕ್ ಆಗೋದೇ ಇಲ್ಲ. ನಮ್ಗೆ ಇವಾಗೇನು ಈಗ ಪಂಚಾಯತಿಗಳಲ್ಲಿ ಸತ್ತಿರೋದಕ್ಕೆ 5,000 ರೂಪಾಯಿ ಅಮೌಂಟ್ ಕೊಡ್ತಾರೆ, ಪುರಸಭೆಗಳಲ್ಲಿ ಕೊಡ್ತಾರಾ? ಒಬ್ಬ ವಿದ್ಯಾರ್ಥಿ ನನಗೆ ಬ್ಯಾಗ್ ಬೇಕು, ಬುಕ್ಸ್ ಬೇಕು ಅಂತೇಳಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಆಕ್ಟ್ ಅಲ್ಲಿ ಇದೆ. ಪಂಚಾಯತ್ ರಾಜ್ ಆಕ್ಟ್ 1992 ಏನು ಹೇಳ್ತಾ ಆಗ್ತಾ ಇದೆ, ಆ ಆಕ್ಟ್ ಅಲ್ಲಿ ಇದೆ, ಕೊಡ್ತಾರೆ. ಪ್ಲಸ್ ಕಾನ್ಸ್ಟಿಟ್ಯೂಷನ್ ನಲ್ಲೂ ಇದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆರ್ಟಿಕಲ್ 45 ಅಲ್ಲಿ, 46 ಅಲ್ಲಿ, 39 ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತಂದ್ರೆ ನೀವು ವಿದ್ಯಾರ್ಥಿಗಳು ಹೋಗಿ ಪಂಚಾಯತಿಗಳಲ್ಲಿ ತಗೊಳ್ಳೋ ಏನ್ ಫೆಸಿಲಿಟೀಸ್ ಬೇಕೋ ತಗೊಳ್ಬೋದು. ಪುರಸಭೆನಲ್ಲಿ ಇದೆಯಾ? 5,000 ರೂಪಾಯಿ ಮೇಲೆ ಏನೇ ಖರ್ಚು ಮಾಡಿದ್ರು ಕೂಡ ACDCಗಳ ಹತ್ರ ಪರ್ಮಿಷನ್ ಬೇಕು. ಬಹಳ ಡ್ಯಾಮೇಜ್ ಇರುವಂತದ್ದು ಏನೇನೆ ಪಂಚಾಯತಿಗಳಲ್ಲಿ ನಾವು ಮನೆ ಬೇಕು ಅಂತ ಇಟ್ಕೊಳ್ಳೋಣ. ಯಾವ್ದೋ ಹಳ್ಳಿನಲ್ಲಿ ಒಂದು ಮನೆ ಆದ್ರೆ ನಗರಸಭೆಗಿಲ್ಲ. ಇನ್ನೂ ಬಹಳ ಮುಖ್ಯವಾಗಿ ಈಗ ಪಂಚಾಯತಿನಲ್ಲಿ ಏನ್ ಕೆಲಸಗಾರರಿದ್ರು ಅದು ಕಡಿಮೆ ಇದೆ, ಕೆಲಸ ನಡೀತಾ ಇದೆ. ಒಂದು ಗ್ರಾಮ ಪಂಚಾಯತ್ನಲ್ಲಿ 13 ಹಳ್ಳಿಗಳು, 12 ಹಳ್ಳಿಗಳು, 11 ಹಳ್ಳಿಗಳು ಇದಾವೆ. ಒಂದು ಹಳ್ಳಿಗಳಿಗೆ ಒಬ್ರು ವಾಟರ್ ಮ್ಯಾನ್ ಇರ್ತಾನೆ. ಈಗ ನಗರಸಭೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಈಗ 100 ಜನ ಕೆಲಸಗಾರರು ಬೇಕು ಪುರಸಭೆಗೆ. ಒಂದು ಪುರಸಭೆಗೆ 100 ಜನ ಕೆಲಸಗಾರರು ಬೇಕು. ನಗರಸಭೆಗೆ 400 ಜನ ಅಲ್ಲಣ್ಣ 400 ಜನ ಬೇಕು. ಒಂದು ಪುರಸಭೆಗೆ 100 ಜನ ಕೆಲಸನ ಇವ್ರು ತಗೊಳ್ತಾರ. ಆನೇಕಲ್ ತಾಲೂಕಲ್ಲಿ ಯಾವ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಪುರಸಭೆನಲ್ಲಿ ಕೆಲಸಗಾರರಿಲ್ಲ. ಡೆಪ್ಟೇಷನ್ ಆನೇಕಲ್ ಪುರಸಭೆನಲ್ಲಿ ಇದಾರ? ಜಿಗಣಿ ಪುರಸಭೆ ಡೆಪ್ಟೇಷನ್ ಅದು ಕೂಡ ಇಲ್ಲ. ಅಥವಾ ಯಾವ ಪಂಚಾಯತಿಗಳಲ್ಲಿ ನೀವು ಅಧಿಕಾರಿಗಳನ್ನ ಪೂರ್ಣ ಪ್ರಮಾಣದ ಅಧಿಕಾರಿಗಳಿದ್ದಾರೆ? ಯಾವ ಪುರಸಭೆಗಳಲ್ಲೂ ಇಲ್ಲ. ಅಂದ್ರೆ ಇವರು ಜನರಿಗೆ ಒಂದು ಕಡೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಜನರಿಗೆ ಮೋಸ ಮಾಡ್ತಾ ಇರೋಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆಮೇಲೆ ಆಕ್ಟ್ ಅಲ್ಲೇ ಹೇಳುವಂಥದ್ದು ಏನು ಮುನ್ಸಿಪಲ್ ಆಕ್ಟ್ 1964 ಅಲ್ಲಿ ಸೆಕ್ಷನ್ 3 ಸ್ಪಷ್ಟವಾದಂಥ ವೈಲೇಟ್ ಮಾಡ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಜನರಿಗೆ ಮೋಸ ಮಾಡುವಂತ ಈ ಹುನ್ನಾರನ ಗ್ರಾಮ ಪಂಚಾಯತಿ ಸದಸ್ಯರು, ಅಟ್ಲೀಸ್ಟ್ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ, ಅವ್ರು ಹೇಳ್ತಾರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಅಂತ. 515ರಲ್ಲಿ ಪಂಚಾಯತಿ ಸದಸ್ಯರಿದ್ದಾರಲ್ಲ ಈಗ ಆನೇಕಲ್ಲಲ್ಲಿ 150ರಿಂದ 170 ಜನ ಅಷ್ಟೇ ಆಗ್ತಾರೆ. ಮಿಕ್ಕಿದವರೆಲ್ಲ ಹೋದ್ರು. ಬೇರೆ ಯಾವ ಈಗ ನಾವು ಈಸಿಯಾಗಿ ದುಡ್ಡಿಲ್ದಿರ ಪಂಚಾಯತಿನಲ್ಲಿ ಅಥವಾ ಏನಕ್ಕೂ ಅಂದ್ರೆ ಗೆಲ್ಬೋದಾಗಿತ್ತು. ಇನ್ಮೇಲೆ ಪುರಸಭೆ ಆದ್ರೆ ಅಂತಂದ್ರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. 170ರಿಂದ 180 ಜನ ಸದಸ್ಯರು, ಅದು ಕೂಡ ರಾಜಕೀಯ ವ್ಯಕ್ತಿಗಳಾಗಿರ್ಬೇಕು, ಶಾಲು ಹಾಕಿರ್ಬೇಕು. ಇಷ್ಟು ದಿನ ಅಟ್ಲೀಸ್ಟ್ ನಾವು ಯಾರು ಬೇಕಾದ್ರೂ ನಿಂತ್ಕೋಬೋದಾಗಿತ್ತು. ಮತ್ತೆ ರಿಸರ್ವೇಶನ್ SC ST OBCಗಳಿಗೆ ಇದು ಅನ್ಯಾಯ ಆಗುತ್ತೆ. ಪುರಸಭೆಯಲ್ಲಿರೋ ಸದಸ್ಯರಿಗಿಂತ ಪಂಚಾಯತಿನಲ್ಲಿರೋ ಸದಸ್ಯರು ಜಾಸ್ತಿ ಇದ್ದಾರೆ. ನೀವು 10 ಜನ 500 ಜನ ಅಂತ ಹೇಳಿದ್ರೆ SC STಗಳು ಮ್ಯಾಕ್ಸಿಮಮ್ ಅಂದ್ರೂ ಕೂಡ ನಮಗೆ 120ರಿಂದ 130 ಜನ ಸಿಗೋರು. ಆದರೆ ಈಗ 10ರಿಂದ 15 ಜನ SC ಜನ ಆದರೂ ಪ್ಲಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಆಗಿರ್ತಾರಲ್ಲ, ಅದು ಕೂಡ ಮೈನಸ್ ಆಗುತ್ತೆ. ಅಂದ್ರೆ ಅಧಿಕಾರನ
ಕಳ್ಕೊಂಡಂಗಂತ ಆಗುತ್ತೆ. ಆದರೆ ರಿಸರ್ವೇಷನ್ನು ಕಿತ್ಕೊಂಡಂಗೆ ಆಗುತ್ತೆ, ಅಧಿಕಾರ ಕಿತ್ಕೊಂಡಂಗೆ ಆಗುತ್ತೆ, ಕಾನೂನಿನ ವೈಲೇಟ್ ಮಾಡ್ದಂಗೆ ಆಗುತ್ತೆ. ಮಾತಾಡಿದ್ರೆ ನೀವು ದೇಶದ್ರೋಹಿಗಳು ಅಂತಾರೆ. ಚಿನ್ನಪ್ಪಣ್ಣ ಈಗ ಆ ಲಿಸ್ಟಲ್ಲಿ ಇದ್ದಾರೆ. ಕಾನೂನನ್ನು ನ್ಯಾಯವನ್ನು ಹೇಳಿದ್ರೆ ನೀವು ದೇಶದ್ರೋಹಿಗಳು ಅಂತ ಅನ್ನುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಮಾಧ್ಯಮ ಸ್ನೇಹಿತರು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ ಇದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಇಡೀ ರಾಜ್ಯದಲ್ಲಿ 2-3 ಜಿಲ್ಲೆಗೂ ಒಂದೊಂದು ಪುರಸಭೆ ಇದೆ. ಆದರೆ ನಮ್ಮ ತಾಲೂಕಲ್ಲಿ 29 ಟೋಟಲ್ಲಿ ಪುರಸಭೆ ನಗರಸಭೆ ಮಾಡುವಂಥದ್ದು ಭಾಳ ಅನಾಗರಿಕ. ಹಂಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ನೀವೇ ಅಟ್ಲೀಸ್ಟ್ ಇದನ್ನು ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಜನರಿಗೆ ಅರಿವು ಮೂಡಿಸೋದು, ಜನ ಎದ್ದೇಳಬೇಕು, ಪ್ರತಿರೋಧ ಮಾಡಬೇಕು. ಮತ್ತು ಲೆಟರ್ ಹಾಕಿ ಪುರಸಭೆಯವರು ಹೇಳ್ತಾರೆ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೀವಿ, ನಾವು ಕಳಿಸ್ಕೊಡ್ತೀವಿ DC ಅಂತ ಹೇಳ್ತಾ ಇದ್ದಾರೆ. ಈ ಧೈರ್ಯ ಎಲ್ಲ ಪಂಚಾಯತಿಗಳವ್ರು ಅಟ್ಲೀಸ್ಟ್ ಇವ್ರಿಗೆ ತುಂಬ ಭಾಳ ಖುಷಿ ಆಗುತ್ತೆ. ಇವ್ರಿಗೆ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿದ್ದೀವಿ, ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಧೈರ್ಯ ಎಲ್ಲ ಪಂಚಾಯತಿಗಳವರು ಮಾಡಲಿ. ಮತ್ತು ಇದು ಚಿನ್ನಪ್ಪಣ್ಣವರು ಎಚ್ಚೆತ್ಕೊಂಡು ಅದನ್ನು ಗೈಡ್ ಮಾಡಿರೋದಕ್ಕೆ ಇಂಥ ಅಟ್ಲೀಸ್ಟ್ ಅಧ್ಯಕ್ಷರು ಮುಂದೆ ಬಂದು ಎಲ್ಲರಿಗೂ ಕೂಡ ಮಾಡಿದಾರಲ್ಲ, ಅದು ಭಾಳ ಖುಷಿ ವಿಚಾರ. ಮಾಧ್ಯಮದವರು ಕೂಡ ಈ ವಿಷಯನ ದಯವಿಟ್ಟು ನೀವು ತಮ್ಮ ಮಾಧ್ಯಮದಲ್ಲಿ ತಿಳಿಸ್ಕೊಡ್ಬೇಕು. ಇಲ್ಲಿ ಶಾಸಕರು ಮತ್ತು ಸ್ಥಳೀಯ ಅಧಿಕಾರಿಗಳು ದಯವಿಟ್ಟು ತಾವು ಹಿಂದಿನ ಭಾಗದಲ್ಲಿ ಕೆಲಸ ಮಾಡಬೇಡಿ. ಜನರಿಗೆ ನೀವು ದಯವಿಟ್ಟು ಏನಾದರೂ ತಲುಪಿಸೋದಾದರೆ ಇಲ್ಲಿ ಅಧಿಕಾರಿಗಳು ಇಲಾಖೆಗಳು ತುಂಬ ಇದ್ದಾವೆ, ಅದನ್ನು ನೀವು ಸರ್ಕಾರೀಕರಣ ಮಾಡಿ ಸರ್ಕಾರಿ ಕಟ್ಟಡಗಳನ್ನು ಕಟ್ಟ್ರಿ. ಪುರಸಭೆ ಮಾಡೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಬೇಡಿ ಅನ್ನುವಂಥದ್ದು ತಮಗೆ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಯಳೂರು ಗ್ರಾಮ ಪಂಚಾಯತಿ ಒಂದು ವ್ಯವಸ್ಥೆ ಮಾತಾಡಬೇಕಂತ ಆಮೇಲೆ ಅಧ್ಯಕ್ಷ ಹೋದ್ರ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಿಜಯ್ ಕುಮಾರ್ ಸರ್, ಪುರುಷೋತ್ತಮರವರು ಭಾಳಷ್ಟು ವಿಚಾರಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ, ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಕೆಲವೊಂದು ಪ್ರಾಕ್ಟಿಕಲ್ ವಿಚಾರಗಳನ್ನ ನಾನು ಹೇಳ್ತಾ ಬರ್ತೀನಿ. ಈಗ ಕಳೆದ ವಾರ ಯಾರೊಬ್ಬರು ನಮ್ಮ ವಾರ್ಡಿನವರು ಯಾರೊಬ್ಬರು ಫೋನ್ ಮಾಡಿ, ಈಗ ಚರಂಡಿ ಹಾಳಾಗ್ಬಿಟ್ಟಿದೆ, ಅರ್ಜೆಂಟಾಗಿ ರೆಡಿ ಮಾಡಬೇಕಿದೆ, ನೀರೆಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರು. ನಾನು ನಮ್ಮ ಅಧ್ಯಕ್ಷರಿಗೆ ಮತ್ತು PDOಗೆ ಫೋನ್ ಮಾಡಿ, ಈಗ ಅರ್ಜೆಂಟ್ ಕೆಲಸ ಆಗ್ಬಿಟ್ಟಿದೆ ಸರ್, ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಬಿಟ್ಟು ಕೆಲಸನೂ ಮುಗೀತು, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತಿ ಇದ್ದಾಗ ನಿಮಗೆ ಸಣ್ಣ ಪುಟ್ಟ ಕೆಲಸಗಳೇನೋ ಸಮಸ್ಯೆ ಆಗ್ತಾ ಇದೆ, ನೀರ್ದು ಆಗ್ತಾ ಇದೆ, ಚರಂಡಿದೇನೋ ಸಮಸ್ಯೆ ಆಗ್ತಾ ಇದೆ, ಬೀದಿ ದೀಪಗಳೇನೋ ಸಮಸ್ಯೆ ಆಗ್ತಾ ಇದೆ ಅಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಆ ವಾರ್ಡ್ ಮೆಂಬರ್ಗಳು ಆ ಕೆಲಸನ ಮುಗಿಸ್ತಾರೆ. ಅಂದರೆ ಡಿಲೇ ಆಗಲ್ಲ. ಯಾವುದೋ ಒಂದು ಸಣ್ಣ ಕಸ ಎತ್ತಾಕ್ಸ್ಬೇಕು ಅಂತ ಹೇಳಿದ್ರೆ ತಿಂಗಳಗಟ್ಟಲೆ ವಾರಗಟ್ಟಲೆ ಆಗಲ್ಲ, ಒಂದಿನ 2 ದಿನದಲ್ಲಿ ಆಗುತ್ತೆ. ಯಾವುದೋ ಒಂದು ಸ್ಯಾನಿಟರಿ ಮುಚ್ಕೊಂಡಿದೆ ಅಂದಾಗ ಇಮಿಡಿಯೇಟ್ ಕೆಲಸಗಾರನ ಗಾಡಿಗಳನ್ನ ಕರೆಸಿ ಅದನ್ನು ಕ್ಲಿಯರ್ ಮಾಡಿಸೋಂಥದ್ದು ಪಂಚಾಯತಿಗಳಲ್ಲಿ ಆಗ್ತಾ ಇದೆ. ಅದೇ ನಾನು ಡೈಲಿ ಚಂದಾಪುರ ಅಥವಾ ಬಂಸದ್ರ ಹತ್ತಬೇಲೆ ಪುರಸಭೆಗಳ ಕಡೆ ಓಡಾಡಿದಾಗ ಅಲ್ಲಿ 4 ದಿನ 1 ವಾರ ಆದರೂ ಏನಾದರೂ ಸ್ಯಾನಿಟರಿ ತುಂಬಿಕೊಂಡ್ರೆ ಅರಿತಾನೆ ಇರ್ತವೆ, ಯಾರು ಅಷ್ಟು ಬೇಗ ಎಚ್ಚೆತ್ಕೊಳ್ಳಲ್ಲ. ಈ ಪಂಚಾಯತಿಗೂ ಮತ್ತು ಪುರಸಭೆ ನಗರಸಭೆಗಳಿಗೂ ಇಷ್ಟೇ ವ್ಯತ್ಯಾಸ. ನಮ್ಮದು ಲೋಕಲ್ ಬಾಡಿ, ಲೋಕಲ್ ಸರ್ಕಾರ ನಮ್ಮದು ಪಂಚಾಯತಿಗಳು. ನಮ್ಮದು ನೆಲ್ಲೂರು ಗ್ರಾಮ ಪಂಚಾಯತಿ ಕರ್ನಾಟಕಕ್ಕೆ 2ನೇ ಅತ್ಯಂತ ದೊಡ್ಡ ಪಂಚಾಯತಿ, 63 ಜನ ಮೆಂಬರ್ಗಳಿದ್ದೀವಿ. ಸೊ ಅಷ್ಟು 9 ಹಳ್ಳಿಗಳಿದ್ರೂ ಕೂಡ ಯಾವುದೇ ಸಮಸ್ಯೆ ಆದರೂ ಯಾವುದೇ ಮೆಂಬರು ತಕ್ಷಣಕ್ಕೆ 1 ದಿನ 2 ದಿನದಲ್ಲಿ ಆ ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ. ಅದೇ ಒಂದು ನಗರಸಭೆನೋ ಅಥವಾ ಮುನ್ಸಿಪಲ್ ಕೌನ್ಸಿಲ್ ಪುರಸಭೆನೋ ಆದರೆ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ, ಅವರು ಹೋಗಿ ಅಧಿಕಾರಿಗಳ ಹತ್ರ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿದೆ ಈಗ ಒಂದೊಂದು ಸಣ್ಣ ಸಣ್ಣ ಕೆಲಸಗಳಿಗೂ. ಸೊ ಆ ಉದ್ದೇಶದಿಂದ
ನಾವು ಈಗ ನೀವೇನೋ ಇಂಪ್ರೂವ್ ಮಾಡ್ತಾ ಇದ್ದೀವಿ, ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ, ನಮಗೆ ಅದ್ರ ಇದಿಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ಹೌದು, ಇಂಪ್ರೂವ್ ಆಗಬೇಕು, ಮೇಲ್ದರ್ಜೆಗೆ ಏರಿಸಬೇಕು. ಆದರೆ ನೀವು ಏಕಾಏಕಿ ಎಲ್ಲ ಪಂಚಾಯತಿಗಳನ್ನು ಬೀಳಿಸಿ ನೀವು ಆನೇಕಲ್ ತಾಲೂಕು ಪೂರ್ತಿ ಮೇಲ್ದರ್ಜೆಗೆ ಏರಿಸ್ಬಿಟ್ರು ಅಂದರೆ ಕೃಷಿ ಮಾಡೋಂಥ ಜಮೀನುಗಳಿರೋರು ಏನು ಮಾಡಬೇಕು? ಆಮೇಲೆ ಇನ್ನು ಕೃಷಿನೇ ನಂಬ್ಕೊಂಡು ಬದುಕ್ತಾ ಇರೋರು, ಕೂಲಿ ಮಾಡ್ತಾ ಇರೋರು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಇದೆ. ಈಗ ಇಲ್ಲಿ ನೋಡ್ತಾ ಇದ್ರೆ ಇಂಡ್ಲವಾಡಿ, ಕರ್ಪೂರು, ಒಣಕನಹಳ್ಳಿ ಇವೆಲ್ಲ ಜನಸಂಖ್ಯೆ ಕಡಿಮೆ ಇರೋದು, ಮತ್ತೆ ಕೃಷಿ ಮಾಡ್ತಾ ಇರೋರು ಜಾಸ್ತಿ ಇರೋವಂಥದ್ದು. ಸೊ ಅವುಗಳನ್ನೆಲ್ಲ ಯಾವ ಥರ ಇದು ಮಾಡ್ತೀರಾ ನೀವು? ಏಕಾಏಕಿ ಪುರಸಭೆ ಮಾಡಿಬಿಟ್ಟು ಅವ್ರಿಗೆಲ್ಲ ಏನು ಕಟ್ಕೊಳ್ತೀರ ಅನ್ನೋದು ನಮ್ಮ ಪ್ರಶ್ನೆ. ನೀವು ಕೆಲವೊಂದು ಮಾಡಿ, ಈಗ ನಾವೇ ಕೇಳ್ತೀವಿ, ನೆಳ್ಳೂರು ಪಂಚಾಯತಿ 23 ಸಾವಿರ ಜನ ಇದ್ದಾರೆ, ನೀವು ಮೇಲ್ದರ್ಜೆಗೆ ಏರಿಸಿ ಕೆಲವೊಂದು ಪಂಚಾಯತಿಗಳನ್ನ ಆರಿಸಿ, ಅಥವಾ 2 ಪಂಚಾಯತಿಯಾಗಿ ಮಾಡ್ಬೋದು. ನೀವು 10,000 5 ಗ್ರಾಮ 2 ಪಂಚಾಯತಿಯಾಗಿ ಮಾಡ್ಬೋದು. ಅಥವಾ ನೀವು ಪುರಸಭೆ ಮಾಡಿ. ನೀವು ನಮ್ಮನ್ನ ನಗರಸಭೆ ಹತ್ತಿಬೆಲ್ಲೆ, ಬಿದಿರುಗುಪ್ಪೆ ಸೇರಿ, ನೆಳ್ಳೂರು ಸೇರಿ ನಗರಸಭೆ ಮಾಡಿಬಿಟ್ಟು ಒಂದೊಂದು ಸಣ್ಣ ಕೆಲಸಕ್ಕೂ ನಾವು ಹತ್ತಿಬೆಲ್ಲೆಗೋ ಅಥವಾ ಬಿದಿರುಗುಪ್ಪೆಗೆ ಹೋಗೋದು ಭಾರಿ ಕಷ್ಟ ಆಗ್ತವೆ. ಮಾಡಾಗಿದ್ರೆ 2 ಪಂಚಾಯತಿ ಮಾಡಿ, ಅಥವಾ ನಮ್ಮದು ನೆಳ್ಳೂರಿಗೆ ಸಂಬಂಧಪಟ್ಟಂಗೆ ಒಂದು ಪುರಸಭೆ ಮಾಡಿ, ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಕೆಲವೊಂದು ಅಪ್ಗ್ರೇಡೇ ಆಗಿರಲ್ಲ, ಜನಸಂಖ್ಯೆ ಕಡಿಮೆ ಇದೆ, ವಿಸ್ತೀರ್ಣ ಜಾಸ್ತಿ ಇದೆ. ನೀವು ಅವ್ರದ್ದೆಲ್ಲನೂ ನೀವು ಪುರಸಭೆ ಮಾಡಿಬಿಟ್ಟು ಅವ್ರಿಗೆಲ್ಲ ಏನು ಮಾಡೋ ಅಂದರೆ, ನಮ್ಮ ಪುರುಷೋತ್ತಮ್ ಸರ್ ಹೇಳ್ದಂಗೆ ನೀವು ರಿಯಲ್ ಎಸ್ಟೇಟ್ಗೋ ಅಥವಾ ಇನ್ನೊಂದಕ್ಕೋ ಬಳಕೆ ಮಾಡೋಕ್ಕೋಸ್ಕರ ಪಂಚಾಯತಿಗಳನ್ನೆಲ್ಲ ಪುರಸಭೆ ಮಾಡ್ತಾ ಇದ್ದೀರಾ ಅಂತಾಯ್ತು. ಈಗ ನಮ್ಮ ಪಂಚಾಯತಿದೊಂದು ಸಣ್ಣ ಘಟನೆ ಹೇಳ್ತಾ ಇದ್ದೀವಿ, ಇನ್ನೂ ಕೇಸ್ ನಡೀತಾ ಇದೆ. ಲಾಸ್ಟ್ 5-10 ವರ್ಷದಿಂದ ಏನು ಪುರಸಭೆ ವ್ಯಾಪ್ತಿನಲ್ಲಿ ಮಾತ್ರ ಮೇನ್ ರೋಡಲ್ಲಿ ಬಾರ್ಗಳಿರಬೇಕು ಅಂತ ಬಂದಾಗ, ಕೆಲವೊಂದು ಬಾರ್ನ ಮಾಲೀಕರು ನೆಳ್ಳೂರು ಗ್ರಾಮ ಪಂಚಾಯತಿನಲ್ಲಿರುವಂಥ ಕೆಲವೊಂದು ಸರ್ವೆ ನಂಬರ್ಗಳನ್ನ ಹತ್ತಿಬೆಲೆ ಪುರಸಭೆಗೆ ಸೇರಿಸ್ಕೊಂಡ್ಬಿಟ್ರು. ಇನ್ನೂ ಕೇಸ್ ನಡೀತಾ ಇದೆ. ಈಗ ಅದಾದಮೇಲೆ ಮತ್ತೆ ಕ್ಯಾನ್ಸಲ್ ಆಯಿತು. ಬಟ್ ಈಗ ಪುರಸಭೆಯವರು ಅದು ನಮ್ಗೆ ಸೇರಬೇಕಾಗಿರೋದು ಅಂತ ಇನ್ನೂ ನೆಳ್ಳೂರು ಪಂಚಾಯತಿಗೆ ಪುರಸಭೆಗೂ ಈ ಥರ ನಡೀತಾ ಇದೆ. ಸೊ ಹೀಗಾಗಿ ಅಭಿವೃದ್ಧಿ ವಿಚಾರಗಳು ತಗೊಂಡಾಗ ಈ ಥರ ಸಮಸ್ಯೆಗಳು ಬೇಗ ತುಂಬಾನೇ ಆಗ್ತಾ ಇರ್ತವೆ. ಹಾಗಾಗಿ ನಾನು ಜಾಸ್ತಿ ಹೊತ್ತು ಮಾತಾಡೋಕೆ ಹೋಗಲ್ಲ, ಇನ್ನೂ ವಿಚಾರಗಳು ಹೇಳೋಂಥದ್ದು ಜಾಸ್ತಿ ಇದೆ. ಒಂದು ಸಣ್ಣ ಪುಟ್ಟ ನನ್ನ ಅನಿಸಿಕೆಗಳನ್ನ ಹೇಳಿ, ನೀವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಪುರಸಭೆ ಅಥವಾ ನಗರಸಭೆಗಳನ್ನ ಮಾಡಿ, ಗ್ರಾಮೀಣ ಪ್ರದೇಶಗಳನ್ನಾಗೆ ಇಡೋದು ಬಿಡಿ. ಒಂದು ಲೋಕಲ್ ಗೌರ್ಮೆಂಟ್ ಇದ್ದು ಆ ಗ್ರಾಮಗಳು ಉದ್ಧಾರ ಆಗೋದಕ್ಕೆ, ಎಷ್ಟೋ ಜನಗಳಿಗೆ ಅಧಿಕಾರ ವಹಿಸೋದಕ್ಕೆ. ಈಗ ನಮ್ಮ ವಾರ್ಡಲ್ಲಿ ಒಂದು ಎಲೆಕ್ಷನ್ ಬಂದರೆ ಗ್ರಾಮ ಪಂಚಾಯತ್ ಮೆಂಬರು 4 ಜನಕ್ಕೆ 14 ಜನ ನಿಂತ್ಕೊಳ್ತಾರೆ ಅಂದರೆ ಅವ್ರಿಗೊಂದು ಧೈರ್ಯ, ಒಂದು ಹಕ್ಕು, ನಮ್ಮ ಹಕ್ಕು ನಾವು ನಿಂತ್ಕೋಬೇಕು ಅನ್ನೋದು. ಅದೇ ನೀವು ಒಂದು ಪುರಸಭೆನೋ ಅಥವಾ ನಗರಸಭೆನೋ ಆದರೆ ಅಷ್ಟು ಜನ ನಿಂತ್ಕೊಳ್ಳೋಕೆ ಧೈರ್ಯನೇ ಮಾಡಲ್ಲ. ಎಲ್ರಿಗೂ ಗೊತ್ತಿರೋದು ದುಡ್ಡು ಜಾಸ್ತಿ ಬೇಕು, ಅಷ್ಟು ಲಕ್ಷ ಖರ್ಚಾಯ್ತಂತೆ, ಇಷ್ಟು ಲಕ್ಷ ಖರ್ಚಾಯ್ತಂತೆ ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಿ. ಸೊ ಹಾಗಾಗ್ಬಿಡ್ತವೆ. ಎಷ್ಟೋ ಜನರ ಒಂದು ಕನಸನ್ನ ಇದು ಕಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನಾವೆಲ್ಲ ಇನ್ನೂ ಹೆಚ್ಚು ಚರ್ಚೆಗಳ ಮುಖಾಂತರ ಸರ್ಕಾರಕ್ಕೆ ಹೇಳ್ತಾ, ಎಲ್ಲಿ ಅವಶ್ಯಕತೆ ಇರೋ ಜಾಗದಲ್ಲಿ ಮಾತ್ರ ಮಾಡಿ, ಉಳಿದಿದ್ದ ಕಡೆ ಮಾಡಿಬಿಡಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಅರ್ಪಿಸ್ತೀನಿ. ತಮ್ಮ ಅಭಿಪ್ರಾಯ ಅವರಿಗೆ ಹೊಂದುತ್ತಾ, ಈಗ ಹಂದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಪ್ಪ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕಂದ್ರೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸುವ ವಿಚಾರದಲ್ಲಿ ನಮ್ಮ ಚಿನ್ನಪ್ಪಣ್ಣವರು ಒಂದು 4 ಮಾತು ಮಾತಾಡಬೇಕಂತ ಹೇಳಿ ಇಲ್ಲಿ ಕರೆಸಿದ್ದಾರೆ. ನಮ್ಮ ಪಂಚಾಯಿತಿಗಳನ್ನು ಮೇಲೆ ದರ್ಜೆಗೆ ಏರಿಸುವುದು ಸಂತೋಷನೇ. ಆದರೂ ನಾವು ಈಗ ಹಂದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೋದಕ್ಕೆ 3 ಬಾರಿನಿಂದ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ 15 ವರ್ಷದಿಂದ. ನಮ್ಮ ಯಾಕೆ 15 ವರ್ಷದಿಂದ ಗೆದ್ದರೆ ಅಂದರೆ ಭೇದ ಭಾವ ಇರೋದಿಲ್ಲ. ನಾವು ಇಂಡಿಪೆಂಡೆಂಟಲ್ಲೇ ನಿಂತು ಗೆಲ್ತಾ ಇದ್ದೀರಿ. ಈ ಪುರಸಭೆ ನಗರಸಭೆಗಳಾದ್ರೆ ಆಯಾ ಪಕ್ಷದಲ್ಲೇ ನಿಂತ್ಕೊಬೇಕು. ನಾವು ಆ ಪಕ್ಷದಲ್ಲಿ ನಿಂತ್ಕೊಬೇಕಾದ್ರೆ ಇನ್ನೊಂದು ಪಕ್ಷದವ್ರು ಬಂಧಿಸೋದಿಲ್ಲ, ಆಗ ಕಷ್ಟ ಇರ್ತೈತೆ. ಈಗ ನಮ್ಮ ಮುಕ್ತನ್ನೂರು, ಹಂದನಹಳ್ಳಿ, ಬಿಲ್ಲಾಪುರ ಪಂಚಾಯತ್ 3 ಜನನೂ ನಮಗೆ ಒಡನಾಟ ಇದೆ, ಹಾಕಿರೋ ಸಂತೋಷನೇ. ಆದ್ರೂ ಈ ಎಲೆಕ್ಷನ್ ಪಕ್ಷಗಳಂತ ನಿಂತಾಗ ನಾವೇ ಕಚ್ಚಾಡಿ ನಾವು ಹೊಡೆದಾಡಬೇಕಾಗುತ್ತೆ. ಈಗ ನಮ್ಮ ಹಂದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ
ನಮ್ಮ ಏನೇ ಒಂದು ನಿರ್ಧಾರ ತಗೊಬೇಕಾದ್ರೂ ನಾವೇ ಪಂಚಾಯತಿಯಲ್ಲಿ ತಗೊಬೋದು. ಈ ಪಿ ಡಿ ಓರು ಇರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಬಾಡಿ ಇರ್ತೈತೆ. ಇಮಿಡಿಯೇಟ್ ನಾವು ಮೀಟಿಂಗ್ ಹಾಕ್ಕೊಬೇಕಂದ್ರೆ ಒಂದು ವಾರದಲ್ಲೇ ಮೀಟಿಂಗ್ ಹಾಕ್ಕೊಬೋದು. ಮೊನ್ನೆ ನಮ್ಮ ಶಾಸಕರು ನಿಮ್ಮ ಪಂಚಾಯತಿಗಳಲ್ಲಿ ನೀವು ಇದು ಡಾಂಬರೀಕರಣ ಮಾಡಬೇಕು ರಸ್ತೆಗಳು ಅಂತ ಹೇಳಿದ್ರು. ನಾವು ಸುಮಾರು ನಮ್ಮ ಪಂಚಾಯತಿಯಿಂದ 10 ಕಿಲೋಮೀಟ್ರು ಎಲ್ಲ ಡಾಂಬರೀಕರಣ ಮಾಡಿದ್ದೀರಿ, ಎಲ್ಲ ಗುಣಿಗಳೆಲ್ಲ ಮುಚ್ಚಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ನಮ್ಮ ಪಂಚಾಯತಿಯಲ್ಲಿ 3 ಕೆರೆ ಇಂಪ್ರೂವ್ಮೆಂಟ್ ಆಗಿದೆ, 6 ಕೋಟಿಗೆ ಜಾಸ್ತಿ ಆಗಿದೆ ಈಗ ಖರ್ಚು. ಅವು ನಮ್ಮ ಏನೇ ಇರಲಿ, ಈಗ ಅಣ್ಣವ್ರು ಹೇಳ್ತಾ ಇದ್ರು ಆ ಥರ ನಮ್ಗೆ ಈಗ 50,000 ಲಕ್ಷ ಇಲ್ಲ ಒಂದು 5 ಲಕ್ಷದವರೆಗೂ ಆಗಲಿ ಇಮಿಡಿಯೇಟ್ ಮಾಡಬೇಕಂದ್ರೆ ನಾವು ನಿರ್ಧಾರ ತಗೊಂಡು ಮಾಡ್ಬೇಕು. ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಆಗ ಒಂದು ಒಡನಾಟ ಇರ್ತೈತೆ, ಸದಸ್ಯರೆಲ್ಲನೂ ಒಪ್ಕೊಳ್ತಾರೆ. ನಾವು ಈಗ ಪುರಸಭೆ ನಗರಸಭೆಗಳಾದ್ರೆ ನಾವು ಎಲ್ಲೋ ಯಾರೋ ಆಗ್ತಾರೆ, ಒಡನಾಟ ಕಡಿಮೆ ಇರ್ತೈತೆ, ಯಾರೋ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ, ಅವರು ಲಿಂಕಲ್ಲಿ ಇರ್ತೈತೆ. ನಾವು ಏನೋ ಒಂದು ಹೇಳಿದ್ರೆ ಅವ್ರು ಕುಂದಿಸೋದೇ ಇಲ್ಲ. ಈಗ ಅನೇಕ ಪಂಚಾಯತಿಗಳು ನಾವು ನೋಡಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಗೊತ್ತಿರೋದೆ. ಕೆಲವು ಟೈಮ್ನಲ್ಲಿ ಪಿ ಡಬ್ಲ್ಯೂ ಸಿಕ್ಕೋದಿಲ್ಲ, ಅಲ್ಲಿ ಕೆಲಸಗಳೇ ಆಗೋದಿಲ್ಲ, ಅಲ್ಲಿರೋ ಅಧ್ಯಕ್ಷರಿಗೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಈ ನಮಗೆ ಅನುಭವ ಏನಂದರೆ ನಮ್ಮ ಪಂಚಾಯತಿಗಳೇ ಇದ್ದರೆ ನಮಗೆಲ್ಲ ಒಳ್ಳೆಯದಂತ ಹೇಳಿ ನಾವು ಮೊನ್ನೆ ಸಾರಿ ಮೀಟಿಂಗ್ ಕರೆದ ಕುರಿತಾಗಿ ನಮ್ಮ ಪಂಚಾಯತಿಗಳೇ ಇರಲಿ ಅಂತ ಲೆಟರ್ ಮಾಡಿಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀರಿ. ಎಲ್ಲ ಪಂಚಾಯತಿಗಳವರು ಅದೇ ಥರ ಮಾಡಿ ಆದಷ್ಟು ನಮ್ಮ ಪಂಚಾಯತಿಗಳನ್ನ ಉಳಿಸ್ಕೊಳೋದು ಉತ್ತಮ. ನಾವು ಯಾಕೆ ಉಳಿಸ್ಕೊತೀರಂದರೆ ನಮ್ಮ ಯಾರಾದರೂ ಬಂದು ನಮ್ಮ ಕೈಗೆ ಸಿಗ್ತಾರೆ ಅನ್ನೋದು ಒಂದು ಇದು. ಯಾರೇ ಏನೇ ಕಷ್ಟ ಇರಲಿ, ಮೊನ್ನೆ ಮಳೆ ಬಂದು ಒಂದು 4-5 ಮನೆ ಬಿದ್ದೋಯ್ತು, ಇಮಿಡಿಯೇಟ್ ಬೆಳಗ್ಗೆ ಹೋಗಿ ನಮ್ಮ ಪಂಚಾಯತಿಯಿಂದನೂ ಪರಿಹಾರ ಕೊಟ್ರಿ. ಆಮೇಲೆ ನಮ್ಮ ಸರ್ಕಾರದಿಂದ ಏನು ಬರ್ತದೆ ಅದಕ್ಕೆಲ್ಲನೂ ನಾವು ನಮ್ಮ ನಾಡ ಕಚೇರಿ ತಹಶೀಲ್ದಾರ್ನ ಎಲ್ಲ ಕರೆಸಿ ನಾವು ಪಂಚಾಯತಿಯವರು ಹೋಗಿ ಇಮಿಡಿಯೇಟ್ ಕ್ರಮ ತಗೊಂಡ್ರೆ, ನಾವು ಈಗ ಅಂಗವಿಕಲರಿಗೆ ನಾವೇ ಸ್ವಂತವಾಗಿ ನಾವೇ ಅವರಿಗೆ ತಿಂಗಳಿಗೆ ಇಷ್ಟು ಕೊಡಬೇಕಂದ್ಬಿಟ್ಟು ಒಂದು 500 ರೂಪಾಯಿ ಇದು ಕೊಡೋಣ ಅಂತಿದ್ದೀರಿ. ನಮ್ಮ ಹಿರಿಯ ನಾಗರಿಕರ ಸಂಸ್ಥೆಗೆ 5,000 ಕೊಡ್ತಾ ಇದ್ರಿ, ನಾವು 10,000 ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀರಿ. ಈ SLC ಸೆಕೆಂಡ್ ಇಯರ್ ಎಲ್ಲ 70% ಬಂದಿರೋ ಮಕ್ಕಳಿಗೆ ನಾವು 5,000ದಿಂದ 10,000 ರೂಪಾಯಿ ಕೊಡ್ತಾ ಇದ್ದೀರಿ. ಇವೆಲ್ಲ ಇಂಥ ಅನೇಕ ಯೋಜನೆಗಳಿರ್ತೈತೆ. ನಮ್ಮ ಮನೆ ಯಜಮಾನ ಯಾವ ಥರ ತೀರ್ಮಾನ ತಗೊಂತಾನೆ ಆ ಥರ ಪಂಚಾಯತಿಯಲ್ಲಿ ಅಧ್ಯಕ್ಷರು ಪೀಡುವ ಬಾಡಿ ಎಲ್ಲ ತಗೊಬೋದು. ಕಮ್ಮಿ ಇರ್ತಾರೆ ಜನಸಂಖ್ಯೆ, ಹೊಂದಿಸ್ತಾರೆ. ಈ ಜಾಸ್ತಿ ಜನ 100 ಜನ ಇದ್ದಾಗ ಈಗ ಹೇಳಿದ್ರು ಎಲ್ಲರೂ ಒಂದು ಪುರಸಭೆ ಆದರೆ ಇಷ್ಟು ಜನ ಬೇಕು, ನಗರಸಭೆ ಆದರೆ ಇಷ್ಟು ಬೇಕಂತ. ನಮ್ಮ ವಾಟರ್ ಮೆನ್ಗಳು ಹೇಳಿದ್ರೆ ಅವ್ರು ಹೊಂದಿಸ್ತಾರೆ. ಆವಾಗ ಅಷ್ಟು ಜನಕ್ಕೂ ಎಲ್ಲೋ ಯಾರೋ ಒಬ್ಬರಿದ್ದು 3 ಪಂಚಾಯತಿನಲ್ಲಿದ್ದು ಇವ್ರಿಗೆಲ್ಲ ಹೇಳಿ ಸಮಸ್ಯೆಗಳಾಗಬೇಕಂದ್ರೆ ಕಷ್ಟ ಇರ್ತೈತೆ. ನಮ್ಮೂರಿಗೆ ಮಾಡಲಿ ಅಂತ ಒಬ್ಬರು, ನಮ್ಮೂರಿಗೆ ಮಾಡಲಿ ಅಂತ ಒಬ್ಬರು, ಯಾರೋ ಇದು 5 ಮಾಡ್ಕೊತಾರೆ. ಸುಮ್ಮನೆ ನಾವು ಗೆದ್ರೂ ನಮ್ಮ ಪ್ರಯೋಜನ ಇರೋದಿಲ್ಲ. ಅವಾಗ ಸಮೇತ ವಿವರಣೆ ಮಾಡಿದ್ರು. ಮತ್ತು ಪ್ರಾಯೋಗಿಕವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದೇ ಒಂದು ಸುಖನ ಬೇರೆ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯದ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಂದ್ಸಲ ನಮ್ಮ ಜಿಲ್ಲಾ ಸಮಿತಿ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕಂತೇಳಿ ಕೋರ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ಏನು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಈ ಆನೇಕಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಗಳನ್ನು ಅವೈಜ್ಞಾನಿಕವಾಗಿ ಮೇಲ್ದರ್ಜೆ ಏರಿಸ್ತಕ್ಕಂಥ ವಿಚಾರವನ್ನು ನಮ್ಮ ಹಿರಿಯ ಪತ್ರಕರ್ತರಾದಂಥ CR ವಿಜಯಕುಮಾರ್ ಅವರು, ವಕೀಲರಾದಂಥ ಸಹೋದರ ಪುರುಷೋತ್ತಮ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮಪ್ಪ ಅವರು ಮತ್ತು ಸದಸ್ಯರಾದಂಥ ಸತೀಶ್ ಅವರು, ಮಹೇಶ್ ಅವರು ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ನಾನಾದರೂ
ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ನೀವೆಲ್ಲ ಎಚ್ಚೆತ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹಕ್ಕುಗಳನ್ನು ಯಾರೋ ಒಬ್ಬ ವ್ಯಕ್ತಿಗಾಗಿ ಇಡೀ ತಾಲೂಕನ್ನು ಬಲಿಪಶು ಮಾಡಲು ಹೊರಟಿರ್ತಕ್ಕಂಥ ಸನ್ನಿವೇಶವನ್ನು ಜಾಗೃತಿ ಮೂಡಿಸ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ವಿಜಯಕುಮಾರ್ ಸರ್ ಅವರು ನಾವು ಮಹೇಶ್ ಅವರು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದೇನೋ ಸ್ವಾರ್ಥ ಇದೆ ಅಂತಲ್ಲ, ಇಡೀ ತಾಲೂಕಿನಲ್ಲಿ ಸಂವಿಧಾನಾತ್ಮಕವಾಗಿ ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನು ಯಾರೋ ಒಬ್ಬರ ಸ್ವಾರ್ಥಕ್ಕಾಗಿ ಕೀಳ್ತಕ್ಕಂಥ ಸಂದರ್ಭವನ್ನು ನೀವ್ಯಾರೂ ಕೂಡ ಬಲಿಪಶುಪರಾಗಬೇಡ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರನೂ ಹಾಕಿದ್ದೆ. ಕೆಲವರಿಗೆ ಒಂದು 5-6 ಜನ ಬರಲಿಕ್ಕೆ ಹೇಳಿದೆ. ಅದರಲ್ಲಿ ಒಂದಿಬ್ಬರು ಬಂದರು. ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂತೇಳಿದ್ರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಉನ್ನತೀಕರಣಕ್ಕೆ ವಿರೋಧ ಇಲ್ಲ. ಆದರೆ ನೀವು ಮಾಡಲು ಹೊರಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟಿರೋದು ಉದ್ದೇಶದಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳಿಗೆ ನಿಮಗೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ನೀವುಗಳು ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಏನು ತುರ್ತು ನೋಟಿಸನ್ನು ಕಳಿಸಿದ್ದಾರೆ, ಅದಕ್ಕೆ ನೀವು ಗ್ರಾಮ ಪಂಚಾಯತಿಗಳೇ ಇರಬೇಕು ಅಂತ ನೀವು ಕಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ, ನಾವು ಯಾಕೆ ಇವರು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ಹೇಳಿದ್ರೆ ನಾವು ಸುಳ್ಳಾಗಿ ಅಥವಾ ನಮ್ಮ ಮನಸ್ಸಿಗೆ ಬಂದಾಗ ಹೇಳಲಿಕ್ಕೆ ನಾನು ಹೊರಟಿಲ್ಲ. ಇದು ಕರ್ನಾಟಕ ಪೌರಸಭೆ ಅಧಿನಿಯಮದ ಹ್ಯಾಕ್ಟ್ ಬುಕ್ಕು. ಈ ಹ್ಯಾಕ್ಟ್ ಬುಕ್ಕಲ್ಲಿ ಈಗಾಗಲೇ ವಿಜಯಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಒಂದು ಪುರಸಭೆ ಮಾಡಬೇಕಾದ್ರೆ ಏನೆಲ್ಲ ಕಾಯ್ದೆ ಕಟ್ಲೆಗಳಿದೆಯಪ್ಪ ಅಂತ ಹೇಳಿದ್ರೆ ಆಗಲೇ ಜನರಲ್ ಆಗಿ ವಿಜಯಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಆ ಒಂದು ಪುರಸಭೆಯಲ್ಲಿ ಯಾವುದೇ ಪುರಸಭೆ ನಗರಸಭೆ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸನ್ನು ಸರ್ಕಾರನೇ ಕೊಟ್ಟಿದೆ. ಇಲ್ಲಿ ಕೊಟ್ಟಿದೆ ನೋಡಿ, 30,000ಕ್ಕಿಂತ ಕಡಿಮೆ ಇಲ್ಲದ 40,000ಕ್ಕೂ ಕಡಿಮೆ ಇರತಕ್ಕಂಥ, ಅಂದರೆ 20,000ಕ್ಕೆ ಮೇಲೆ ಇರಬೇಕು. ಒಂದು ಪುರಸಭೆ ಮಾಡಬೇಕಾದ್ರೆ 20,000 ಮೇಲ್ಪಟ್ಟಿರಬೇಕು. ಆ ಒಂದು 30,000 ಮೇಲ್ಪಟ್ಟಿದ್ರೆ ಎಷ್ಟು ಜನ ಸದಸ್ಯರಾಗ್ತಾರೆ ಅಂತ ಹೇಳಿದ್ರೆ 23 ಜನ. 30ರಿಂದ 40,000 ಜನ ಇದ್ರೆ 23 ಜನಸಂಖ್ಯೆ, 40ರಿಂದ 50 ಇದ್ರೆ 27 ಜನ, 50ರಿಂದ 1 ಲಕ್ಷ ಇದ್ರೆ 31 ಜನ, 1 ಲಕ್ಷದಿಂದ 3 ಲಕ್ಷ ಇದ್ರೆ 31 ಜನ. ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಬಹಳ ಶಾರ್ಟ್ ಆಗಿ ಹೇಳ್ತೀನಿ. ಜನಸಂಖ್ಯೆ 20,000ಕ್ಕಿಂತ ಕಡಿಮೆ ಇಲ್ಲದ ಮತ್ತು 3 ಲಕ್ಷಕ್ಕೆ ಹೆಚ್ಚಿಲ್ಲದೆ ಹೊರತು ಯಾವುದೇ ಒಂದು ನಗರಸಭೆ ಪುರಸಭೆ ಮಾಡಬೇಕಾದ್ರೆ 20,000ಕ್ಕಿಂತಲೂ ಕಡಿಮೆ ಇರಬಾರ್ದು, 20,000ಕ್ಕೆ ಮೇಲೆ ಇರಬೇಕು. ಆದರೆ ಈಗ ಇವರು ಹೊರಟಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ 2011 ಜನಗಣತಿ ಪ್ರಕಾರವಾಗಿ ಯಾವ ಗ್ರಾಮ ಪಂಚಾಯತಿಯಲ್ಲಿ 20,000 ಇಲ್ಲ, ಅಥವಾ 1, 2, 3 ಮಿಕ್ಸ್ ಮಾಡಿದ್ರು ಕೂಡ 20,000 ಇಲ್ಲ. ಅದಾದ ಮೇಲೆ ಈ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಸಾಂದ್ರತೆ 1 ಚದುರ ಕಿಲೋಮೀಟರ್ ಪ್ರದೇಶಕ್ಕೆ 1,000ದಿಂದ 500 ನಿವಾಸಿಗಳ ಕಡಿಮೆ ಇಲ್ಲದ ಹೊರತು, ಅಂದರೆ 1 ಚದುರ ಕಿಲೋಮೀಟರ್ಗೆ 1,500 ಜನಸಂಖ್ಯೆ ಇರಬೇಕು. ತದನಂತರದಲ್ಲಿ ಇದನ್ನು ಯಾವ ಮಾನದಂಡ ಅಂತ ಹೇಳಿದ್ರೆ ಇಂದಿನ ನಿಕಟಪೂರ್ವ ಜನಗಣತಿ. ಇಂದಿನ ಪೂರ್ವ ಜನಗಣತಿ ಅಂದರೆ ಇಂದಿನ ಜನಗಣತಿ ಆಗಿರೋದು ಯಾವಾಗ? 2011. 2011 ಪ್ರಕಾರವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟಿದೆ? 8,000, 10,000, 11,000 ಇದೆ. ಹಾಗಾಗಿ ಇದು ಕೂಡ ಇದು ರಾಜ್ಯಪಾಲರಿಗೆ ಕಳಿಸ್ಬೇಕಾದ್ರೆ, ರಾಜ್ಯಪಾಲರು ಪಾಸ್ ಆಗಬೇಕಾದ್ರೆ ಏನು ಸೆಂಟೆನ್ಸು 20,000 ಮೇಲ್ಪಟ್ಟಿರಬೇಕು. ತದನಂತರದಲ್ಲಿ ಜನಸಂಖ್ಯೆ 1 ಕಿಲೋಮೀಟರ್ಗೆ ಇಷ್ಟಿರಬೇಕು. ತದನಂತರದಲ್ಲಿ ತೆರಿಗೆ ಎಷ್ಟು? 9 ಲಕ್ಷ ಅಂತಿದೆ. ಈಗ 1-2 ಕೋಟಿ ಇರ್ಬೋದು. ಈ ಹಿಂದೆ 9 ಲಕ್ಷಕ್ಕೆ ಕಡಿಮೆ ಇತ್ತು. ಅದಾದ ಮೇಲೆ ಏನಿದೆ? ಕೃಷಿಯೇತರ ಚಟುವಟಿಕೆಗಳು ಇಲ್ಲಿದೆ ನೋಡಿ. ಕೃಷಿಯೇತರ ಚಟುವಟಿಕೆಗಳು 50% ಹೆಚ್ಚಿರಬೇಕು. ಅಂದರೆ ಉದಾಹರಣೆಗೆ ಈಗ
ಮರ್ಸೂರಲ್ಲಿ ಇಟ್ಕೊಳ್ಳಿ, ಮರ್ಸೂರಲ್ಲಿ 2,000 ಜನಸಂಖ್ಯೆ ಇದ್ರೆ 1,000 ಜನ ಉದ್ಯೋಗಸ್ಥರು ಇರಬೇಕು. ಎಷ್ಟು ಹೇಳಿ? 1,000 ಜನಸಂಖ್ಯೆ ಇರ್ಬೋದು. ಇವತ್ತು ಆ ಗ್ರಾಮದಲ್ಲಿ ಸುಮಾರು 70ರಿಂದ 80% ಕೃಷಿಯಲ್ಲೇ ಇದೆ. ಹಾಗಾಗಿ ಇಲ್ಲಿ ಈ ಸೆಂಟೆನ್ಸು ಕೂಡ ಪುರಸಭೆ ಮಾಡಲಿಕ್ಕೆ ವಿರೋಧವಾಗಿದೆ. ಆಮೇಲೆ ಈ ಮೇಲ್ಕಂಡ, ಈಗ ನಾನು ಇಷ್ಟೊತ್ತು ಹೇಳ್ದಲ್ಲ, ಈ ಸೆಂಟೆನ್ಸ್ಗಳಿಗೆ ಏನಾದರೂ ವಿರುದ್ಧವಾಗಿದ್ರೆ ನಗರ ಪ್ರದೇಶವೆಂದು ಅಂತಹ ಯಾವುದೇ ಪ್ರದೇಶವನ್ನು ನಿರ್ಧರಿಸತಕ್ಕದ್ದಲ್ಲ. ಈ ಇಷ್ಟು ಪಾಯಿಂಟ್ಗಳಿಗೆ ವಿರುದ್ಧವಾಗಿದ್ರೆ ಅಂಥ ಪುರಸಭೆ ಅಂತ ಮಾಡಲಿಕ್ಕೆ ನಿರ್ದೇಶಿಸತಕ್ಕದ್ದಲ್ಲ ಅಂತೇಳಿ ಈ ಒಂದು ಗೈಡ್ಲೈನ್ಸ್ ಇಲ್ಲಿದೆ. ಆದರೆ ನಮ್ಮ ತಾಲೂಕಲ್ಲಿ ಏನಾಗಿದೆಪ್ಪ ದುರ್ದೈವ ಅಂತ ಹೇಳಿದ್ರೆ, ನಾವು ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಇಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನೀವು ರೆಗ್ಯುಲೇಷನ್ ಮಾಡಿ ಅಂತ. ಈಗಾಗಲೇ ನಮ್ಮ ಅಂದೇನಹಳ್ಳಿ ಪಂಚಾಯತಿಯವರು ಮಾಡಿದ್ದಾರೆ, ಇನ್ನೂ ಕೆಲವು ಪಂಚಾಯತಿಗಳು ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಸ್ವಾಗತಾರ್ಹವನ್ನು ಕೋರ್ತಾ, ಬಂಧುಗಳೇ, ಕೇವಲ ಪುರಸಭೆ ನಗರಸಭೆ ಅಂತ ಮೇಲ್ದರ್ಜೆಗೆ ಏರಿಸೋದ್ರ ಜೊತೆಗೆ ವಿಜಯಕುಮಾರ್ ಸರ್ ಅವ್ರು ಹೇಳಿದ್ರು, ಒಂದು ವೇಳೆ ನಗರಸಭೆ ಪುರಸಭೆ ಆಯಿತು ಅಂತ ಇಟ್ಕೊಳ್ಳಿ, ಆನೇಕಲ್ ತಾಲೂಕಿನಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಎಷ್ಟು ಮಕ್ಕಳಿಗೆ? 1 ಲಕ್ಷ ಜನರಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಜೊತೆಗೆ ಇವತ್ತು ಬಹಳ ಜನ ಬೀಗ್ತಾರೆ, ಆ ಸೊಸೈಟಿಯಲ್ಲಿ ಡೈರೆಕ್ಟರ್ ಆದಿ, ಈ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆದಿ, ನಿಮ್ಮ ಸೊಸೈಟಿಗಿರಿಗೂ ಕೂಡ 0 ಆಗ್ತದೆ. ಯಾವ ಸೊಸೈಟಿಗಳು ಇರೋಲ್ಲ, ಯಾವ ರೈತ ಸಂಘ ಸಹಕಾರ ಸಂಘಗಳು ಇರೋದಿಲ್ಲ. ಜೊತೆಗೆ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ನಮ್ಮ ಸಹೋದರಿಯರು ಬಹಳ ಜನ ಮಹಿಳಾ ಸಂಘಗಳು, ಸ್ವಸಹಾಯ ಗುಂಪುಗಳು, ಶ್ರೀಶಕ್ತಿ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 500ರಿಂದ 1,000 ಜನದವರೆಗೂ ಆ ಗುಂಪುಗಳನ್ನು ಕಟ್ಕೊಂಡು ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ಸ್ಕೀಮು ಕೂಡ ಸ್ಟಾಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೀಮು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಬರ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಹೋದ್ಮೇಲೆ ಈ ಸ್ಕೀಮ್ ಸಂಪೂರ್ಣವಾಗಿ ನಿಂತೋಗ್ತದೆ. ಹಾಗಾಗಿ ಇವತ್ತಿನ ಎಲ್ಲ ಗ್ರಾಮಾಂತರ ಮಹಿಳೆಯರಿಗೆ ಕೇಳ್ಕೊತೀನಿ, ನೀವೆಲ್ಲರೂ ಈ ಕೂಡಲೇ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಗ್ರಾಮ ಪಂಚಾಯತಿಗಳೇ ಮುಂದುವರಿಸಬೇಕು ಅಂತೇಳಿ ನೀವು ಮನವಿಯನ್ನು ಕೊಡಬೇಕಾಗ್ತದೆ. ಜೊತೆಗೆ ಇವತ್ತು ಒಂದು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಅಥವಾ ಇಂಜಿನಿಯರಿಂಗು, ಮೆಡಿಕಲ್ಲು, ಯಾವುದೇ ಉನ್ನತ ವ್ಯಾಸಂಗಕ್ಕೆ ಒಂದು ಗ್ರಾಮೀಣ ಕೃಪಾಂಕವನ್ನು ಪಡಿಬೇಕಾದ್ರೆ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಸೇರಿದ ಮೇಲೆ ಯಾವುದು ಕೂಡ ಇರೋದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತೆ ಇವತ್ತು ನಮ್ಮ ತಾಲೂಕಿನಲ್ಲಿ 1-2 ಪಂಚಾಯತಿ ಮಾಡ್ಬೋದು. ಯಾವುದು ಈಗ ಸರ್ಜಾಪುರ, ದಂಸಂದ್ರ, ಇವು ಒಂದು ಜನಸಂದಣಿನ ಕೂಡಿದೆ. ಆದರೆ ಇವತ್ತು ನಮ್ಮ ಬ್ಯಾಗರ್ನಹಳ್ಳಿ ಇರ್ಬೋದು, ಮರ್ಸೂರು ಇರ್ಬೋದು, ಅಂದೇನಹಳ್ಳಿ ಇರ್ಬೋದು, ಮುತ್ತನಹಳ್ಳಿ ಇರ್ಬೋದು, ಇವೆಲ್ಲವೂ ಕೂಡ ಒಂಬತ್ತು ಜನ ಜಿಲ್ಲಾ ಪಂಚಾಯತಿ ಸದಸ್ಯರ ಹಕ್ಕನ್ನು ಕಳ್ಕೊಂತ ಇದ್ದೀರಾ. ಯಾಕೆ ನೀವೆಲ್ಲರೂ ಕೂಡ ತಲೆ ಬಗ್ಗಿಸಿ ಕುರಿಗಳ ತರ ಇದ್ದೀರಾ ತಾಲೂಕಲ್ಲಿ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹಳ ಏಡಿಗಳ ತರ ನಡ್ಕೊಂತ ಇದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕನ್ನ ಸರ್ವನಾಶವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. ವಿಜಯಕುಮಾರ್ ಸರ್ ಅವರು ಹೇಳಿದ್ರು, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಇಡೀ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ನಗರಸಭೆ, ಒಂದೇ ಪುರಸಭೆ. ಆನೇಕಲ್ ತಾಲೂಕಲ್ಲಿ ಯಾಕ್ರಿ 3 ನಗರಸಭೆ, 5 ಪುರಸಭೆ, 10 ಪುರಸಭೆ ಮಾಡಕ್ ಹೋಗ್ತಾ ಇದ್ದೀರಾ? ನಿಮ್ಮ ಅಂತ ಯೋಗ್ಯತೆ ಇದ್ರೆ ನೀವು ಅದೆಲ್ಲ ಸೌಕರ್ಯನ ಕೊಡಬೇಕು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಪ್ರಾಥಮಿಕ ಸೌಕರ್ಯ, ಆರೋಗ್ಯ ಕ್ಷೇತ್ರಕ್ಕೆ ಏನು ಅವಕಾಶ ಮಾಡಿಕೊಟ್ಟಿಲ್ಲ, ಉದ್ಯೋಗ ಕ್ಷೇತ್ರಗಳಿಲ್ಲ, ರೈತರಾಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಷ್ಟೋ ಜನ ರೈತಾಪಿ ಕುಟುಂಬಗಳಿಗೆ ಗೊತ್ತಿಲ್ಲ. ಇವತ್ತು ಪುರಸಭೆ ನಗರಸಭೆ ಆದ್ಮೇಲೆ ಬೋರ್ಡ್ ಮಾತ್ರ ಚೇಂಜ್ ಆಗ್ತದೆ, ಆದ್ರೆ ನಿಮ್ಮ ಬದುಕಲು ಹಂಗೆ ಇರ್ತದೆ. ನಿಮ್ಮ ಮಕ್ಕಳದು ಇನ್ನೂ ಅಧ್ವಾನ ಆಗ್ತದೆ. ಮತ್ತೆ ಎಷ್ಟೋ ಜನಕ್ಕೆ ಇವತ್ತು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಅವರು ಉಚಿತವಾಗಿ ನೀರು ತಗೊಂತಾ ಇದ್ದಾರೆ, ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ, ಯಾರೋ ಒಂದಿಬ್ರು ತೆರಿಗೆ ಕೊಡ್ತಾ ಇದ್ದಾರೆ. ಆದರೆ ಪುರಸಭೆ ಆದ್ರೆ ಕಡ್ಡಾಯವಾಗಿ ತೆರಿಗೆ ಕಟ್ಟಬೇಕು. ನೀವು ನೀರಿಗೆ ತೆರಿಗೆ ಕಟ್ಟಬೇಕು, ಕರೆಂಟ್ ತೆರಿಗೆ ಕಟ್ಟಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಕೊಡಬೇಕು. ಇದನ್ನೆಲ್ಲವೂ ಕೂಡ ಇವತ್ತು ಅನ್ಯಾಯ ಆಗ್ತದೆ. ಹಾಗಾಗಿ ನಮ್ಮ ಪಾತ್ರ ಏನಪ್ಪ, ಜಾಗೃತಿ ಮೂಡಿಸ್ತಾ ಇದ್ವಿ. ಇವತ್ತು ನಾನು ಹಿಂದೆ ಕೂಡ ಹೇಳಿದೆ, ಹಲವಾರು ಸಂಘಟನೆಗಳು ಪಕ್ಷಾತೀತವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ.
ಅದು ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಬಿಲ್ಗಳಲ್ಲಿ ಸೇರ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಮಾಯ ಆಗ್ತಾ ಇದೆ, ಇಡೀ ತಾಲೂಕು ಮಾಯ ಆಗ್ತದೆ. ಚಿತ್ರಣ ಇವತ್ತು ಇನ್ನೂ ರೈತಾಪಿ ಕುಟುಂಬದಲ್ಲಿದ್ದಾರೆ ಎಲ್ಲರೂ ಕೂಡ, ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಇದು ಒಂದೇ ಕೇವಲ ಇವತ್ತು ಚಂದಾಪುರದ ಪುರಸಭೆಯಲ್ಲಿ ಬೋರ್ಡ್ ಮಾತ್ರ ಚೇಂಜ್ ಆಗಿದೆ, ಕಸ ಎತ್ತಕ್ಕಾಗ್ತಾ ಇಲ್ಲ, ನೀರು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅಣ್ಣವ್ರು ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ನಾವು ಅಂಗವಿಕಲರಿಗೆ 10,000 ಕೊಡೋಕೆ ತಯಾರಿದ್ದೀವಿ, ಓದೋರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಆದರೆ ಇವೆಲ್ಲ ಯೋಜನೆಗಳು ಪುರಸಭೆಯಲ್ಲಿ ಇಲ್ಲ. ಹಾಗಾಗಿ ಇಂಥ ಅನಾಗರಿಕವಾಗಿ ಅವೈಜ್ಞಾನಿಕವಾಗಿ ಇವತ್ತು ಮಾಡಿಕೊಟ್ಟಿರೋದಕ್ಕಂತಕ್ಕದಕ್ಕೆ ನಾನು ಮತ್ತೊಮ್ಮೆ, ನೀವು ಅಟ್ಲೀಸ್ಟ್ ಹೊರಗಡೆ ಬಂದು ಮಾಧ್ಯಮಕ್ಕೂ ಹೇಳಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಪಂಚಾಯತಿಗಳಲ್ಲಿ ರೆಜುಲೇಷನ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ನನಗೆ ಬಹಳ ಜನ ಅಧ್ಯಕ್ಷರು ಫೋನ್ ಮಾಡಿದ್ರು, ನೀವು ಮಾಡ್ತಾ ಇರೋದು ಒಳ್ಳೆ ವಿಚಾರ, ನಮ್ಮದು ವಿರೋಧ ಇದೆ, ಆದರೆ ಹೊರಗಡೆ ಬನ್ನಿ ಅಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ವಿ, ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇವತ್ತು ನಮಗೆ ವೈಯಕ್ತಿಕವಾಗಿ, ಆಮೇಲೆ ನೀವು ಭಾಳ ಯೋಚನೆ ಮಾಡ್ಬೋದು. ಇವತ್ತು ಇಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ, ವಿಜಯಕುಮಾರ್ ಅವರು ಒಂದು ಪರಿಶಿಷ್ಟ ಸಮುದಾಯದಲ್ಲ, ಅವರು ರೆಡ್ಡಿ ಸಮುದಾಯದವರು, ಮಹೇಶ್ ಅವರು ಬ್ರಾಹ್ಮಣರು, ನಮ್ಮ ಕುಮಾರಾಚಾರ್ಯ ಅವರು ವಿಶ್ವಕರ್ಮದವರು. ಇವರೆಲ್ಲ ಯಾಕೆ ಅಂತ ಹೇಳಿದ್ರೆ ಜಾಗೃತವಾಗಿದ್ದಾರೆ, ಈ ಜನಕ್ಕೆ ಅರಿವನ್ನು ಮೂಡಿಸ್ಬೇಕು. ಮತ್ತೆ ಬಹಳ ಅರ್ಥ ಮಾಡ್ಕೋಬೇಕು, ಮಹಿಳೆಯರು ಇವತ್ತು 515 ಗ್ರಾಮ ಪಂಚಾಯತಿ ಪೈಕಿ ಅರ್ಧ ಭಾಗ ಲೇಡೀಸ್ ಇದ್ದಾರೆ, 200 ಭಾಗ ತಾಯಂದ್ರು ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಪುರಸಭೆ ಆಕ್ಟಲ್ಲಿ ಇವತ್ತು SC STಗಳು ಆನೇಕಲ್ ತಾಲೂಕಲ್ಲಿ 500ರಲ್ಲಿ 200 ಜನ ಇದ್ದಾರೆ. ಮುಂದೆ ನೀವು 20 ರಿಂದ 30 ಜನ ಆಗ್ತೀರಾ. ನಿಮ್ಮ ಹಕ್ಕನ್ನು ಯಾಕೆ ಬಿಟ್ಕೊಡ್ತೀರಾ? ಮಹಿಳೆಯರ ಹಕ್ಕನ್ನು ಯಾಕೆ ಕಿತ್ಕೊಂತೀರಾ? SC ST OBCಗಳ ಹಕ್ಕನ್ನು ನೀವು ಯಾಕೆ ಕಿತ್ಕೊಂತೀರಾ? ಬೀದಿಗೆ ಬಂದು ಕೇಳಿ ಸ್ವಾಮಿ, ನಿಮ್ಮ ಹಕ್ಕನ್ನು ಕೇಳಿ. ಹಾಗಾಗಿ ಈಗ ಸಮಯ ಬಿಟ್ರೆ ಇನ್ನೊಂದು ತಿಂಗಳು 2 ತಿಂಗಳೊಳಗಡೆ ಇದನ್ನ ಒಂದು ಸಚಿವ ಸಂಪುಟದಲ್ಲಿಟ್ಟು ಆ ಒಂದು ಸಚಿವ ಸಂಪುಟ ಅನುಮೋದನೆ ಪಡ್ಕೊಂಡು ಮಾನ್ಯ ರಾಜ್ಯಪಾಲರು ಸಹ ಅಂಕಿತ ಹಾಕಿದ ಮೇಲೆ ನೀವು ತಾಲೂಕಲ್ಲಿ ಪ್ರತಿಭಟನೆ ಮಾಡೋಕೆ ಆದ್ರೂ ಆಗಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಬಟ್ಟೆ ಹರ್ಕೊಂಡ್ರೂ ಆಗಲ್ಲ. ಆದರೆ ಇವತ್ತು ಸೂಕ್ತವಾದ ಸಮಯ ಇದೆ. ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರ ಆದಿಯಾಗಿ, ಮಹಿಳೆಯರ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ, ರೈತರ ಆದಿಯಾಗಿ ನೀವೆಲ್ಲರೂ ಕೂಡ ಇವತ್ತು ಏನು ಈ ಅವೈಜ್ಞಾನಿಕವಾಗಿ ಮಾಡಲು ಹೊರಟಿರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸಂಪೂರ್ಣ ವಿರೋಧ ಇದೆ ಅಂತೇಳಿ ನೀವು ಗ್ರಾಮ ಪಂಚಾಯತಿಯ ಮೆಂಬರ್ಗಳಿಗೆ, ಸದಸ್ಯರುಗಳಿಗೆ ಮನವಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು, ಯಾಕಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು 2 ವಿಚಾರನ ಹೇಳ್ಬೋದು. ಈ ವಿಚಾರವನ್ನು ಇಟ್ಕೊಂಡಿದೆ ಏನಂತ ಹೇಳಿದ್ರೆ 4-6 ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ತಾಲೂಕಿನಲ್ಲಿ ವಿಜಯಕುಮಾರ್ ಸರ್ ಹೇಳಿದ್ರು, ಇವತ್ತಿಗೂ ಕೂಡ ರಾಗಿ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಎಷ್ಟೋ ಜನರಿಗೆ ರೈತರಿಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ, ಕೆಲವು ಗ್ರಾಮ ಪಂಚಾಯತಿಗಳಿಗೆ ಹೋಗಿದ್ದೆ, ಏನಣ್ಣ ನಮ್ಗೆ 20 ಕೋಟಿ ಬರ್ತದೆ, 10 ಕೋಟಿ ಬರ್ತದೆ ಅಂತ. ನಿಮ್ಮ ಕನಸದು. ಒಂದ್ಸಾರಿ ಗ್ರಾಮ ಪಂಚಾಯತಿಯನ್ನ ಮೇಲ್ದರ್ಜೆಗೇರಿಸಿ ಪುರಸಭೆಗೆ 10 ಕೋಟಿ ಬಂದಾಗ ಆ 3 ಗ್ರಾಮ ಪಂಚಾಯತಿಗಳೆಲ್ಲ ಸೇರಿ ಆ ಕಚೇರಿಯ ನಿರ್ವಹಣೆಗೆ ಒಂದು 5 ಕೋಟಿ ಹೋಗ್ತದೆ. ಉಳಿಕೆ 5 ಕೋಟಿದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಗ್ರಾಮ ಪಂಚಾಯತಿ ಇದ್ರೆ ಅದರಲ್ಲಿ ಹಲವಾರು ಸ್ಕೀಮ್ಗಳಿದಾವೆ ಗ್ರಾಮ ಪಂಚಾಯತಿನಲ್ಲಿ. ಆಮೇಲೆ ಅವರೇ ಒಂದು ವರ್ಗ ಒಂದರ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿ ಆ ಕೆಲಸಗಳನ್ನು ಮಾಡ್ಬೋದು. ಆದರೆ ಪುರಸಭೆ ಆದರೆ 5,000 ರೂಪಾಯಿ ಬಿಲ್ ಮಾಡಬೇಕಾದ್ರೆ ಸಂಬಂಧಿಸಿದ ಚೀಫ್ ಆಫೀಸರು AC ತಿಳಿಸಿ, AC-ಯಿಂದ DC-ಗೆ ತಿಳಿಸಿ, DC ಅವರು ಅನುಮೋದನೆ ಕೊಟ್ಟು ಮಾತ್ರ 5,000 ರೂಪಾಯಿ ಬಿಲ್ ಮಾಡೋಕ್ಕಾಗುತ್ತೆ. ಆದರೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಿಗೆ ಚೆಕ್ ಪವರ್ ಇದೆ. 1 ಕೋಟಿಯಿಂದ 10 ಕೋಟಿಯವರೆಗೂ ಚೆಕ್ಗೆ ಸಹಿ ಮಾಡ್ತಕ್ಕಂಥ ಪವರ್ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ. ಇಂಥ ಗ್ರಾಮ ಪಂಚಾಯತಿಗಳನ್ನ ಇವತ್ತು ಕ್ಷುಲ್ಲಕ ಕಾರಣಕ್ಕಾಗಿ, ರಾಜಕೀಯ ತೆವಲುಗಳಿಗಾಗಿ, ನಮ್ಮ ಸ್ಥಳೀಯ ಏನು ಜನಪ್ರತಿನಿಧಿಗಳಿಗಾಗಿ ಇವತ್ತು ಪ್ರತಿ ಸಮುದಾಯದವರು, ಇವತ್ತು ಸಣ್ಣ ಸಣ್ಣ ಸಮುದಾಯಗಳು, ವಿಶ್ವಕರ್ಮ ಸಮುದಾಯ ಇರ್ಬೋದು, ಸಮಿತ ಸಮುದಾಯ ಇರ್ಬೋದು, ತಿಗಳ ಸಮುದಾಯದ ಇರ್ಬೋದು, ಬಲಿಜ ಸಮುದಾಯ, ಇಂಥ ಎಲ್ಲ ಸಮುದಾಯದಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ತಾ ಇದ್ದಾರೆ, ಅಧ್ಯಕ್ಷರುಗಳಾಗ್ತಾ ಇದ್ದಾರೆ. ನಿಮ್ಮ ಹಕ್ಕನ್ನ ಕಿತ್ತಾಕ್ತಕ್ಕಂಥ ಏಡಿಗಳು ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಎಚ್ಚೆತ್ಕೊಳ್ಳಿ, ನಿಮ್ಮ ಹಕ್ಕನ್ನ ನೀವು ಕೇಳಿ. ಎಷ್ಟು ದಿನ ನೀವು ನಾಯಿ ಕುರಿ ಕೋಳಿಗಳಂತ ಇರ್ತೀರಾ? ಸಿಂಹಗಳಾಗಿ ಗರ್ಜಿಸಿರಿ ನಿಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ಇವತ್ತು ಈ ಗ್ರಾಮ ಪಂಚಾಯತಿ ಇರೋದ್ರಿಂದನೇ
ಬಹಳಷ್ಟು ಜನ ಗ್ರಾಮ ಪಂಚಾಯತಿಯಲ್ಲಿ ಹಿಂದುಳಿದ ವರ್ಗ ಸಮುದಾಯ ಕೇವಲ 10 ಜನ 5 ಜನ ಇರ್ತಕ್ಕಂಥವ್ರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರುಗಳಾಗಿದ್ದಾರೆ. 100 ಜನ ಇರ್ತಕ್ಕಂಥವ್ರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ಇವತ್ತು ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಬಹಳ ನೀವು ಎಷ್ಟು ಮುಗ್ಧರಾಗಿದ್ದೀರಿ ಆನೇಕಲ್ ತಾಲೂಕಲ್ಲಿ ಜನ ಅಂದ್ರೆ ನೋಡ್ರಿ. 28 ಗ್ರಾಮ ಪಂಚಾಯತಿನಲ್ಲಿ ಆನೇಕಲ್ ತಾಲೂಕ್ ಪಂಚಾಯತಿಗೆ ಬರುತ್ತಪ್ಪ, ಯಾವುದು ಮಂಟಪ ಬರುತ್ತೆ, ಎನ್ನಗರ ಬರುತ್ತೆ. ಆ ಗ್ರಾಮ ಪಂಚಾಯತಿಗಳು ಬಿಟ್ಟಿರೋ ಉದ್ದೇಶ ಏನು? ಆ ಗ್ರಾಮ ಪಂಚಾಯತಿಗಳನ್ನ ಯಾಕೆ ಬಿಟ್ರು? ಅದು ಆನೇಕಲ್ ತಾಲೂಕೆ. ಮತ್ತೆ ಆನೇಕಲ್ ತಾಲೂಕಲ್ಲಿ ಉಸ್ಕೂರು, ಶಾಂತಿಪುರ ಯಾಕೆ ಬಿಟ್ರು? ನೀವೆಲ್ಲ ಏನ್ ಮಾಡ್ತಾ ಇದ್ರ? ನೀವು ಕೇಳಿ, ಯಾವ ಪುಣ್ಯಾತ್ಮ ಇದನ್ನ ಮಾಡಕ್ ಹೋಗಿದ್ರೆ ಅವನು ಕೇಳ್ರಿ, ರೇ ಇದೆಲ್ಲ ಮಾಡಕ್ ಹೋಗಿದ್ರೆ ಅವನ್ನ ಯಾಕೆ ಬಿಟ್ರಿ? ಇವತ್ತು ಎನ್ನಗರ ಪಂಚಾಯತಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ದೊಡ್ಡ ಪಂಚಾಯತಿ. ಅದನ್ನು ಪುರಸಭೆ ಮಾಡ್ಬೋದು, ನಗರಸಭೆ ಮಾಡ್ಬೋದು, ಹುಲ್ಮಂಗಲ ಪಂಚಾಯತಿ ಮಾಡ್ಬೋದು, ಮಂಟಪ ಪಂಚಾಯತಿ ಮಾಡ್ಬೋದು. ಬನ್ನೇರುಘಟ್ಟ ಐತಿಹಾಸಿಕ ಪ್ಲಾಸ, ಪ್ರವಾಸಿ ತಾಣ, ಕೋಟ್ಯಾಂತರ ಜನ ಬರ್ತಾರೆ. ಇವತ್ತು ಬನ್ನೇರುಘಟ್ಟನ್ನು ಬಿಟ್ಟಿದ್ದಾರೆ. ಏನಿದ್ರ ಉದ್ದೇಶ ಏನು? ಇದ್ರ ಉದ್ದೇಶ ಆನೇಕಲ್ ತಾಲೂಕಲ್ಲಿ ಬಹಳ ಜನ SC STಗಳು OBCಗಳು ನಾಯಕರು ಹಾಕೊಂಡು ಕಾರುಗಳು ತಕೊಂಡು, ಸ್ಕಾರ್ಪಿಯೋ ತಕೊಂಡು, ಇನೋವಾ ಕಾರ್ ತಕೊಂಡು, ಮೋಲ್ಡ್ ಹಾಕೊಂಡು, ಬಿಳಿ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇದು ಕಣ್ಣು ಕೆಲವರಿಗೆ ತಿರುಗ್ತಾ ಇದೆ. ಈ ಜನ ಇಲ್ಲೇ ಇರಬೇಕು, ಇನ್ನು ತಲಾಂತದಲ್ಲಿ ಇರಬೇಕು, ಆ ಜನರ ಹಕ್ಕನ್ನು ಕೆಲ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು, ನಾನು ಆಗ್ಲೇ ಹೇಳ್ದಂಗೆ, ನೀವು ಎಷ್ಟು ದಿನಗಳ ಕಾಲ ಕುರಿ ಕೋಳಿಗಳಾಗಿದ್ದಾರೆ ನಿಮ್ ಕೊಯ್ಕೊಂಡು ತಿಂತಾರೆ, ಹುಲಿ ಸಿಂಹಗಳಾದ್ರೆ ನಿಮ್ಮನ್ನು ನೋಡಿ ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ, ಕೆಲವರಿಗೆ ರಕ್ತ ಅನ್ನೋದಿದ್ರೆ, ಬಹಳ ಹೋರಾಟಗಳು ಅಂತ ಮಾಡೋದಿದ್ರೆ, ನಾನು ಎಲ್ಲರಲ್ಲೂ ಕೇಳ್ಕೊಂತೀನಿ, ನಿಮ್ಮ ಗ್ರಾಮ ಪಂಚಾಯತಿಗಳು ಹಿಂದೆ ಹೋಗಿ ನೀವು ಈ ಗ್ರಾಮ ಪಂಚಾಯತಿಯನ್ನು ಪುರಸಭೆಯನ್ನ ಮಾಡ್ತಕ್ಕಂಥದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ. ಆಮೇಲೆ ಒಂದಿಬ್ರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ರಾಯಲ್ಲಿ ಇರ್ತಕ್ಕಂಥವ್ರು. ಏನಂತ ಹೇಳ್ತಾರೆ, ಯಾಕೆ ಮೇಲ್ದರ್ಜೆಗೇರಿಸಬೇಕು ಅಂದ್ರೆ, ಗ್ರಾಮ ಪಂಚಾಯತಿಯಲ್ಲಿ ಇದ್ರೆ ಅವರನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಎಗರ್ ಬಿಡ್ತಾರೆ, ಪುರಸಭೆ ಇದ್ರೆ ನಾವು ಅವ್ರನ್ನೆಲ್ಲ ಎಗರ್ಸಕ್ಕಾಗಲ್ಲ. ಹಕ್ಕಿರಿ ಅದು. ಇವತ್ತು ರಾಜೀವ್ ಗಾಂಧಿ ಅವರು ಕಂಡಂತ ಕನಸು, ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಕೂಡ, ಎಲ್ಲ ಸಮುದಾಯದವರು ಕೂಡ ರಾಜ್ಯಾಧಿಕಾರವನ್ನು ಪಡಿಬೇಕು, ಅಭಿವೃದ್ಧಿ ಆಗ್ಬೇಕು. ನಮ್ಮ ಸಹೋದರ ಹೇಳಿದ್ರು, ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಯಾರೋ ಒಬ್ಬನ ಕೈ ಸೊತ್ತಲ್ಲ. ಈಗ MLA ಎಲ್ಲರೂ ಒಬ್ಬ ಆಗಕ್ಕಾಗಲ್ಲ, MP ಎಲ್ಲರೂ ಆಗಕ್ಕಾಗಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ, ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಇವತ್ತು ಸಹಕಾರ ಸಂಘಗಳು ಕೂಡ ಹೋಗ್ಬಿಡ್ತದೆ. ಇವತ್ತು ರೇಷ್ಮೆ ಬೆಳೆಗಾರ ಸಂಘಗಳು ಬಹಳಷ್ಟು ಜನ ಸಹೋದರು ಅಧ್ಯಕ್ಷರು ಮೆಂಬರ್ಗಳಾಗ್ತಿದ್ದಾರೆ. ಮತ್ತೆ ಸ್ಥಳೀಯ ತೋಟಗಾರಿಕೆ, ವ್ಯವಸಾಯೋತ್ಪನ್ನ, ಈ ಎಲ್ಲ ಸಂಘಗಳು ಒಂದೊಂದೇ ನೆಸಿ ಹೋಗ್ತದೆ. ಇವತ್ತು ಎಷ್ಟೋ ಜನ ಡೈರಿಯಲ್ಲಿ ಹಾಲು ಹಾಕಿ ಜೀವನ ಉತ್ಪತ್ತಿ ಮಾಡ್ತಿದ್ರೆ, ಆ ಡೈರಿ ಕೂಡ ನಾಶ ಆಗ್ತದೆ. ಇವತ್ತು ನಮ್ಮ ಚಂದಾಪುರದಲ್ಲಿ ಡೈರಿ ಇದೆಯಾ ಸರ್? ಇಲ್ಲ. ಎಲ್ಲೆಲ್ಲಿ ನಗರೀಕರಣ ಆಗ್ತಾ ಹೋಗ್ತದೋ ನಮ್ದೇ ಈಗರಪ್ಪ. ಇವತ್ತು ಗ್ರಾಮಾಂತರ ಪ್ರದೇಶ ಇರೋದ್ರಿಂದ, ಕೃಷಿ ಚಟುವಟಿಕೆ ಇರೋದ್ರಿಂದ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಡೀತಾ ಇದ್ದಾವೆ. ರೇಷ್ಮೆ ಬೆಳೆಗಾರರು ಸಂಘ ಇರೋದ್ರಿಂದ ರೇಷ್ಮೆ ಸಂಘಗಳು ನಡೀತಾ ಇದ್ದಾವೆ. ತೋಟಗಾರಿಕೆ ಇರೋದ್ರಿಂದ ತೋಟಗಾರಿಕೆ ಸಂಘಗಳು ನಡೀತಾ ಇದ್ದಾವೆ. ನೀವು ನಗರೀಕರಣ ಆದಾಗ ನಿಮ್ದೆಲ್ಲ ನಶಿಸಿ ಹೋಗ್ತದಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇ ನಮ್ಮ ಜನಕ್ಕೆ? ಇದೆಲ್ಲ ನಶಿಸಿ ಹೋದಾಗ ಸಂಪೂರ್ಣವಾಗಿ ಡೈರಿ ಹಾಳಾಗ್ತದೆ, ಮಹಿಳಾ ಸಂಘಗಳು ಹಾಳಾಗ್ತದೆ, ಸಹಕಾರ ಸಂಘಗಳು ಹಾಳಾಗ್ತದೆ. ಕೇವಲ ಪುರಸಭೆ, ನಗರಸಭೆ ಅಂತ ಒಂದು ಬೋರ್ಡ್ ಆಗ್ತದೆ. ನಮ್ಮ ಬದುಕುಗಳನ್ನ ನಾವು ಕಟ್ಕೊಳ್ಳಿಕ್ಕೆ ಹಿಂದಿನಿಂದ ನಡೆದಂತ ಎಲ್ಲ ವ್ಯವಸ್ಥೆಗಳು ನಾಶ ಆಗ್ತದೆ. ಆದರೆ ಈಗಾಗಲೇ ಧ್ವಂಸಂದ್ರ ಮತ್ತೊಂದು ಯಾವುದು ನಗರೀಕರಣ ಆಗಿದೆ, ಬೆಳೆದಿದೆ, ಅದಾಗಲಿ. ಆಮೇಲೆ ಜನಗಣತಿಯನ್ನು ಮಾಡಿ, ಇವತ್ತು ಜನಗಣತಿಯನ್ನು ಮಾಡಿಬಿಟ್ಟು ನೀವು ಪುರಸಭೆ, ನಗರಸಭೆ ಮಾಡಿ, ಅವಾಗ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ. ನೀವು ಮಾಡಕ್ ಹೊರಟಿರೋದು ಯಾವುದು? 2011. 2011 ಜನಗಣತಿ ಏನ್ ಹೇಳ್ತದೆ? 8,000, 11,000, 9,000, 7,000, 6,000 ಇದೆ. ಇದನ್ನ ಕೂಡಿ ಮಾಡ್ತಕ್ಕಂಥದ್ದು.
ಕೇಳ್ತಕ್ಕಂತ ಸ್ವಾಯೋಜನ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಭಾರತದ ಸಂವಿಧಾನದಲ್ಲಿ ನಮ್ಗಿರ್ತಕ್ಕಂಥ ಹಕ್ಕನ್ನ ನಾವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೀನಾಯ ಬದುಕಿಲ್ಲ. ಮತ್ತೆ ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಹೋರಾಟ ಏನ್ ಗೊತ್ತಾ, ಇದು ವಿಜಯ್ ಕುಮಾರ್ ಸರ್ ಪಂಚಾಯತಿಗೆ ನಿಂತ್ಕೊಂಡಾರಲ್ಲ, ಮಹೇಶ್ ನಿಂತ್ಕೊಂಡಾರಲ್ಲ, ಯಾಕಂದ್ರೆ ಅವ್ರು ಚಂದಾಪುರ ಅರ್ಥ ಆಯ್ತಾ. ಇವಾಗ ಆಮೇಲೆ ಅವ್ರಿಗೆ ಅವಶ್ಯಕತೆನೂ ಇಲ್ಲ. ಆದ್ರೂ ಕೂಡ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ, ಅವ್ರು ಹಿರಿಯ ಪತ್ರಕರ್ತರಾಗಿ, ಅವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತರಾಗಿ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಹಿಂದಿನ ಪೀಳಿಗೆಗೂ ಕೂಡ ಯುವ ಜನರಿಗೆ ಅವಕಾಶ ಸಿಗಲಿ. ಇವತ್ತು ನಾನು ಹೇಳಿದೆ, ಒತ್ತಿ ಹೇಳ್ತಾ ಇದೀನಿ, 1 ಲಕ್ಷ ಜನ ಈಗ ಪ್ರೆಸೆಂಟ್ ಆಗ್ತದೆ, 1 ಲಕ್ಷ ಆಗ್ತಾರೆ ಸರ್, 1 ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಗ ಕಟ್ಟಾಗ್ತದೆ. ಇವತ್ತು ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಹೋಗ್ತಾ ಇದಾರೆ, ಮೆಡಿಕಲ್ ಹೋಗ್ತಾ ಇದಾರೆ, ನರ್ಸಿಂಗ್ ಹೋಗ್ತಾ ಇದಾರೆ. ಈ ಎಲ್ಲ ಮಕ್ಕಳಿಗೆ ಗ್ರಾಮೀಣ ಕೃಪಾಂಗ ಕಟ್ಟಾಗ್ತದೆ. ಪ್ರತಿನಿತ್ಯ ಮಹಿಳೆಯರು ಆ ಗ್ರಾಮ ಸಭೆಗಳಲ್ಲಿ 1 ಲಕ್ಷ, 2 ಲಕ್ಷ, 5 ಲಕ್ಷದವರೆಗೂ ಕೂಡ ಒಂದು ಸಾಲವನ್ನು ಕೊಡ್ತಕ್ಕಂತ ಪ್ರಕ್ರಿಯೆ ನಡೀತದೆ. ತಾಲೂಕು ಹೆಡ್ ಕ್ವಾರ್ಟರ್ಸ್ ಒಂದು ವಿಚಾರವಂತರ ಆಗ್ತಾ ಇದ್ದಾರೆ ಮಹಿಳೆಯರು. ಆ ಮಹಿಳೆಯರ ಹಕ್ಕನ್ನ ಕಿತ್ಕೊಳಕ್ ಆಗ್ತದೆ. ಇವತ್ತು ನಾನು ಹೇಳಿದಂಗೆ 515 ಜನದಲ್ಲಿ 200 ಜನ SC/ST ಇದ್ದಾರೆ, ನಿಮ್ ಬಾಲ ಕಟ್ಟಾಗ್ತದೆ. 300 ಜನ ಲೇಡೀಸ್ ಇದ್ದಾರೆ, ನಿಮ್ಮ ಹಕ್ಕನ್ನ ಕಟ್ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಂಡು ಜಾಗೃತರಾಗಿ, ಅರ್ಥ ಆಯ್ತಾ, ಈ ಕಳೆದ 15-20 ದಿನಗಳೊಳಗಡೆ ನೀವು ಇದನ್ನ ಒಂದು ತಡೆ ಹಾಕಿಲ್ಲ ಅಂತ ಹೇಳಿದ್ರೆ, ಆಮೇಲೆ ಬೇರೆ ಪಕ್ಷದವರು ಕೂಡ ನಾನು ಹೇಳಿದೆ, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ದಳದಲ್ಲಿ ಇರ್ಬೋದು, ನೀವು ಧ್ವನಿ ಅಂತಂದ್ರೆ ನೀವು ಧ್ವನಿ ಎಲ್ಲ ಕಟ್ ಮಾಡ್ಕೊಂಡಿರ್ತಾರೆ, ಏನಂತ ಗೊತ್ತಿಲ್ಲ. ಎಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಹೋರಾಟಗಳವರು ಕೂಡ, ಆಮೇಲೆ ಹಲವಾರು ಸಂಘಟನೆಗಳವರು ಕೂಡ, DSS ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಬೇರೆದಕ್ಕೆಲ್ಲ ಹೋರಾಟ ಮಾಡ್ತೀರಾ. ಇವತ್ತು DSS ಅಲ್ಲಿ ಮನವಿ ಮಾಡ್ತೀನಿ, ನಿಮ್ದೇ ಸಮುದಾಯದ 200-250 ಜನ ಮಕ್ಕಳು ಅವರ ಹಕ್ಕನ್ನ ಕೇಳ್ತಾರೆ, ನೀವೇನ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗಿಲ್ಲ. ಇವತ್ತು ಮಹಿಳಾ ಮಂಡಳಿಗಳು, ಇಡೀ ಮಹಿಳೆಯರು, 200 ಜನ ಮಹಿಳೆಯರು ಅವ್ರ ಹಕ್ಕನ್ನ ಕೇಳ್ತಾ ಇದ್ದಾರೆ, ಮಹಿಳೆಯರು ಏನ್ ಮಾಡ್ತಾ ಇದ್ದೀರಾ? ಮತ್ತೆ ಇತ್ತು ಸ್ವಸಹಾಯ ಸಂಘ, ಶಿಶಕ್ತಿ ಸಂಘ 20 ಮಿನಿಮಮ್ 2 ಲಕ್ಷ, 1 ಲಕ್ಷ ಜನ ಮಹಿಳೆಯರು ಇವತ್ತು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇಂದ ಬದುಕ್ತಾ ಇದ್ದಾರೆ. ಆ 1 ಲಕ್ಷ ಮಹಿಳೆಯರು ಕೂಡ ತೊಂದರೆ ಆಗ್ತದೆ. ಹಾಗಾಗಿ ಈ ಪುರುಷರು ಕೇವಲ ಆಮೇಲೆ ಬಹಳ ಜನಕ್ಕೆ ಇವತ್ತು ಕೂಡ ಬದುಕಲಿಕ್ಕೆ ಹಕ್ಕುಪತ್ರಗಳು, ಮನೆಗಳನ್ನ ಇವತ್ತು ಹಾಕೊಂಡಿದ್ದಾರೆ. ಒಂದ್ ವೇಳೆ ಇದಾದ್ರೆ 18 ಕಿಲೋಮೀಟರ್ ಅಲ್ಲ, 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಇಂದಿಗೂ ಕೂಡ ಯಾರಿಗೂ ಕೂಡ 94C ಮತ್ತೆ ಇವ್ಯಾವ ಕೂಡ ಹಕ್ಕುಪತ್ರಗಳು ಸಿಗಲ್ಲ. ಒಂದು ಮನೆ ಸಿಗಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಇರಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಡೈರಿ ಕೃಷಿ ಪತ್ರದ ಸಹಕಾರಗಳಿರಲ್ಲ. ಇವೆಲ್ಲ ಕಾಲಕ್ರಮೇಣ, ಈ ತಕ್ಷಣಕ್ಕಲ್ಲ, ಕಾಲಕ್ರಮೇಣ ನಮ್ದು ಮಾಯ ಆಗ್ತದೆ. ಅದಕ್ಕೆ ಇವತ್ತು ಫಸ್ಟ್ ಜನಗಣತಿ ಆಗಿದೆ. ಜನಗಣತಿ ಆದ್ಮೇಲೆ ನೀವು ಮಾಡಿ. ಜನಗಣತಿ ಆದ್ಮೇಲೆ ಇವತ್ತು ಜನಗಣತಿ ಹೆಚ್ಚಿಗೆ ಮಾಡಿದ್ರೆ ಧ್ವಂಸನ ಸರ್ಜಾಪುರ ಹೆಚ್ಚಿಗೆ ಆಗ್ತದೆ, ಅದು ಮಾಡಿ. ಹಾಗಾಗಿ ನಾನು ಮಾಧ್ಯಮದವ್ರಿಗೂ ಕೂಡ ಪಾತ್ರ ಇದೆ. ನಾನು ಈ ಹಿಂದೆ ಕೂಡ ಹೇಳಿದೆ, ನಮ್ಮ ತಾಲೂಕಲ್ಲಿ ಯಾಕೆ ಬಂದಿಲ್ಲ, ರಾಜ್ಯ ಮಟ್ಟದ ಪತ್ರಿಕೆಗಳು ಅಥವಾ ಮಾಧ್ಯಮದವರು ಎಲ್ಲೋ ಒಂದ್ ಕಡೆ ಅವರು ಕೂಡ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಅವರು ಕೂಡ ಈ ಸಮಾಜದ ಅಂಕುಡೊಂಕುಗಳಲ್ಲಿ ಅನ್ಯಾಯಗಳನ್ನ ಎದುರಿಸ್ತಕ್ಕಂಥ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಂದು ಸಂಪೂರ್ಣವಾಗಿ ನಾನು ಅವರಿಗೆ ನನ್ನ ಒಂದು ಧಿಕ್ಕಾರ ಇದೆ. ಯಾಕಂತ ಹೇಳಿದ್ರೆ ಇಂಥ ಒಂದು ತಾಲೂಕನ್ನ ಸರ್ವನಾಶ ಮಾಡಿರ್ತಕ್ಕಂಥ ವಿಚಾರವನ್ನ ಇವತ್ತು ರಾಜ್ಯ ಮಟ್ಟದ ಮಾಧ್ಯಮಗಳು, ನಾವು 2 ಬಾರಿ ಸುದ್ದಿಯನ್ನು ಮಾಡಿದಾಗ ಕೂಡ ಬಿತ್ತರಿಸಿ ಜನರಿಗೆ ನಮ್ಮನ್ನೇ ಪ್ರಶ್ನೆ ಮಾಡಿ, ಚಿನ್ನಪ್ಪ ನೀನು ಪುರುಸಭೆ ಮಾಡಿದ್ರೆ ಏನಾಯ್ತು ಕರ್ಮ ಅಂತ ಕೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ನೀವು ಯಾರೋ ನಿಜವಾಗ್ಲೂ ಇವತ್ತು ಕೂಡ ಮಾಧ್ಯಮ ಕೂಡ ಸರ್ಕಾರದ 4ನೇ ಅಂಗ. ಇವತ್ತಿಲ್ಲಿ ಬಂದಿರತಕ್ಕಂಥ ಸೋಷಿಯಲ್ ಮೀಡಿಯಾ ಮತ್ತೆ ಈ ಸಾಮಾಜಿಕ ಜಾಲತಾಣ ಮತ್ತೆ ನಮ್ಮ 1-2 ಪತ್ರಕರ್ತರು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮೆಲ್ಲರದ್ದು ಪಾತ್ರ ಇದೆ. ಇವತ್ತೊಂದು ದಿನ ಇದನ್ನು ಉಳಿದು ಯಾರೋ ಒಂದು ತಳ ಸಮುದಾಯದವರು ನಾಳೆ ದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ, ಇಂಥವ್ರ ಅಧ್ಯಕ್ಷರಾದಾಗ ನಮ್ಮ ಹೋರಾಟದ, ನಮ್ಮ ಮಾಧ್ಯಮ ಮಿತ್ರರು ಇತರರೆಲ್ಲ ಒಂದು ಬಲುವಲಿ ಚಳುವಳಿಯ ಫಲ ಆಗ್ತದೆ. ಇವತ್ತು ವಿದ್ಯಾರ್ಥಿಗಳು ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಕೃಷಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ. ಕೇವಲ ಬರೀ ಬೋರ್ಡ್, ನಾನು ಹೇಳಿದಾಗೆ ಬೋರ್ಡ್ ಆಗ್ತದೆ ಅಷ್ಟೇ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪೂರಕವಾಗಿ ತಾಲೂಕಿನಲ್ಲಿ ನಾವೆಲ್ಲ ಕೂಡ ಮಾಯ ಆಗ್ತೀರಾ. ದಯಮಾಡಿ ಮತ್ತೊಮ್ಮೆ ಮನವಿ ಮಾಡಿಕೊಡ್ತೀನಿ, ಕನ್ನಡ ಸಂಘಗಳು, ಮಹಿಳಾ ಪರ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು ಮತ್ತೆ ಪಕ್ಷಾತೀತವಾಗಿ ಬಿಜೆಪಿ, ದಳ, ಕಾಂಗ್ರೆಸ್, ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ.
ನಾನು ಅದಕ್ಕೆ ಕೆಲವರು ಬರ್ತಾರೆ ಪುಸ್ತಕಗಳೆಲ್ಲ ತಂದೆ. ಪುಸ್ತಕ ಅಟ್ಲೀಸ್ಟ್ ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಓದ್ತೀನಿ, ಈ ಪುಸ್ತಕ ಓದಿ ಪುಸ್ತಕ ತಗೊಂಡು ಪುಟ ಎಷ್ಟಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತೀನಿ ನಿಮ್ಗೆ ಭಯ ಆದ್ರೆ. ಪುಟ 22ರಲ್ಲಿ ಎಲ್ಲಾ ಪಕ್ಷದ ನಾಯಕರುಗಳೇ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳೇ, ತಾಲೂಕ್ ಪಂಚಾಯತ್ ಮೆಂಬರ್ಗಳೇ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೆಂಬರ್ಗಳೇ, ಈ ಪುರಸಭೆ ಮಾಡ್ಬೇಕಂದ್ರೆ ನೋಡಿ, ಕಾಯ್ದೆ ಕರ್ನಾಟಕ ಪೌರಸಭೆ ಅಧಿಯಪ್ಪ ಈ ಪುಸ್ತಕದಲ್ಲಿ 22ನೇ ಪುಟದಲ್ಲಿ 1 ಪೇಜ್ ಓದ್ಕೊಂಡ್ಬಿಡಿ. ಈ 1 ಪೇಜ್ ಪ್ರಕಾರವಾಗಿ ಅವರು ಪುರಸಭೆಯನ್ನ ಮಾಡಬೇಕು. ಇದಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ನಾನು ಕೆಲವೊಂದು ಉದ್ಯೋಗವಾಗಿ ಮಾತುಗಳನ್ನ ಹೇಳಿದ್ದೇನೆ. ಕಾರಣ ಏನಂತ ಹೇಳಿದ್ರೆ, ನನಗೆ ಹಲವಾರು ಜನ ಎಂಥದ್ದು ವಿಚಾರನ ಹೇಳ್ತಾರೆ, ಆದ್ರೆ ಹೊರಗಡೆ ಬಂದು ಹೇಳಿಲ್ಲ. ಇನ್ನು ಮುಂದಾದ್ರೂ ಹೇಳಿ ಅಂತ ಹೇಳ್ತಾ, ಮತ್ತೆ ಈ ತಾಲೂಕಿನಲ್ಲಿ ಯಾರೆಲ್ಲ ಈ ಒಂದು ಇನ್ನೂ ಕೂಡ 15-20 ದಿನ ಕಾಲಾವಕಾಶ ಇದೆ, ಅಷ್ಟರೊಳಗಡೆ ನೀವೆಲ್ಲ ಕೂಡ ಎಚ್ಚೆತ್ತುಕೋಬೇಕು. ಮತ್ತೆ ಇದು ಕೇವಲ ಚಿನ್ನಪ್ಪ, ವಿಜಯಕುಮಾರ್, ಮಹೇಶ್ ಅಥವಾ ಕಿಶೋರ್ ನಮ್ಮ ಕುಮಾರಾಚಾರ್ಯ ಅವರ ಸೊತ್ತಲ್ಲ. ನಮಗೆ ಅರಿವು ಬಂದಿದ್ದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದನ್ನ ತಗೊಳ್ಳೋದು ಬಿಡೋದು ಜನರಿಗೆ ಬಿಟ್ಟಿದ್ದು. ಆದ್ರೆ ಅದನ್ನ ಕೊಂಡೇ ಕೆಲಸ ಮಾಡ್ತಕ್ಕಂಥದ್ದು ವಿಚಾರವಂತರು, ಹೋರಾಟಗಾರರು, ಮಾಧ್ಯಮದ ಕೂಡ ಕೆಲಸ. ಯಾಕಂದ್ರೆ ಮಾಧ್ಯಮದೇ ಮಾಡುವಂತ ಕೆಲಸ. ಮಾಧ್ಯಮ ಸರ್ಕಾರದ 4ನೇ ಅಂಗ. ರಾಜಕೀಯದವರು ತಪ್ಪು ಮಾಡೋದು ತಿದ್ದೋದು ಇದೇನೆ, ಅಧಿಕಾರಿಗಳು ತಪ್ಪು ಮಾಡೋದು ಕೂಡ ಮಾಧ್ಯಮನೇ, ಜನಪ್ರತಿನಿಧಿಗಳು ತಪ್ಪು ಮಾಡೋದು ಕೂಡ ಮಾಧ್ಯಮನೇ. ಒಳ್ಳೆಯದು ಕೆಟ್ಟದನ್ನ ತಿಳಿಸ್ತಕ್ಕಂಥ ಈ ದೇಶದಲ್ಲಿ ಯಾವ್ದಾದ್ರು ಅಸ್ತ್ರ ಇಲ್ಲ ಮಾಧ್ಯಮ. ಹಂಗಾಗಿ ನಿಮ್ಮ ಮಾಧ್ಯಮ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಚಾರವನ್ನ, ಆಮೇಲೆ ನಮ್ಮ ನವೀನ್ ಅವ್ರ ಹತ್ರ ಮತ್ತೆ ಇವರು ನಮ್ಮ ಪತ್ರಕರ್ತರಲ್ಲಿ ಏನೋ ಮನೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ವಿಚಾರ ಇಷ್ಟೇ. ಏನಪ್ಪಾ ಅಂತ ಹೇಳಿದ್ರೆ, ಪುರಸಭೆ ಮಾನದಂಡ ಹಿಂಗಿದೆ, ಆನೇಕಲ್ ತಾಲೂಕಲ್ಲಿ ಇಷ್ಟಿದೆ, ಇಷ್ಟು ಸಾವಿರಕ್ಕೆ ಇಷ್ಟಿದೆ, ಇದು ಮಾಡ್ತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥ ಆ ಸುದ್ದಿನ ಹಾಕ್ಬೇಕು ಹೊರತಾಗಿ ಬೇರೆ ನಾವು ಕಾಮನ್ ಆಗಿ ಬಂದಾಗ ಅರ್ಥ ಆಗಲ್ಲ. ಮನೆ ಯಾವ್ದು ಪತ್ರಿಕೆ ನೋಡಿದ್ವಿ, ನಾವೇ ಒಂದು ಹೇಳಿದ್ರೆ ಅದೇ ಒಂದಾಗ, ಮತ್ತೆ ಇನ್ನೊಬ್ರು ಬೇರೆ ತರ ಹೇಳ್ತಾರೆ. ಅವಾಗ ಜನರಿಗೆ ತಪ್ಪು ಸಂದೇಶ ಹೋಗ್ಬಿಡ್ತದೆ. ಏನು ಕೋಟ್ಯಾಂತರ ರೂಪಾಯಿ ಬರ್ತದೆ ಅಂತೆ, ಏನಕ್ಕೆ ಬರ್ತದೆ ಕೋಟ್ಯಾಂತರ ರೂಪಾಯಿ, ಹೆಂಗ್ ಬರ್ತದೆ? ಇವತ್ತು ಆನೇಕಲ್ ತಾಲೂಕಲ್ಲಿ ನಗರಸಭೆ ಪುರಸಭೆ ಆಗಿರ್ತಕ್ಕಂಥ 10 ಬೇಲೆ ಮತ್ತು ಬೊಮ್ಮಸಂದ್ರಕ್ಕೆ ಈ ಬಾರಿ ಯಾವುದೇ ದುಡ್ಡಿಲ್ಲ. ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಈ ಸಾರಿ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ 43 ಸ್ಥಳೀಯ ಆಡಳಿತಗಳಿಗೆ ಬಾಡಿಗಳಿಗೆ ಸುಮಾರು 4,000 ಕೋಟಿ ನೋಡಿ. 43 ನಗರಾಡಳಿತಗಳಿಗೆ 4,000 ಕೋಟಿ ಬರೆ ಬರ್ತದೆ. ಇವತ್ತೆಲ್ಲ ಇಗ್ತಾ ಇದ್ದಾರಲ್ಲ ಪುರಸಭೆ ನಗರಸಭೆ, ಅದನ್ನ ನಮ್ಗೆ ಕೊಟ್ಟು. ಯಾಕಂತ ಹೇಳಿದ್ರೆ ಒಂದು ಪುರಸಭೆ ನಗರಸಭೆ ಆದ್ರೆ ಅದರಲ್ಲಿ ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ಹಣ ಕೊಡೋದು ಅಲ್ವಾ ಸರ್? ಅವರಿಗೆ ಅಚೀವ್ಮೆಂಟ್ ಕೊಟ್ಟಿರ್ತಾರೆ, ಇಂತಿಂತ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಅನುದಾನವನ್ನು ಕೊಡ್ತೀರಿ ಅಂತ. ಈ 43ರಲ್ಲಿ ಪಾಲಿಕೆಗಳು ಮೈಸೂರು, ತುಮಕೂರು, ಶಿವಮೊಗ್ಗ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡಿ, ನಮ್ಮ ಶ್ರೀರಾಮಪುರ, ಬೆಂಗಳೂರು ನಗರ ಜಿಲ್ಲೆಯ 10 ಬೇಲೆ ಮತ್ತು ಬೊಮ್ಮಸಂದ್ರ, ಈ ಎಲ್ಲವೂ ಕೂಡ ಆಗ್ತದೆ ಅಂತ ಕಾರಣಕ್ಕಾಗಿ ನಾವು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಇವು ಆಮೇಲೆ 60% ಅವ್ರ ಸಂಬಳಕ್ಕೆ ಎತ್ಕೊಂಡ್ಬಿಡ್ತಾರೆ. ವಿಜಯಕುಮಾರ್ ಸರ್ ಹೇಳಿದ್ರಲ್ಲ, 18ರಿಂದ 20 ಕೋಟಿ ಅವ್ರ ಸಂಬಳಕ್ಕೆ ಹೋಗ್ತಾರೆ. ಆದರೆ ಪಂಚಾಯತ್ ಇದ್ರೆ ಆ 20 ಕೋಟಿ ಆ ಪಂಚಾಯತಿಯಲ್ಲಿ ಕೆಲಸ ಆಗಿದೆ. ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮಿಕರಿಗೆ ನನ್ನ ಅನಿಸಿಕೆಗಳನ್ನ ವಂದಿಸುತ್ತಾ ನಮ್ಮ ಮಹೇಶ್ ಅವ್ರ ಮಾತಾಡ್ತಾರೆ. ತಾಲೂಕಿನ ಹಲವಾರು ಜನಪ್ರತಿನಿಧಿಗಳ ಧ್ವನಿಯಾಗಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಕೆಲವೊಂದು ರಾಜಕೀಯ ಒತ್ತಡಗಳ ಕಾರಣದಿಂದಾಗಿ ಹಲವಾರು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಎಷ್ಟೋ ಜನ ಫೋನ್ ಮಾಡಿ ಹೇಳಿಕೊಂಡು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಇದಿದೆ, ಈ ವ್ಯವಸ್ಥೆಗೂ ನಾವು ಸಿದ್ಧವಾಗಿದ್ದೀವಿ, ಯಾವುದೇ ಒತ್ತಡಗಳ ಕಾರಣದಿಂದ ಮಾಡಲಿಕ್ಕಾಗ್ತಿಲ್ಲ ಅಂತೇಳಿ ಕೂಡ ಇದು ಮಾಡಿದ್ದಾರೆ. ದಯಮಾಡಿ ತುಂಬ ಧೈರ್ಯ ಮಾಡಿ ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿ ಸರ್ಕಾರಕ್ಕೆ ಈ ಒಂದು ಮೇಲ್ದರ್ಜೆಗೆ ಏನು ಏರಿಸಿದ್ದಾರೆ ಇದರ ವಿರುದ್ಧವಾಗಿ ನೀವು ನಿಮ್ಮ ಒಂದು ದೂರನ್ನು ನಿಮ್ಮ ವಿರೋಧವನ್ನು ದಾಖಲಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ತಾಲೂಕಾದ್ಯಂತ ವಿತರಿಸಿದ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರು ವಂದಿಸುತ್ತಾ
ಜನರಲ್ಲಿ ಸಾಮಾನ್ಯ ಜನರಲ್ಲಿ ಮತ್ತೆ ಜನಪ್ರತಿನಿಧಿಗಳಲ್ಲಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಮತ್ತೆ ವಂದನೆಗಳ ಅರ್ಪಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹ ಹಲವಾರು ಅಂಕಿಅಂಶಗಳೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ವಿಷಯದ ಪರಿಸ್ಥಿತಿಗಾಗಿ ಅವರಿಗೂ ಸಹ ವಂದನೆಗಳು ಅರ್ಪಿಸ್ತಾ ಇದ್ದೇನೆ.